ಅದನ್ನು ಯಾವ ರೀತಿ ಬರೀಬೇಕಂತ ನೋಡಿದಾಗ ಸಂಶೋಧಕರಿಗೆ ಮತ್ತು ಇತಿಹಾಸಕಾರರಿಗೆ ಬಸವಾದಿ ಶರಣರ ವಚನಗಳೇ ಆಧಾರವಾದ ಹೊರತಾಗಿ ಬೇರೆ ಯಾವ ಆಗಲಿಲ್ಲ. ಅವತ್ತಿನ ದಿವಸ ಯಾರೂ ಹಂಗೆ ಬರೀಲಿಲ್ಲ. ಕಲ್ಯಾಣದ ಶರಣರ ಮೇಲೆ ರಾಜದ್ರೋಹದ ಆರೋಪ ಹೊರಿಸಿ ಗಡೀಪಾರು ಮಾಡಿದ ಮೇಲೆ ಅವರು ವಚನ ಸಾಹಿತ್ಯದ ರಕ್ಷಣೆಗೆ ಹೊರಗೋದ ಮೇಲೆ ಎಷ್ಟೋ ಜನ ಅವರಿಗೆ ಸಹಾಯ ಮಾಡಲಿಕ್ಕೂ ಹೆದರಿದರು. ಅದರಷ್ಟೇ ಎಷ್ಟೋ ಜನ ಅವರಿಗೆ ಸಹಾಯನೂ ಮಾಡಿದರು. ಇವತ್ತಿನ ಉಪನ್ಯಾಸದಲ್ಲಿ ಅದನ್ನು ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಶರಣ ಸಾಹಿತ್ಯ ಅನ್ನುವಂಥ ಈ ಸಮಷ್ಟಿ ಸಾಹಿತ್ಯ ಇದು, ಎಲ್ಲರ ಸಾಹಿತ್ಯ ಇದು. ವಚನ ಸಾಹಿತ್ಯ ಎಲ್ಲರ ಸಾಹಿತ್ಯ. ವಚನ ಸಾಹಿತ್ಯ ಮನುಷ್ಯ ಹೇಗೆ ಬದುಕಬೇಕು ಅನ್ನುವಂಥ ಕಲಿಸುವಂಥ ಸಾಹಿತ್ಯ. ಇಂಥ ಸಾಹಿತ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಶರಣರು ಎಷ್ಟೊಂದು ಕಷ್ಟಪಟ್ಟರು ಅನ್ನುವಂಥ ಮಾತು ನಾವು ನೆನೆಸಬೇಕಾಗ್ಯದ ಮತ್ತು ಅದನ್ನು ತಿಳಿಸಬೇಕಾಗ್ಯದ ನಮ್ಮ ಮುಂದಿನ ಪೀಳಿಗೆಗೆ. ಸ್ಮರಣೋತ್ಸವ ಮಾಡಿದ್ದೇವೆ ನಾವು ಇವತ್ತಿನ ದಿವಸ. ಶರಣರ ಮರಣವನ್ನು ಕೂಡ ನಾವೇನಂದ್ರೆ ಅದೊಂದು ಉತ್ಸವನ್ನಾಗಿ ಆಚರಿಸ್ಬೇಕಂತ ಹೇಳ್ತಾರೆ. ಯಾಕಂದ್ರೆ ಅವ್ರು ಅಂತಹ ಒಂದು ಜೀವನವನ್ನ ಬೆಳಗಿ ಜೀವನವನ್ನ ಒಂದು ಸಾಧಿಸಿ ಅವರು ತಮ್ಮ ಕೊನೆಯ ದಿನಗಳನ್ನು ಮುಗಿಸಿದ್ದಾರೆ. ಅದಕ್ಕೆ ಇಲ್ಲಿ ಒಬ್ಬ ಜಾನಪದ ಕವಿ ಬರೀತಾನೆ, ಅದನ್ನು ಹೇಳ್ಕೊಂಡು ನಾನು ಮುಂದೆ ಹೋಗ್ತೀನಿ. ನಾವೆಲ್ಲ ಒಂದೇ, ಇವತ್ತು ತಿಳ್ಕೊಬೇಕು ನೀವೆಲ್ಲ. ಅವರೆಲ್ಲ ಹಂಗೆ ಮಾಡಿದ್ರು, ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇದೀನು. ಬಸವಣ್ಣವ್ರು ಮಾಡಿದ್ರು, ಚನ್ನಬಸವಣ್ಣ ಮಾಡಿದ, ಅಕ್ಕ ಮಹಾದೇವಿ ಮಾಡಿದ್ಲು, ಅಕ್ಕ ನಾಗಮ್ಮ ಮಾಡಿದ್ಲು ಅಲ್ರಿ. ಅವರು ತಾಯಿ ಗರ್ಭದಿಂದ ಹುಟ್ಟಿದವ್ರು, ಶುಕ್ರ ಶೋಣಿತದಿಂದ ಹುಟ್ಟಿದವರು, 9 ತಿಂಗಳ ಹೊಟ್ಟೆಯಾಗಿದ್ದ ಹುಟ್ಟಿದವರು. ಅವ್ರೇನು ಪುರಾಣ ಪುಣ್ಯಕತೆ ಹೇಳ್ದಂಗೆ ಮ್ಯಾಗಿಂದ ಬಂದವರಲ್ಲ, ನೇರವಾಗಿ ಕೆಳಗೆ ಮಳೆಯಾಗಿ ಬಿದ್ದವರಲ್ಲ. ಇದೇ ಭೂಮಿಯಲ್ಲಿ ಹುಟ್ಟಿ ಇಷ್ಟೊಂದು ಸಾಧನೆ ಮಾಡ್ಯಾರಂದ್ರೆ ಎಷ್ಟೊಂದು ಇರ್ಬೇಕ್ರಿ. ಅದಕ್ಕೆ ಹೇಳ್ತಾರೆ ಒಂದು ಕಡೆ, ನೆಲದ ಮೇಲಿನ ನೀರು ಎತ್ತರೆತ್ತರಕ್ಕೇರಿ ಎತ್ತರದಲ್ಲಿ ಎಳನೀರಾಗುತ್ತದೆ. ನೆಲದ ಮೇಲಿನ ನೀರು ಎತ್ತರಕ್ಕೇರಿ ಎತ್ತರದಲ್ಲಿ ಎಳನೀರಾಗುತ್ತದೆ. ಆಗ ಅದಕ್ಕೆ ತಾಕದು ಗಾಳಿ, ಸೋಂಕದು ಧೂಳಿ, ಮೇಲೆ ವಜ್ರ ಕವಚ ಅಂತ. ಜಗತ್ತಿನಾಗ ಸೂರ್ಯ ನೋಡ್ಲಾರ ನೀರು ಯಾವುದಾದ್ರೂ ಇದ್ರೆ ಅದು ಎಳನೀರು. ಭೂಮಿಯಲ್ಲಿರುವಂತಹ ಒಂದು ಸತ್ವವನ್ನು ಹೀರಿಕೊಂಡು ಆ ತೆಂಗಿನ ಗಿಡದ ಬುಡಕ್ಕೆ ನಾವೇನ ಬಿಸಿನೀರು ಹಾಕ್ತೇವೋ, ಬಿಸಿಲೇರಿ ನೀರು ಹಾಕ್ತೇವೋ, ಮುಸುರಿ ನೀರು ಹಾಕ್ತೇವೋ, ಒಗದು ನೀರು ಹಾಕ್ತೇವೋ, ಆದ್ರೂ ಕೂಡ ಸತ್ವವನ್ನು ತೆಗೆದುಕೊಂಡು ಎತ್ತರದಲ್ಲಿ ಎಳನೀರಾಗಿ ಯಾವ ರೀತಿ ಏನಪ್ಪಾ ಅಂದ್ರೆ ಅದು ನಮ್ಮ ದಾಹವನ್ನು ಹಿಂಗಿಸ್ತದ. ಅವಾಗ ಅದಕ್ಕೆ ಏನಾಗ್ತದಂದ್ರೆ ಯಾವುದೇ ಒಂದು ಇದು ಇರಂಗಿಲ್ಲ, ಅದಕ್ಕೆ ಭಯ ಇಲ್ಲ, ಅದಕ್ಕೆ ಗಾಳಿಲ್ಲ, ಧೂಳಿಲ್ಲ, ಬಿಸಿಲಿಲ್ಲ, ಏನೂ ಇಲ್ಲ, ಎಳನೀರಿಗೆ. ಅದಕ್ಕೆ ಹೇಳ್ತಾರೆ ಅಂತಹ ಒಂದು ವ್ಯಕ್ತಿತ್ವವನ್ನು ಶರಣರು ಪಡೆದ್ರು ನಾವು ಪಡಿಬೇಕಾಗಿದೆ ಇವತ್ತಿನ ದಿವಸ. ನೆಲದಲ್ಲಿ ಬೇರು, ಆಕಾಶದಲ್ಲಿ ನೀರು. ಅದ್ಯಾವುದಂದ್ರೆ ಅದು ಕಲ್ಪವೃಕ್ಷ, ತೆಂಗಿನ ಮರ. ಶರಣರೆಲ್ಲ ಏನ್ ಮಾಡಿದ್ರು? ಇದನ್ನೇ ಮಾಡಿದ್ರು. ಇಲ್ಲಿ ಬರುವಂತಹ ವಿದ್ಯುತ್ ಶಕ್ತಿ ಎಲ್ಲದಿದು? ಜೋಗದಿಂದ ಬಂತ ನಮಗೀಗ. ಆ ಮಷಿನ್ ಇಲ್ಲಿ ಬಂದದೇನು? ಆ ಚೇತನ ಇಲ್ಲಿ ಬಂದದ. ಅದಕ್ಕೆ ಕಲ್ಯಾಣದಿಂದ ರಕ್ಷಣೆ ಮಾಡಿಕೊಂಡು ಹೋದಂಥ ಆ ವಚನ ಸಾಹಿತ್ಯವನ್ನ ಉಳುವಿಯಿಂದ ನಿರಂತರವಾಗಿ ನಾಡಿನ ತುಂಬ ಸಂಚಾರ ಮಾಡ್ಲಿಕ್ಕೆ ಎಂತ ತ್ಯಾಗ ಬಲಿದಾನ ಮಾಡಿದ್ರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವತ್ತ ಶರಣರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಮತ್ತು ಶರಣ ತತ್ವ ಹೆಂಗಂತ ಇವತ್ತು ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಇಡೀ ಜಗತ್ತಿನಲ್ಲಿ ಇರುವಂಥ ಎಲ್ಲ ಜಾತಿ ಮತ ಪಂಥಗಳಿಗೆ ಒಪ್ಪುವಂತಹ ತತ್ವ ಕೊಟ್ಟವ್ರು ಯಾರಾದ್ರೂ ಇದ್ರೆ ಶರಣರು. ಅದು ಯಾವುದೇ ಧರ್ಮ ಇರಲಿ, ಆ ಎಲ್ಲ ಧರ್ಮದ ತಿರುಳು ಮತ್ತು ಹುರುಳು ಎದರಾಗೈತೆ ಅಂದ್ರೆ ವಚನ ಸಾಹಿತ್ಯದಾಗ. ಅದಕ್ಕೆ ಒಬ್ಬ ಜಾನಪದ ಕವಿ ಬರ್ತಾನೆ, ಅವನಲ್ಲಿ ಎಷ್ಟೊಂದು ಇವೆಲ್ಲ ಶರಣ ಜೀವನ ಮಾಡಿದವ್ರು ಹಿಂಗೆ ಬರೀತಾರ್ರಿ, ಮತ್ತೊಬ್ಬರು ಬರೆಯಕ್ಕೆ ಬರಂಗಿಲ್ಲ, ಅವ್ನು ಬರೀತಾನೆ ನೋಡ್ರಿ. ಸುರುವಿಗೆ ನಿಮ್ಮ ದರ್ಶನ ಒಂದೇ, ಸರ್ವ ಜನರಿಗೆ ಶರಣಾರ್ಥಿ ಎಂದೇ, ಗುರುವಿನ ಧ್ಯಾನ ಮಾಡುವುದು ಒಂದೇ, 100 ಜನ ಸಭಾ ಕೂಡಿರಿಲ್ಲಿ ಕೇಳುವ ಶಬ್ದ ಒಂದೇ. ಬೆಳೆಯುವ ತಾಯಿ ಮೊಲೆಹಾಲು ಒಂದೇ, ಸದ್ಗತಿ ತಿಳಿಯುವ ದಾರಿಯು ಒಂದೇ, ಗುರುವಿನ ಮೂಲ ಮಂತ್ರವು ಒಂದೇ, ದೇವರ ನಾಮ ನವಕೋಟಿ ಇದ್ದರೇನು ಮಾಡುವ ಭಕ್ತಿ ಒಂದೇ. ಬಡವ ಬಲ್ಲಿದನ ಮರ್ಯಾದೆಯು ಒಂದೇ, ಸತ್ಯ ಮಿಥ್ಯೆ ನುಡಿಯುವ ನಾಲಿಗೆ ಒಂದೇ, ಬಲ್ಲವರಿಗೆಲ್ಲ ಕಾಣುವುದು ಒಂದೇ, ಸೂರ್ಯ ಪ್ರಕಾಶ ಬ್ರಹ್ಮಾಂಡ ತುಂಬಿ ಬೆಳಕು ಬೀಳುವುದೊಂದೇ. ಆದಿ ಅನಾದಿ ನಾದವು ಒಂದೇ, ತಂದೆಯ ಬಿಂದುವಿನಲ್ಲಿರುವ ಆಕಾರ ಒಂದೇ, ಆಕಾರದಲ್ಲಿರುವ ಆತ್ಮತಾ ಒಂದೇ, ನಂದು ನಿಂದು ಎಂಬ
ಬೆಳೆಸುವವರಿಗೆ ತಿಳಿಸುವ ಜ್ಞಾನ ಒಂದೇ. ಮರ ಬೆಳೆದೇರನು ಬಡ್ಡೆಯು ಒಂದೇ, ಹೂಕಾಯಿ ಬೀಜ ಇರುವುದು ಒಂದೇ, ಈ ನಡುವೆ ಎಲ್ಲ ನಂದು ನಿಂದೆ, ಅಂತ್ಯಕಾಲದಲ್ಲಿ ಸಂತಿ ಮಾಡಿಕೊಂಡು ಹೊಂಟು ಹೋಗುವುದೊಂದೇ, ಅಂತ್ಯಕಾಲದಲ್ಲಿ ಸಂತೆ ಮಾಡಿಕೊಂಡು ಹೊಂಟು ಹೋಗುವುದೊಂದೇ ಅಂತ ಒಬ್ಬ ಜನಪದ ಕವಿ ಬರೀತಾನೆ. ಯಾವ ಯೂನಿವರ್ಸಿಟಿ ಪದವಿ ಪಡೆದಂಥ ವ್ಯಕ್ತಿಗಿಂತ ಕಡಿಮೆ ಅದ್ರ ನೋಡ್ರಿ ಇದ್ರಾಗ ಸಾಹಿತ್ಯ. ಇದನ್ನು ಬರೆದವರು ಸಾಮಾನ್ಯ ಜನರು. ಇದು ನಮ್ಮ ಕನ್ನಡ ನಾಡಿನಲ್ಲಿ, ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಯಾಕಾಯ್ತು ಅಂದ್ರ, ಇಲ್ಲಿ ಶರಣರ ಮೆಟ್ಟಿದ ಧರೆ ಪಾವನ ಅಂತಾರಲ್ಲ, ಅವರೆಲ್ಲ ನಡೆದಾರ ತಿಳ್ಕೊಂಡು ಏನಂದ್ರೆ ಇಂಥವೆಲ್ಲ ಮಾತುಗಳು ನಮ್ಮಿಂದ ಬರ್ತಾವೆ, ನಮ್ಮ ಮತ್ತೊಬ್ಬರಿಂದ ಮಾತಾಡ್ತೇವೆ, ಮತ್ತು ಪಾವಟೆ ಶರಣ ಅಂತ ಶರಣರು ಏನಂದ್ರೆ ಇಲ್ಲಿ ಹುಟ್ಟುತ್ತಾರ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಬೇಕಾಗ್ತದೆ. ಅದಕ್ಕೆ ಇಲ್ಲಿ ಇವತ್ತಿನ ದಿವಸ ಏನು ಮಾಡಿದ್ರಂದ್ರ ಇಂಥ ಕೆಲಸಗಳಾಗ್ಬೇಕ್ರಿ. ಇದು ಒಂದು ಮುಂಚೂಣಿ ಮಾಡ್ಯಾರ. ಏನಂದ್ರ ಕೇವಲ ಪಾವಟೆ ಶರಣರ ಸ್ಮರಣೋತ್ಸವದಲ್ಲಿ ಅವರ ಚರಿತ್ರೆಯನ್ನು ಹೇಳುವುದಲ್ಲ, ಅವರ ಜೀವನ ಗಾಥೆಯನ್ನು ಹೇಳುವುದಲ್ಲ, ಅದ್ರ ಜೊತೆಯಲ್ಲಿ ನಾವು ಏನು ಮಾಡ್ಬೇಕನ್ನೋದು ತಿಳಿಸಬೇಕಾದ್ರೆ ಕೆಲವೊಬ್ಬರಿಗೆ ಆದ್ರೆ ಕೆಲಸ ಹಚ್ಚಬೇಕಂತ ತಿಳ್ಕೊಂಡು ನಮ್ಮ ಶರಣ ಬಸವೇಶ್ವರ ಚನ್ನಬಸವೇಶ್ವರ ವಚನೋತ್ಸವ ಬಳಗದವ್ರು ನನಗೊಂದು ಕೆಲಸ ಹಚ್ಚಿದ್ರು. ಹಳ್ಳಿಕೆರೆಯವರು ಒಂದು ತಿಪ್ಪೇರುದ್ರಸ್ವಾಮಿಯವರ ಒಂದು ಅಳಿವಿನಿಂದ ಉಳಿವಿಗೆ ಅನ್ನುವಂಥ ಕಾದಂಬರಿ ಕೊಟ್ಟರು ನನ್ನ ಕೈಯಾಗ. ಇದನ್ನು ಓದಿ ನೋಡ್ರಿ ಡಾಕ್ಟರ್ ಅಂತ. ಇಡೀ ಕಾದಂಬರಿಯನ್ನ ಒಂದು ಪೇಜ್ ತೆಗೆದ ಮೇಲೆ ಅದು ಕೊನೆಯವರೆಗೂ ಬಿಡ್ಲಾರಂಗ ಇತ್ತದು. ಅನಿವಾರ್ಯ ಕಾರಣದಿಂದ ಎದ್ದು ಹಾನಿ ಹೊರತಾಗಿ ಆ ಇಡೀ ಕಾದಂಬರಿ ಹಂಗೆ ಓದಿಸ್ಕೊಂಡು ಹಂಗೆ ಬರೆದ್ರು. ಅದರಲ್ಲಿರುವಂತಹ ಪ್ರತಿಯೊಂದು ಹಂತವನ್ನು ನೋಡಿದಾಗ, ಅಲ್ಲಿರುವಂತಹ ವಿಚಾರಗಳನ್ನು ನೋಡಿದಾಗ, ಘಟನೆಗಳನ್ನು ನೋಡಿದಾಗ ಒಮ್ಮೆ ಆನಂದ ಬಾಷ್ಪ, ಅಲ್ಪ ಸಮಯದಲ್ಲಿ ದುಃಖಾಶ್ರು, ಒಮ್ಮೆ ವಿಷಾದ, ಎಷ್ಟೊಂದು ಒಂದು ವಿಚಿತ್ರಗಳು ನಡೀತಾವಂದ್ರೆ ಶರಣರ ಜೀವನದೊಳಗೆ. ಅಂಥ ಚಿತ್ರ ವಿಚಿತ್ರಗಳನ್ನು ಏನು ಮಾಡ್ಬೇಕಂದ್ರೆ ನಮ್ಮ ಜೀವನದಲ್ಲಿ ಬಂದರೂ ಕೂಡ ನಾವು ಸಹಿಸ್ಬೇಕಂತ ತಿಳ್ಕೊಂಡು ಶರಣರದನ್ನು ಕಲಿಸಿ ಹೋಗ್ಯಾರ. ಆ ಕವಿಗಳೇನಂದ್ರೆ ಅಂಥ ಒಂದು ಕಾದಂಬರಿಯನ್ನು ಬರೆದಾರ. ದಯವಿಟ್ಟು ನಿಮ್ಮ ಎಲ್ಲರ ಮನೆಯಲ್ಲಿ ಆ ಕಾದಂಬರಿನ ಇಟ್ಕೋರಿ, ಸಾಹಿತ್ಯ ಭಂಡಾರದಾಗ ಸಿಗ್ತದ. ಅದು ಬಹಳ ಅದ್ಭುತವಾದಂತಹ ಕಾದಂಬರಿ. ಅದನ್ನು ನೋಡಿದ್ರೆ ನಿಮ್ಮ ಮಕ್ಕಳಿಗೆ ಏನಂದ್ರೆ ಆ ಶರಣರ ಜೀವನ ಹೆಂಗಿತ್ತು, ಶರಣರು ಎಷ್ಟು ಕಷ್ಟಪಟ್ಟರು ಅನ್ನುವಂಥ ಮಾತನ್ನ ಅದರಲ್ಲೆಲ್ಲ ತಿಳಿಸ್ಯಾರ. ಅದಕ್ಕೆ ವಿಷಯ ಕೊಟ್ಟಾರ. ಏನ್ ಕೊಟ್ಟಾರ? ದರೆ ಹತ್ತಿ ಒಲೆ ಹತ್ತಿ ಉರುದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರುದಡೆ ನಿಲ್ಲಲು ಬಾರದು. ಏರಿ ನೀರುಂಬಡೆ ಬೇಲಿಕೆಯ ಮೇವುಡೆ, ನಾರಿ ತನ್ನ ಮನೆಯಲ್ಲಿ ಕಳವುಡೆ, ತಾಯಿ ಮೊಲೆವಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಬಸವಣ್ಣವ್ರು ಹೇಳ್ತಾರ. ಇವು 5 ಘಟನೆಗಳು ಬರ್ತವೆ. 5 ಘಟನೆಗಳು ಆದ್ರೆ ನಾವು ಯಾರಿಗೆ ಹೇಳುನು ಅನ್ನುವಂಥ ತತ್ವ ಬರ್ತದೆ. ಒಲಿ ಹತ್ತಿ ಉರಿದ್ರ ನಿಂದಿರ್ತದ, ಆದ್ರೆ ದರೆ ಹತ್ತಿ ಉರಿದ್ರೆ ನಿಂದ್ರಂಗಿಲ್ಲ. ಕೆರೆ ನೀರ ಕೆರೆ ಒಡ್ಡನ ಕುಡಿದ್ರೆ ಏನ್ ಮಾಡಕ್ಕಾಗ್ತದ? ಬೆಳಿಗ್ಗೆ ಹಚ್ಚದ ಬೆಳಿನ ಮೇಯ್ತಂದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದ? ಮಗುವಿನ ಲಾಲನೆ ಪಾಲನೆ ಮಾಡಕ್ಕ ತಾಯಿಯ ಒಂದು ಅಮೃತಧಾರೆ, ಆ ಮೊಲೆ ಹಾಲು ಇವತ್ತ ಆ ಕೂಸಿಗೆ ವಿಷ ಹಾಕದಂದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದ? ಅದಕ್ಕೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಬಹಳ ಕಷ್ಟ ಬಂದಾಗ, ಬಹಳ ಆದಾಗ ಶರಣರಿಂತ ವಚನಗಳನ್ನು ಬರೆದಿದ್ದಾರೆ. ಆ ವಚನಗಳನ್ನು ವಿಶ್ಲೇಷಣೆ ಮಾಡ್ತಾ ಆ ವಚನ ವಿಶ್ಲೇಷಣೆ ಮಾಡಿದಾಗ ಏನಾಗ್ತಂದ್ರೆ ಉಳಿವಿ ಶರಣರ ಜೀವನ ಒಂದು ಪ್ರಯಾಣ ಗೊತ್ತಾಗ್ತದ ನಮ್ಗೆ. ಅದಕ್ಕೆ ಇದು ಆ ಕಾದಂಬರಿಯಲ್ಲಿ ವಚನ ಸಾಹಿತ್ಯ ರಕ್ಷಣೆಗಾಗಿ ಶರಣ ಯಾತ್ರೆ ಎಷ್ಟು ಕಷ್ಟ ಅನ್ನುವಂಥದ್ದು ಕೂಡ ಮಾತು ಬರೆದಾರ. ನೀವು ಹೇಳ್ತೀನಿ, ಈ ಸದ್ಯ ನಾನು ಹೇಳ್ಕೊತ ಹೋಗ್ತೀನಿ ನೋಡ್ರಿ. ಆ ಸ್ಥಾನಗಳು ಅವೊಂದು ಎಷ್ಟು ಪವಿತ್ರ ಆಗ್ಯಾವಂದ್ರೆ, ಈ ಹೇಳಿ ಹೋದಂಗ ಏನಾಯ್ತಂದ್ರೆ ರಾಜೂರ್ ಸರ್ ಹೇಳ್ದಂಗ ಇವೆಲ್ಲ ಪುಣ್ಯ ಕ್ಷೇತ್ರಗಳು. ನನಗೆ ಬಹಳ ಖುಷಿ ಆಗ್ತದೆ. ನಾ ಬಸವಣ್ಣವ್ರು ಊರಿನಾಗ ಹುಟ್ಟದೆ, ಚನ್ನಬಸವಣ್ಣವ್ರ ಕಾರ್ಯಕ್ಷೇತ್ರ ಬಂದು ಹೋಗ್ಯಾರ. ಈ ಊರಾಗ ನನ್ನ ಕಾರ್ಯಕ್ಷೇತ್ರ ಮಾಡ್ಕೊಂಡೇನಿ. ಎಂತ ಭಾಗ್ಯ ನೋಡ್ರಿ. ಎಲ್ಲ ಊರಿಗೆ ಬರಂಗಿಲ್ಲ ಇವು. ಇವತ್ತಿನ ದಿವಸ ಅಲ್ಲಿ ಅವ್ರು ಹಾಯ್ದು ಬಂದಂತ ಎಲ್ಲ ಕ್ಷೇತ್ರಗಳು ಪುಣ್ಯ ಕ್ಷೇತ್ರಗಳಾಗ್ಯಾವ. ಆದ್ರೆ ಅಭಿವೃದ್ಧಿ ಯಾಕಾಗ್ಲಿಲ್ಲ? ನಮ್ಮಲ್ಲಿ ಚಿಂತನಶೀಲತೆ ಇಲ್ಲ, ನಮಗದರ ಬಗ್ಗೆ ಒಂದು ಇದು ಇಲ್ಲ, ಅವರ ಸಾಹಿತ್ಯವನ್ನು ಓದುವಂತ ವ್ಯವಧಾನವಿಲ್ಲ. ಇವತ್ತು ಧಾರವಾಡಕ್ಕೆ ಬಂದು ಹೋಗ್ಯಾರಂದ್ರೆ ಇನ್ನೂ ಎಷ್ಟು ಆಗ್ಬೇಕಿದು? ನಾವೆಲ್ಲ ವಿಚಾರ ಮಾಡ್ತಕ್ಕಂಥ ಮಾತ. ಮುಂದೆ ಹುಬ್ಬಳ್ಳಿಗೆ ಹೋಗ್ತಾರ. ಹುಬ್ಬಳ್ಳಿ 3000 ಮಠದಲ್ಲಿರುವಂತ ಗುರುಸಿದ್ಧ ಶಿವಗಳಿಗಿಂತ ಮೊದಲು ಸಿದ್ದೇಶ್ವರ ಶಿವಗಳು ಬಂದೋದ್ರು. ಅವರು ಕಲ್ಯಾಣದಿಂದ ಬಂದಂತ ಶರಣರ ಏನಂದ್ರ ಅವ್ರು ಏನೇನೋ ಹುಚ್ಚುಚ್ಚಾರ ಪೂಜಾ ಮಾಡ್ಕೊಳ್ಳೋದು, ಪ್ರವಚನ ಹೇಳೋದು ಮಾಡಿ ಹುಚ್ಚು ಸಿದ್ಧ ಅಂತಿದ್ರತ್ತ ಅವ್ರಿಗೆ. ಅಂಥವ್ರ ಮಟ್ಟಕ್ಕ
ಈ ಶರಣರೆಲ್ಲ ಬಂದಾಗ ಏನಾಗುತ್ತೆ ಅಲ್ಲಿ ಹೋಗ್ತಾರೆ. ಮುಂದೆ ಹೇಳ್ತೀನಿ ನಾನು. ಎಲ್ಲಿ ಸಾವಿರಾರು ವಚನ ಕಟ್ಟಿಬಿಟ್ಟು 3,000 ಮಠ ಆಯಿತು. ಆದರೆ ನೋಡ್ರಿ ನಮ್ಮ ದುರ್ದೈವ ಏನಾಯಿತು, ಇವತ್ತು ಅಲ್ಲಿ 3,000 ಮಠದೊಳಗೆ ಇವತ್ತಿನ ದಿವಸ ವಚನ ಚಿಂತನ ಎಷ್ಟು ಮಟ್ಟಿಗೆ ನಡೀತಾ ಇದೆ. ಚನ್ನಬಸವಣ್ಣವ್ರ ತತ್ವಗಳನ್ನು ಎಷ್ಟು ಮಟ್ಟಿಗೆ ನಾವು ಹೇಳ್ತಾ ಇದ್ದೇವೆ. ಕಾಳವೇ ಮಾತುಗಳನ್ನು ಎಷ್ಟು ಜನ ಹೇಳ್ತಾ ಇದ್ದೀರಿ. ಅದಕ್ಕೆ ನಾನು ಹೇಳುವಂತ ತಾತ್ಪರ್ಯ ಏನಂದ್ರೆ, ಬರೇ ನಾವು ಓದಿದ್ರಲ್ಲ, ಅದ್ರ ಜೊತೆಯಲ್ಲಿ ಅನುಷ್ಠಾನಕ್ಕೆ ತಂದಾಗ ಮಾತ್ರ ಅದು ಆಗ್ತದೆ. ಅಡಿಗೆ ಮಾಡಿ ಇಟ್ಟೋಗ್ಯಾರ, ಉಣ್ಣುವುದಷ್ಟೇ ನಮ್ಮ ಕೆಲಸ. ಉಂಡು ಅದರಿಂದ ಶಕ್ತಿ ಪಡ್ಕೊಂಡು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ಬೇಕಾಗ್ಯದ. ಅದಕ್ಕೆ ಬಹಳ ಮಂದಿ ಬಹಳ ತರ ತಪ್ಪು ಬರೆದಿದ್ರು. ಇವತ್ತಿಗೂ ಕೂಡ ಕೆಲವೊಂದು ಪುಸ್ತಕಗಳಲ್ಲಿ ಕಲ್ಯಾಣದ ಶರಣ ಬಗ್ಗೆ ತಪ್ಪು ಅಭಿಪ್ರಾಯ ಇದಾವೆ. ಮಂತ್ರಿ ಪದವಿ ಬಿಟ್ಟು ಆದ ಬಸವಣ್ಣ, ಅಂಜು ಓಡು ಆದ, ಗಡಿಪಾರು ಮಾಡಿದ್ರು, ಕೇಳಿರ್ಬೇಕು ನೀವೆಲ್ಲ. ಆದ್ರೆ ಅದಕ್ಕೆಲ್ಲ ನಾವು ನೋಡ್ರಿ, ಅದೇ ವಿಧಾನಸೌಧನೊಳಗೆ ಹೇಳಿದ್ರಂತ ಹೇಳಿದ್ರಿ. ಈಗ ಏನಂದ್ರೆ ಬಸವಣ್ಣನವರು ಹೊಳಿ ಹಾರಿದ್ರಂತ. ಈ ತರ ಎಲ್ಲ ಬರೀದ್ರಿಂದ ಅದನ್ನ ನಾವು ಯಾರಾದ್ರೂ ವಿರೋಧ ಮಾಡ್ತಾ ಇದ್ದೇವಾ? ಅದು ಸರಿ ಇದೆ ಅಂತ ಸಾಧಿಸ್ತಾ ಇದ್ದೇವಾ? ಇದು ನಮಗೆ ಬೇಕಾಗ್ಯದ. ಅದಕ್ಕೆ ಹೇಳಂದ್ರೆ ಒಂದು ಮಾತು ಹೇಳ್ಬೇಕಾಗ್ಯದ. ನಾವು ಇಲ್ಲಿ ವಿಚಾರ ಮಾಡ್ತಕ್ಕಂಥ ಮಾತು, ಶರಣ ಸಾಹಿತ್ಯ ಸಾಧಾರಣ ಸಾಹಿತ್ಯ ಅಲ್ಲ. ಅವತ್ತು ಕಲ್ಯಾಣದಲ್ಲಿ ಕ್ರಾಂತಿ ಆಗಬೇಕಾದ್ರೆ ಕೇವಲ ಬಸವಣ್ಣನವ್ರ ಕಾರಣ ಅಲ್ರಿ ಇದನ್ನು ತಿಳ್ಕೋರಿ. ನೀವು ಮತ್ತೊಬ್ಬರಿಗೆ ಹೇಳ್ರಿ, ಬರೇ ಇದು ಅಂತರ್ಜಾತೀಯ ಎಂದಾಗ್ಲಿಲ್ಲ, ಅಲ್ಲಿ ರಾಜಕೀಯ ವಿಫಲವೂ ಇತ್ತು. ಬಿಜ್ಜಳನ ಕೊಲೆ ಆಗ ಕಾರಣ ಬಿಜ್ಜಳನ ರಾಜದಹ. ಬಿಜ್ಜಳ ಅಲ್ಲಿರುವಂತ ಚಾಲುಕ್ಯ ತೈಲಪನನ್ನು ಸೋಲಿಸಿ ಏನ್ ಮಾಡಿದ್ದ, ಅಲ್ಲಿ ಹೋಗಿ ಪಟ್ಟಾಧಿಕಾರಿ ಆಗಿದ್ದವ. ಅದಕ್ಕೇನಂದ್ರೆ ಆ ಸಂದರ್ಭದಲ್ಲಿ ಕೆಲವು ವೈರಿಗಳು ಕೂಡಿಕಿಸಿಂದ ಏನದ ಈ ಒಂದು ಕಾರಣವನ್ನಿಟ್ಟುಕೊಂಡು ಬಂದು ಅವನು ಕೊಲೆ ಮಾಡಿದರೆ ಹೊರತಾಗಿ ಆ ಶರಣರು ಕೊಲೆ ಮಾಡಿದ್ದಲ್ಲ. ಇದು ತಿಳ್ಕೋರ್ ನೀವೆಲ್ಲ. ಆಮೇಲೆ ಅದೇ ರೀತಿಯಾಗಿ ಏನಾಯ್ತಂದ್ರ, ಅವ್ರಿಗೆ ಬೇಡಾಗಿತ್ತೇನಂದ್ರ, ಅಲ್ಲಿ ಪುರೋಹಿತ ವರ್ಗದವ್ರಿಗೆ ಏನಂದ್ರ ಬಸವಣ್ಣ ಬೇಕಾಗಿತ್ತ, ಬಸವಣ್ಣನವರು ಬೇಕಾಗಿದ್ರು, ಆದ್ರೆ ಅವರ ತತ್ವಗಳು ಬೇಕಾಗಿದ್ದಿಲ್ಲ. ಇದು ಬಹಳ ಮುಖ್ಯ. ಇವತ್ತಿಗೂ ಕೂಡ ಅದೇ ಆಗ್ತದೆ. ಅನೇಕ ಕಡೆ ಏನಂದ್ರೆ ಕೆಲವು ಮಂದಿಗೆ ಬಸವಣ್ಣವ್ರು ಬೇಕೀಗ, ಆದ್ರೆ ಬಸವಣ್ಣನವರ ತತ್ವ ಆಚರಣೆ ಮಾಡೋದು ಅದು ಜನಸಾಮಾನ್ಯರಿಗೆ ಕೊಟ್ಟು ಕಳಿಸೋ ಅಂದ್ರೆ ಆಗ್ತಾ ಇಲ್ಲ. ಅದಕ್ಕೇನದ, ಕಲ್ಯಾಣದ ಶರಣರನ್ನ ಅಂತ ಒಂದು ದೊಡ್ಡ ಚಾಲುಕ್ಯ ಇದು ಬಿಜ್ಜಳನ ಸೈನ್ಯ ಕೊಲ್ಲಬಹುದಾಗಿತ್ತು. ಅದರಲ್ಲಿರುವಂತಹ ಕೆಲವು ಜನ ಸಹಾಯ ಮಾಡ್ಯಾರ ಇವತ್ತಿನ ದಿವಸ. ಆ ಕೊನೆಗೆ ಸೋವಿದೇವ ಅಂತ ಬರ್ತಾನೆ, ಯಾರು? ಬಿಜ್ಜಳನ ಮಗ. ಅವನಿಗೆ ಪಶ್ಚಾತ್ತಾಪ ಆದ್ಮೇಲೆ ಏನ್ ಮಾಡ್ತಾನಂದ್ರ, ಅವತ್ತಿನ ರಾಜಕೀಯ ಸ್ಥಿತಿಯೊಳಗೆ ಶರಣರನ್ನ ಇಟ್ಕೊಳ್ಳೋ ತಪ್ಪಕ್ಕ ತಿಳ್ಕೊಂಡು ತಾನ ಕೆಲವೊಬ್ಬರಿಗೆ ಏನ್ ಮಾಡ್ತಾನಂದ್ರ, ಕೆಲವು ಮಂದಿ ಹೇಳಿ ಇವ್ರನ್ನ ಪಾರು ಮಾಡುವಂತ ವ್ಯವಸ್ಥೆನೂ ಮಾಡ್ಯಾರಲ್ಲಿ ಇವತ್ತು. ಅಂದ್ರೆ ಇಷ್ಟು ನಮಗೆ ವಚನ ಸಾಹಿತ್ಯ ಉಳಿದದು. ಅದಕ್ಕೆ ಇಲ್ಲೇನಂದ್ರ, ಆ ಕಲ್ಯಾಣದಲ್ಲಿ ನಡೆದ ಕ್ರಾಂತಿ ಬಗ್ಗೆ ಹೇಳಬೇಕಾಯ್ತಂದ್ರ ಅದು ರಾಜಕೀಯ ಕ್ರಾಂತಿ. ಅದು ಶರಣ ಕ್ರಾಂತಿಯಿಂದ ಬಿಜ್ಜಳನ ರಾಜ್ಯ ಹಾಳಾಗ್ಲಿಲ್ಲ. ಅದು ಬಿಜ್ಜಳನ ತಮ್ಮ ಮಲ್ಲಿಕಾರ್ಜುನ ಅಂತ ಬರ್ತಾನೆ, ಇನ್ನೊಬ್ಬ ದಂಡನಾಯಕ ಕಸಪಯ್ಯ ಅಂತ ಬರ್ತಾನ. ಇವರೆಲ್ಲ ಕೂಡಿ ಏನದ ಬಿಜ್ಜಳನನ್ನ ಆ ಸಿಂಹಾಸನ ಬಿಟ್ಟು ಇಳಿಸಬೇಕಂತೇಳಿ ಬಿಜ್ಜಳನ ಕೊಲೆ ಮಾಡ್ತಾರ. ಎಲ್ಲಾರು ಏನ್ ಮಾಡಿದ್ರಿ? ಶರಣರು ಕೊಲೆ ಮಾಡಿದ್ರು. ಶರಣರು ಏನ್ ಮಾಡಿದ್ರಂದ್ರ, ಆ ಬಿಜ್ಜಳನಿಗೆ ತಮ್ಮ ಒಂದು ಇದು ಹೇಳಕ್ ಹೋಗಿದ್ರು, ತಮ್ಮ ವಿಚಾರವನ್ನು ಹೇಳಕ್ ಹೋಗಿದ್ರು, ಹಿಂಗ್ಯಾಕ್ ಮಾಡಕ್ ಹೋಗಿರಿ ಅಂತೇಳಿ. ಆ ಸಂದರ್ಭದಲ್ಲಿ ಅವ್ರ ಅರಮನೆಯಿಂದ ಬರುವ ಹೊತ್ನಾಗ ಏನಂದ್ರ, ಅವ್ರ ಜೊತೆ ಇರುವಂತ ಆ ದ್ವಂದ್ವಿ ಹಿಡ್ಕೊಂಡು ಬಂದಿರ್ತಾರಲ್ಲ, ದೀವಟಿಗೆ ಹಿಡ್ಕೊಂಡು ಬಂದಂತವ್ರೆ ಬಿಜ್ಜಳನಿಗೆ ಚೂರಿ ಹಾಕ್ತಾರೆ. ಒಂದು ಇತಿಹಾಸ ಬರ್ತಾರ, ಮಲ್ಲಿದೇವ ಜಗದೇವ, ಯಾರಿ ನೆನಪಿರ್ಬೇಕಲ್ಲ, ಅವ್ರು ಕೊಲೆ ಮಾಡ್ಯಾರ ಅಂತ ಹೇಳ್ತಾರೆ. ಇವತ್ತಿನ ದಿವಸ ತಪ್ಪದು. ಅವ್ರಿಗೆ ಚನ್ನಬಸವಣ್ಣವ್ರ ಜೊತೆಯಲ್ಲೇ ಇದ್ರು ಅವ್ರು. ಯಾರು? ಮಲ್ಲಿದೇವ ಜಗದೇವ ಮಲ್ಲ. ಆದ್ರೆ ಅದನ್ನ ಮಾಡಿದವ್ರೆ ಬೇರೆ. ಇವತ್ತು ಆಲ್ಮೇಲ್ದೊಳಗ ಮಲ್ಲಿದೇವ ಜಗದೇವ ಬೊಮ್ಮರ ಸಮಾಧಿ ಅದಾವ ಇವತ್ತಿನ ದಿವಸ. ಅಲ್ಲಿ ಒಂದು ವಿರಕ್ತ ಮಠ ಇದೆ, ನಾನು ಹೋಗಿದ್ದೆ ಅಲ್ಲಿ ಕಾರ್ಯಕ್ರಮಕ್ಕೆ. ಆದ್ರ ಬಹಳ ಮಂದಿ ಏನಂದ್ರ, ಬಸವಣ್ಣವ್ರನ್ನ ತೊಂದರೆ ಕೊಟ್ಟದ್ದು ನೋಡಿ ಶರಣರು ಹುಚ್ಚಾಗಿ ಬಿಜ್ಜಳನನ್ನು ಕೊಂದ್ರು ಅನ್ನುವಂತ ಮಾತಾಡ್ತಾರೆ. ಕೊಲ್ಲುವ ಕೆಲಸ ಮಾಡಿದಂಥವ್ರು ಶರಣರಲ್ಲ, ಕಟ್ಟುವ ಕೆಲಸವನ್ನು ಮಾಡಿದಂಥವ್ರು ಶರಣರು ಅನ್ನುವಂಥದ್ದು ನಮ್ಮ ಮನಸ್ಸಿನಾಗ ಇರಬೇಕು. ನಮ್ಮ ಮಕ್ಕಳಿಗೆ ನಾವು ಇದನ್ನು ಕಲಿಸ್ಬೇಕಾಗಿದೆ ಇವತ್ತಿನ ದಿವಸ. ಬಹಳ ವಿಚಾರ ನೋಡ್ರಿ. ಅಲ್ಲಿ ಏನ್ ಮಾಡಿದ್ರಂದ್ರೆ, ಕಲ್ಯಾಣದ ಒಂದು ಈ ಹರಳೆಯ ಇದು ಅಂತರ್ಜಾತಿ ವಿವಾಹ ಬಂದಾಗ ಏನ್ ಮಾಡಿದ್ರ, ಬಸವಣ್ಣನವರು ತಮ್ಮ ಮಾತಿಗೆ ಬೆಲೆ ಇಲ್ಲ ಬಿಟ್ಟು ಕೂಡಲ ಸಂಗಮಕ್ಕೆ ಹೋಗ್ತಾರ. ಕೂಡಲ ಸಂಗಮಕ್ಕೆ ಹೋದ್ಮೇಲೆ ಅದಕ್ಕೊಂದು ಆಯೋಗ ನೇಮಿಸ್ತಾನ ಬಿಜ್ಜಳ ಆಯೋಗ ನೇಮಿಸಿ ಏನ್ ಮಾಡ್ತಾನ, ಚನ್ನಬಸವಣ್ಣವ್ರನ್ನೇ ಅದ್ರ ಕಮಿಟಿಯಾಗಿ ಇಡ್ತಾನ. ಇಲ್ಲಿ ನೋಡ್ರಿ ಎಷ್ಟು ಮಜಾ ಅದ. ಇವತ್ತಿಗೂ ಕೂಡ ನಮ್ಮ ರಾಜಕಾರಣ ಹೆಂಗದ, ಆ ಕಮಿಟಿಯಾಗಿಟ್ಟು ಮುಂಜಾನೆ ನಡೆಯುವಂತ ಸಭೆಯನ್ನು ಸಂಜೆಗೆ ಮಾಡ್ತಾರ್ರಿ. ಚನ್ನಬಸವಣ್ಣವರು ಹೋಗಿರಂಗಿಲ್ಲ, ಅಲ್ಲಿ ಠರಾವ್ ತಗೊಂಡು ಬಿಡ್ತಾರ. ಯಾರಿಗೆ? ಆ ಹರಳೆಯ ಮಧುವರ್ಷರಿಗೆ ಎಳೆಯೂಟೆ ಶಿಕ್ಷೆ ಕೊಟ್ಟು ಬಿಡ್ರಿ ಅಂತಾರ. ಚನ್ನಬಸವಣ್ಣವ್ರಿಗೆ ಇದು ಗೊತ್ತೇ ಇಲ್ಲ. ಅವತ್ತಿನ ಕಾಲದಲ್ಲಿ ಮೊಬೈಲ್ ಇಲ್ಲ, ಬೇರೆ ಬೇರೆ ಮಾಧ್ಯಮಗಳಿಲ್ಲ, ಏನ್ ಮಾಡ್ಬೇಕು ಹೇಳ್ರಿ. ಅದು ಎಲ್ಲ ಶಿಕ್ಷೆ ಆಗಿ
ಆ ಎಳೆಹೂಟಿ ಕಾರ್ಯಕ್ರಮ ಆದಮೇಲೆ ಚನ್ನಬಸವಣ್ಣವ್ರಿಗೆ ಗೊತ್ತಾದಾಗ ಮರಗ್ತಾರ ಅವರು. ಈ ಆಯೋಗ ಅನ್ನುವಂಥ ಶಬ್ದ ಇವತ್ತಿಗೂ ನೋಡ್ರಿ, ನೀವು ಎಲ್ಲರೂ ಯಾವ್ದಾರೆ ಆಯೋಗ ನಿಮಿಷಾರ ಅಂದ್ರೆ ನಿಮ್ಮನ್ನ ಹಾಳು ಮಾಡಕ್ಕೆ ಮಾಡ್ಯಾರತ್ತ ಅದನ್ನ. ಅದು ಏನೂ ಇಲ್ಲ, ಮುಂದಕ್ಕೆ ಹಾಕೋತ ಹೋಗ್ಬಿಡುದ್ರಿ ಹಂಗ ಅದನ್ನ. ನಮ್ಮ ಸ್ವಾತಂತ್ರ್ಯ ಸಿಕ್ಕಂತ ಸಂದರ್ಭದಲ್ಲಿ ನೀವು ವಿಚಾರ ಮಾಡ್ತಕ್ಕಂಥ ಮಾತ. ಗಾಂಧಿಯವ್ರನ್ನ ಹಂಗ ಹೊರಗಿಟ್ರು. ಗಾಂಧಿಯವ್ರನ್ನ ಹೊರಗಿಟ್ಟ ಏನಂದ ಇವತ್ತಿನ ದಿವಸ ರಾಜಕೀಯ ವ್ಯವಸ್ಥೆ ಯಾವ ಥರ ಆಗಿ ಹೋಯ್ತು ನೋಡ್ರಿ ಎಲ್ಲ. ಹಂಗ ಏನಂದ್ರ ಬೇಕಾದವ್ರನ್ನ ಯಾರು ಅದರ ಬಗ್ಗೆ ಹೇಳ್ತಾರ, ಯಾರು ಅದರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾರ, ಅವ್ರನ್ನ ಅಧಿಕಾರದಾಗ ಇಟ್ಕೊಂಡಂಗೆ ಮಾಡೋದು, ಅವ್ರು ಸನ್ಯಾಕ್ ಬರ್ಲಾರಂಗ ಮಾಡೋದು. ಇದು ಅವತ್ತಿನ ಕಾಲದಲ್ಲಿ ಇದ್ದದು. ಅದಕ್ಕೆ ಹೇಳುವಂತ ತಾತ್ಪರ್ಯ ಏನಂದ್ರ ಅಲ್ಲಿ ಶರಣರಿಗೆ ಅರಿದೇ ಇವೆಲ್ಲ ಕೆಲಸಗಳಾಗ್ಬಿಟ್ಟು, ಅದಕ್ಕೇನಂದ್ರ ಅಲ್ಲಿ ಕಲ್ಯಾಣದ ಕ್ರಾಂತಿ ಇದೇ ಅಲ್ಲ, ಮೊದಲೇ ನಡೆದದ್ರಿ. ಶಿವನಾಗಿ ಮಯ್ಯ ಅಂತ ಬರ್ತಾನ, ಅವನನ್ನ ಇವ್ರು ಹೇಳಿದ್ರಲ್ಲ ಕಿತ್ತೂರು ಶರಣರನ್ನೇಗ, ಅವ ಹೊರಗೆ ಬರ್ತಿದ್ದಿಲ್ರಿ. ಅವಾಗೆಲ್ಲ ಅಸ್ಪೃಶ್ಯರು ಹೊರಗೆ ಓಡಿ ಬಂದಂತ ಸಂದರ್ಭದಲ್ಲಿ ಇವ್ರು ಹೇಳ್ದಂಗ ಅದ ಕತೆ ಅದೇ ಇರ್ಬೇಕಂತ ಅನಿಸ್ತದ. ರಾಜಭಟ್ರ ಹಾಕ್ಯಾಕೊಂಡು ಹೊಡೆದ ಕೂಡಲೇ ಅವ ಬಸವಣ್ಣವ್ರು ಬಂದ್ರಂತ. ಅವಾಗ ಇವ್ರು ಅದಾರ ಯಾರದಾರ ಗೊತ್ತಿಲ್ಲ. ಅಲ್ಲ, ಬಸವಣ್ಣವ್ರು ಓಡಿ ಬಂದು ಅವ್ರನ್ನೆಲ್ಲ ಸಂತೈಸಿ ಆ ಸೈನಿಕರನ್ನೆಲ್ಲ ಕಳಿಸಿದ್ರು. ಮಂತ್ರಿ ಬಂದಾರ ಅಂದ ಕೂಡಲೇ ಹೋದ್ರು. ಯಾಕಪ್ಪ ಇಂಥ ರಾತ್ರಿಯಾಗ ಯಾಕೆ ಬರಾಕೋದೆ, ಹೊರಗೆ ಯಾಕೆ ಬಂದೆ ಅಂದ್ಕೊಳ್ಳಿ, ಬಸವಣ್ಣ ಬಂದಾನಂತ ಬಂದೆ ಅಂದ್ರತ್ತ ಅವರು. ಅವ್ರು ಹೇಳಿದ ಖರೆ ಅದು ವಿಷಯ. ಅದಕ್ಕೆ ಏನಂದ್ರ ಬಸವಣ್ಣೆ ಬರ್ಬೇಕು ಇಂಥ ಹೊತ್ನಾಗ ನಮ್ಮನ್ನು ರಕ್ಷಣೆ ಮಾಡಕ ತಿಳ್ಕೊಂಡ್ರು. ಅಂತ ಶಿವನಾಗಿದೇವ ಕೊನೆಯವರೆಗೂ ಏನದ ಉಳಿವಿತನ ಇರ್ತಾನ ಅನ್ನುವಂಥ ಮಾತನ್ನು ಕೂಡ ನಾನು ಇಲ್ಲಿ ಹೇಳಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಏನಂದ್ರ ಇವತ್ತ ಅವ್ರು ಏನ್ ಮಾಡ್ತಾರಂದ್ರ ಕಲ್ಯಾಣದ ಕಾರ್ಯಸೌಧ ಮುಗಿದು ಹೋದ ಮೇಲೆ, ಮುರಿದು ಬಿದ್ದ ಮೇಲೆ ಎಂಥ ಪ್ರಸಂಗ ಬತ್ತಂದ್ರ ರಾತ್ರೋರಾತ್ರಿ ಊರು ಬಿಡ್ತಾರ್ರಿ ಶರಣರಿಲ್ಲ. ರಾತ್ರೋರಾತ್ರಿ ಎಷ್ಟು ಕಷ್ಟ ಆಗಿರ್ಬೇಕ್ರಿ ಇವತ್ತಿನ ದಿವಸ. ನಾವು ಈ ಒಬ್ಬ ಮನಿ ಖಾಲಿ ಮಾಡಕ್ 3 ತಿಂಗಳು ಟೈಮ್ ಕೊಟ್ಟಿರ್ತಾನೆ, ಆದ್ರೂ ಕೂಡ 2 ಸಾಮಾನು ಉಳಿದಿರ್ತಾವ ನಮಗೆ ಹಳಾಳೆ ಅಕ್ಕದಲ್ಲಿ. ಆದ್ರ ಅವತ್ತೇ ರಾತ್ರಿ ಇಡೀ ವಚನ ಕಟ್ಟುಗಳನ್ನು ಕಟ್ಕೋಬೇಕು, ಶರಣರನ್ನು ಕಟ್ಕೋಬೇಕು, ಯಾರು ಬರ್ತೀನಿ ಅಂತ ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಬ್ಯಾಡ್ ಅಂತ ಅವ್ರನ್ನ ಬಿಟ್ಟು ಹೋಗ್ಬೇಕು. ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ಬೇಕು ಅನ್ನೋದು ನಾವು ನೋಡಿದ್ರ ಇಡೀ ಒಂದು ರಾತ್ರಿ ಪೂರ್ಣ ಶರಣರು ಒದ್ದಾಡ್ತಾರೆ. ಅದ್ರ ಜೊತೆಯಲ್ಲಿ ಏನ್ ಮಾಡ್ತಾರಂದ್ರ ಅವರು ಇಲ್ಲಿರುವಂತಹ ಶರಣರು ಅನೇಕ ಅಶಕ್ತ ಶರಣರಿದ್ರು ಕಲ್ಯಾಣದಾಗ. ಎಲ್ಲರೂ ಓಡಿ ಬರ್ಲಿಲ್ಲ, ಎಲ್ಲರೂ ಹೊರಗೆ ಬರ್ಲಿಲ್ಲ. ಅವ್ರನ್ನ ಯಾರ ರಕ್ಷಣೆ ಮಾಡ್ಬೇಕಂದಾಗ ನೀವು ನೆನಪಿಟ್ಟುಕೋರಿ, ಕಾಶ್ಮೀರದ ಭೂಪಾಲ ಶರಣಾಗಿದ್ರಲ್ಲ, ಯಾರು ಹೇಳ್ರಿ, ಮೂಡಿಗೆ ಮಾರಯ್ಯ ಮತ್ತು ಮಹಾದೇವಿ ಅಕ್ಕ, ಅವರಿಬ್ರು ಉಳಿತಾರೆ ಅಲ್ಲಿ. ಯಾರು ಏನು ಬಂದ್ರು ಉಳ್ಕಾದವ್ರನ್ನ ನಾ ರಕ್ಷಣೆ ಮಾಡ್ತೇವೆ ತಿಳ್ಕೊಂಡು ಏನ್ ಮಾಡ್ತಾರ, ಕಲ್ಯಾಣದಾಗ ಕೊನೆಗೆ ಉಳಿದಂತ ಶರಣರು ಯಾರಾದ್ರೂ ಇದ್ರ ಮೂಳಿಗೆ ಮಾರಯ್ಯ ಮತ್ತು ಮಹಾದೇವಿ ಅಕ್ಕ ಉಳಿತಾರ. ಅವ್ರನ್ನೆಲ್ಲ ಕಟ್ಕೊಂಡು ತಯಾರಾಗುವಂತ ಸಂದರ್ಭದಲ್ಲಿ ನೋಡ್ರಿ, ಒಂದು ಮಾತು ಹೇಳ್ತೀನಿ ಕೇಳ್ರಿ. ಮನಸ್ಸು ಹೆಂಗಿರ್ತದಂದ್ರ, ಶರಣರ ಮನಸ್ಸು ಹೆಂಗ ಕೂಡ್ತಿರ್ತಂದ್ರ, ಯಾವ್ದೋ ಮೊಬೈಲ್ ಇಲ್ಲ, ಯಾವ್ದೋ ವಿಚಾರ ಇಲ್ಲ, ಏನಿಲ್ಲ. ಸೊನ್ನಲಿಗೆ ಸಿದ್ದರಾಮೇಶ್ವರಿಗೆ ಈ ವಿಷಯ ಗೊತ್ತಾಗ್ತದೆ. ಅವತ್ತ ರಾತ್ರಿ ಅವ್ರು ಬಂದ್ರು, ಶರಣರ ಕಲ್ಯಾಣ ಬಿಡುವುದಿನ ಕುದುರೆ ಮ್ಯಾಗ ಬರ್ತಾರ. ಇಡೀ ರಾತ್ರಿ ಸೊನ್ನಲಾಪುರಕ್ಕೆ ಕಲ್ಯಾಣಕ್ಕೆ ಸಮೀಪ ಅದ. ಕುದುರೆ ಮ್ಯಾಗ ಬಂದು ಎಲ್ಲವನ್ನೂ ವ್ಯವಸ್ಥಿತವಾಗಿ ನಿಂತು ಕಟ್ಟಿ ಕಳಿಸ್ತವ್ರು ಯಾರಂದ್ರ ಸಿದ್ದರಾಮೇಶ್ವರರು. ಅವ್ರು ಹೇಳ್ತಾರ, ಎಲ್ಲ ವಚನಗಳ ಗಾಡಿಗೆ ಹಾಕ್ರಿ, ಎಲ್ಲ ಗಾಡಿಗೆ ಹಾಕಿ ಚಕ್ಕಡಿಗಳು, ಅನೇಕ ಚಕ್ಕಡಿಗಳನ್ನ ತಗೊಂಡ್ರು, ತಗೊಂಡ್ರು, ಎಲ್ಲಾ ತಗೊಂಡ್ರು. ಕಲ್ಯಾಣದ ಶರಣರು ಸಹಾಯ ಮಾಡಿದ್ರು. ಎಲ್ಲಾ ತಗೊಂಡು ಹೋಗುವತ್ನ್ಯಾಗ ನಮ್ಮ ವಚನ ಸಾಹಿತ್ಯ ಇವತ್ತಿನ ದಿವಸ ಉಳಿಬೇಕಾಯ್ತಂದ್ರ ಒಂದು ಜಾಣತನ ಮಾಡಿದ್ರು. ಸೊನ್ನಲಿಗೆ ಸಿದ್ದರಾಮ ಶರಣರು ಏನ್ ಮಾಡಿದ್ರು ಹೇಳ್ರಿ, ಶಕ್ತಿಗಿಂತ ಯುಕ್ತಿ ಮೇಲೂ ಚನ್ನಬಸವಣ್ಣ, ನಾನೊಂದು ಕೆಲಸ ಮಾಡ್ತೀನಿ, ಆ ಥರ ಮಾಡಂತ ತಿಳ್ಕೊಂಡೇನಂದ್ರ, ಖಾಲಿ ತಾಳೆಗರಿಗಳನ್ನ ಬರಿಬೇಕಾಗಿದ್ದಂತಹ ತಾಳೆಗರಿ ಇದ್ದಲ್ಲ ವಚನದ್ದು, ಇಡೀ ಒಂದು ಗಾಡಿ ಒಳಗೆ ಅದನ್ನ ತುಂಬಿ ಬರದು ಎಲ್ಲ ಏನದ ಇಡೀ ಶರಣರ ಅವ್ ಕಿಶೆದಾಗ ಅಲ್ಲಿ ಇಲ್ಲಿ ಮೈಯಾಗ ಎಲ್ಲ ಕಡೆ ಸೊಂಟಕ್ಕೆ ಪಟ್ಟಿಗೆ ಎಲ್ಲ ಕಟ್ಕೊಂಡು ಅವ್ರ ಮೈಯಾಗ ಕಟ್ಕೊಂಡು ಆ ಚಕ್ಕಡಿ ಹುಡ್ಕೊಂಡು ಹೊಂಟು ಬಿಟ್ರು. ಅದ್ರ ಮ್ಯಾಗೆಲ್ಲ ಕ್ಯಾಮಿ ಅರಿಬಿ ಹಚ್ಚಿ ಎಲ್ಲ ಮಾಡಿ ಶ್ರೀ ಗುರು ಬಸವತ್ ಬರೆದು ಬಿಟ್ರು. ಅವಾಗ ಬಂದಂತ ಸೈನಿಕರಿಗೆ ಏನ್ ಅನ್ಸ, ಇದೇ ಗಾಡಿಯಾಗ ತಗೊಂಡು ಹೊಂಟಾರ ತಿಳ್ಕೊಂಡು ಆ ಇಡೀ ಗಾಡಿಯನ್ನು ಸುಟ್ಟು ಹಾಕಿದ್ರು. ಅವಾಗ ಹೇಳ್ತಾರೆ ಸಿದ್ದರಾಮ ಶರಣರು, ನೋಡಿದ್ಯಾ ಚನ್ನಬಸವಣ್ಣ, ಇಲ್ಲಿ ಗೆಲ್ಲಬೇಕಾದ್ರೆ ಶಕ್ತಿ ಅಷ್ಟೇ ಅಲ್ಲ, ಯುಕ್ತಿನೂ ಬೇಕು ಅಂತ ತಿಳ್ಕೊಂಡು ಆ ಒಂದು ಇಡೀ ಗಾಡಿಯ ಒಂದು ಏನ್ ಮಾಡ್ತಾರಂದ್ರ ಅವರು, ಅದು ಸುಟ್ಟು ಹೋಗ್ಬಿಡ್ತದೆ, ಬಿಟ್ಟು ಬಿಡ್ತಾರ. ಅದನ್ನ ಎತ್ತಷ್ಟ ಬಿಚ್ಚಿಕೊಂಡು ಓಡಿ ಬರ್ತಾರೆ ಶರಣರು. ಗಾಡಿ ಸುಟ್ಟು ಭಸ್ಮಕ್ಕದ. ಬಿಜ್ಜಳನ ಸೈನಿಕರು, ಕರ್ಮಠ ಸೈನಿಕರವರು, ಅಲ್ಲಿರುವಂತಹ ಸೈನಿಕರೆಲ್ಲ ಶರಣರ ವಿರೋಧಿಗಳ ತಿಳ್ಕೊಬೇಡ್ರಿ ನೀವು, ಹೇಳ್ತೀನಿ ಕೇಳ್ರಿ ನಾನು. ಅದರಲ್ಲಿರುವಂತ ಒಬ್ಬ ಸೈನಿಕ, ಅದ್ರ ಜೊತೆಲಿ ಇನ್ನೂ ಅನೇಕ ಜನ ಬರ್ತಾರ. ಯಾರು ಅಂದ್ರೆ ಜೋದಾರ ಮಾಚೆ ಮುಂದೆ ಬರ್ತದ, ಬರ್ತಾನ ಜೋದಾರ ಮಾಯಣ್ಣ ಅಂತ ಬರ್ತಾನವ. ಕೊನೆ ಕಾಲದಾಗ ಬಸವಣ್ಣವ್ರಿಗೆ ಅವನೇ ಭೇಟಿಯಾಗಿ ಬರ್ತಾನೆ ಕೂಡಲ ಸಂಘಕ್ಕೆ ಹೋಗಿ. ಜೋದಾರ ಮಾಯಣ್ಣ ಅನ್ನುವಂತ ಒಬ್ಬ ಅಗದಿ ಸದೃಢ ಶಕ್ತಿವಂತ ತಿಳಿದಂತ
ಸೈನಿಕ ಏನು ಮಾಡ್ತಾನಂದ್ರೆ ಆ ಎಲ್ಲ ಸೈನಿಕರನ್ನ ಹಿಮ್ಮೆಟ್ಟಿಸಿ ಇವ್ರ ಜೊತೆ ಬಂದ್ಬಿಡ್ತಾನೆ. ಬಂದಾಗ ಮುಂದೆ ಏನಾಗ್ತದ, ಇವರೆಲ್ಲ ಕೂಡಿ ಎಲ್ಲಿಗೆ ಬರ್ತಾರ, ಸೊಲ್ಲಾಪುರಕ್ಕೆ ಬರ್ತಾರ. ಸೊಲ್ಲಾಪುರಕ್ಕೆ ಬಂದ ಮೇಲೆ ಸಿದ್ದರಾಮ ಶಿವಯೋಗಿಗಳು ಬಹಳ ಕೆಲಸ ಅವ್ರಿಗೆ ವ್ಯವಸ್ಥೆ ಮಾಡ್ತಾರ. ಶೂನ್ಯ ಶಿವಾಸನ ಯಾರು ಏರಿದ್ರು ಗೊತ್ತಿರಲಿ ನಿಮ್ಗೆಲ್ಲ. ಅಲ್ಲಮ್ಮ ಪ್ರಭುಗಳ ಶೂನ್ಯ ಶಿವಾಸನ, ಅಲ್ಲಮ್ಮ ಪ್ರಭುಗಳ ನಂತರ ಯಾರು ಏರಿದ್ರಿ? ಯಾರು ಏರಿದ್ರು? ಚನ್ನಬಸವಣ್ಣ ಕೊಡಬೇಕಂತ ಶಿವಯೋಗಿ ಸಿದ್ದರಾಮೇಶ್ವರರು. ಎಷ್ಟು ಆ ಶೂನ್ಯ ಪೀಠದ ಬಗ್ಗೆ ಗೌರವ ಇತ್ತಂದ್ರೆ ನಮ್ಮ ಶರಣರಿಗೆ. ಇವತ್ತು ನಾವು ಶೂನ್ಯ ಪೀಠಗಳನ್ನು ನೋಡ್ತೇವೆ, ಯಪ್ಪ ಶಿವ ಅನ್ನಂಗಾಗ್ಯದ ನಮ್ಗೆಲ್ಲ. ಶೂನ್ಯ ಪೀಠ ಅಂದ್ರೆ ಏನು ಅರ್ಥ ಇಲ್ಲ. ಆ ಶೂನ್ಯ ಪೀಠವನ್ನ ವಚನ ಕಟ್ಟುಗಳನ್ನು ಹೆಂಗಿಟ್ಟಾರ ಹಂಗ ಭಕ್ತಿ ಭಾವದಿಂದ ಬಿಚ್ಚ ಅದೊಂದು ಗಾಡಿ ತುಂಬಿದ್ರಿ. ಅದನ್ನ ತಗೊಂಡು ಬಂದು ಸೊಲ್ಲಾಪುರದಾಗ ಜೋಡಿಸ್ತಾರ. ಈಗೇನು ಕೆರೆ ಅದಲ್ಲ ಸೊಲ್ಲಾಪುರದಾಗ, ಆ ಕೆರೆಯಾಗ ಅದು ಮಧ್ಯದಲ್ಲಿ ಗುಡಿ ಇದ್ದಿದ್ದಿಲ್ಲಿನ, ಅಲ್ಲೇ ಅದನ್ನು ಜೋಡಿಸ್ತಾರ. ಜೋಡಿಸಿದ ಮೇಲೆ ಶಿವಯೋಗಿ ಸಿದ್ದರಾಮೇಶ್ವರ ಚನ್ನಬಸವಣ್ಣನಿಗೆ ಶೂನ್ಯ ಸಿಂಹಾಸನ ಪಟ್ಟ ಕಟ್ಟಬೇಕಂದಾಗ, ಬೇಡ ನೀವೇ ಹಿರಿಯರ ತಿಳ್ಕೊಂಡು, ಎಷ್ಟೊಂದು ಅಧಿಕಾರದ ಬಗ್ಗೆ ಇದು ಇತ್ತು ನೋಡ್ರಿ ಅವತ್ತಿನ ಕಾಲದಲ್ಲಿ. ಮೊದಲು ನೀವು ಕುಂಡ್ರಿಪ್ಪ ಅದ್ರ ಮೇಲೆ, ನೀವು ಆಮೇಲೆ ನನ್ಗೆ ಬಿಟ್ಟು ಕೊಡ್ರಿ. ನೋಡ್ರಿ ಅಂತ ಕಷ್ಟ ಸಮಯದಲ್ಲಿ ಕೂಡ ಚನ್ನಬಸವಣ್ಣನ ಒಂದು ಹಿರಿಯರಿಗೆ ಗೌರವ ಹೆಂಗೆ ಕೊಟ್ರಂದ್ರ, ಆದ್ರ ಸಿದ್ದರಾಮೇಶ್ವರ ಚನ್ನಬಸವಣ್ಣ ನೀ ನನಗೆ ದೀಕ್ಷಾ ಕೊಟ್ಟಿ, ನೀನ ಮೊದಲಾದ್ರ ಕುಂಡ್ರು ನಾನು ಗುರು ಅಂದ್ರೆ ಹಂಗಲ್ರಿ. ನಾ ಗುರು ಆಗಿರ್ಬೇಕು, ಜ್ಞಾನ ಹೆಚ್ಚದತ್ತ ಬಸವಣ್ಣವ್ರು ಕೊಡಿಸಿರ್ಬೇಕು, ಆದ್ರೆ ನೀವು ಗುರುಗಳಾಕಿರಿ, ನೀವು ದೊಡ್ಡವ್ರು ಇದ್ದೀರಪ್ಪ ತಿಳ್ಕೊಂಡು ಏನ್ ಮಾಡಿದ್ರಿ, ಆ ಕುರ್ಚಿ ಕೊಟ್ರು. ಇವತ್ತಿನ ದಿವಸ ಏನಾಗ್ಯದ್ರಿ, ಕುರ್ಚಿ ಅಂದ್ರೆ ಹೆಂಗ್ ಬಿದ್ದು ಸಾಯಕತ್ತಾರ ಗೊತ್ತ ನೋಡ್ರಿ ಎಲ್ಲರೂ. ಈಗ ಕುರ್ಚಿ ಅಂದ್ರೆ ಬ್ಯಾರ ಸುದ್ದಿ. ಅವಾಗ ಎಲ್ಲಾರು ನಾವು ನೆಲದ ಮ್ಯಾಗ ಕುಂಡಿರ್ತಿದ್ದೀವಿ, ಕುರ್ಚಿ ಇಲ್ಲದ ಯಾರಿಗೆ ಕುಂಡ್ರಾಕ ಬರಂಗಿಲ್ಲ. ಅವಾಗ ಊರಾಗ ಒಂದೇ ಕುರ್ಚಿ ಇರ್ತೈತ್ರಿ, ಒಂದು ಗೌಡ್ರ ಮನ್ಯಾಗ ಒಂದು ಕುಲಕರ್ಣಿಯರ ಮನ್ಯಾಗ. ಯಾರು ಎಳೆ ಬಂದ್ರೆ ಅದನ್ನ ತಗೊಂಡು ಬರ್ತಿದ್ರು. ಈಗ ಎಲ್ಲಿ ಕುರ್ಚಿ ಇಲ್ಲ ನಡೆಯಂಗಿಲ್ಲ, ಯಾರು ಕಾಲ ಮಣಿಯಂಗಿಲ್ಲ. ಯಾಕ? ಶಿವಯೋಗ ಸಾಧನೆ ಇಲ್ಲ, ತ್ರಾಟಕ ಯೋಗ ಇಲ್ಲ. ಶರಣರೆಲ್ಲ ಅವನ್ನೆಲ್ಲ ಯೋಗಗಳನ್ನು ಮಾಡ್ತಿದ್ರು, ಅವರೆಲ್ಲ ಹಂಗಿದ್ರು. ಅದಕ್ಕೆ ಆ ಕುರ್ಚಿ ಹುಚ್ಚು ಎಲ್ಲ ಕಡೆ ಹಚ್ಚಿ ಬಿಡ್ತು. ಆಮೇಲೆ ಸಿದ್ದರಾಮರು ಏನ್ ಮಾಡ್ತಾರಂದ್ರ, ಅವರಿಗೆ ಒಂದು ಆ ಅಧಿಕಾರವನ್ನು ಕೊಟ್ಟ ಮೇಲೆ ಕೇವಲ 4 ದಿನದ ನಂತರ ಮತ್ತೆ ಯಾರಿಗೆ ಇದು ಮಾಡ್ತಾರೆ, ಅದನ್ನ ಚನ್ನಬಸವಣ್ಣವ್ರಿಗೆ ಕೊಡ್ತಾರೆ. ಚನ್ನಬಸವಣ್ಣವ್ರಿಗೆ ಕೊಟ್ಟ ಮೇಲೆ ಚನ್ನಬಸವಣ್ಣವ್ರು ಎಂತ ವಿರಕ್ತ ಅನ್ನುವಂಥ ವಿಚಾರವನ್ನು ಮಾಡ್ರಿ, ಈ ಅಧಿಕಾರ ಕೊಟ್ಟಿರಿ, ಆದ್ರೆ ಇದನ್ನ ನನ್ನ ಜೋಳಿಗೆಯಾಗಿ ಇಟ್ಕೊಂಡೋಗ್ತೀನಿ, ನಾನು ಬೆನ್ನಿಗೆ ಹಚ್ಕೊಂಡು ಹೋಗಂಗಿಲ್ಲ ತಿಳ್ಕೊಂಡು ಆ ಶೂನ್ಯ ಸಿಂಹಾಸನವನ್ನು ಅಲ್ಲೇ ಬಿಟ್ಟು, ನಾನು ಶೂನ್ಯ ಸಿಂಹಾಸನ ಪೀಠಾಧಿಪತಿ ಇರಬಹುದು ಮುಂದೆ, ಆದ್ರೆ ಆ ಪೀಠಾಧಿಪತಿ ಆಗಿದ್ದುಕೊಂಡು ಕೂಡ ಏನದ ವಚನ ಸಾಹಿತ್ಯದ ಒಂದು ಪ್ರಚಾರ ಮಾಡ್ತೀನಿ ಹೋಗ್ಯಾರ. ಇವತ್ತು ನಮ್ಮಲ್ಲಿ ಏನಾಗ್ಯದ ಹೇಳ್ರಿ ನೋಡು, ಆ ಅಧಿಕಾರವನ್ನು ತಗೊಂಡವ್ರು ನಾವ್ ಯಾರು ಏನ್ ಮಾಡ್ತಾ ಇದ್ದೀವಿ ಪ್ರಶ್ನೆ ಮಾಡ್ಕೋಬೇಕಲ್ಲ, ಕೇಳ್ಕೋಬೇಕಲ್ಲ. ಮನುಷ್ಯಗೆ ಏನ್ ಮಾಡಕತ್ತೇವೋ ಗೊತ್ತಾ, ದೇವ್ರ ನಮ್ಮ ಮೂಗಿನ ತೆಳಗ ಬಾಯಿ ಯಾಕೆ ಕೊಟ್ಟಾನಂದ್ರ, ನಾವು ಏನು ಹೊಲಸ್ತಿತ್ತೇವು, ನಾವು ಏನು ಮಾಡ್ತೇವೆ ಅನ್ನೋದು ವಾಸನೆ ಬರ್ಲೆತ್ ಕೊಟ್ಟ. ಆದ್ರೂ ಕೆಟ್ಟದ್ದನ್ನ ತಿಂದು ಕೆಟ್ಟದ್ದನ್ನ ವಿಚಾರ ಮಾಡ್ತೇವೆ ಅಂದ್ರೆ ಎಲ್ಲಿಗೆ ಬಂದದ ನಮ್ಮ ಪರಿಸ್ಥಿತಿ ಅನ್ನೋದು. ಅವ್ರು ಅವತ್ತಿನ ದಿವಸ ಅಲ್ಲಿಂದ ಬಿಟ್ಟ ಮೇಲೆ ಎಷ್ಟೊಂದು ಹೋರಾಟ ಮಾಡ್ಕೊತ ಬರ್ತಾರಂದ್ರಿ, ಸುಮಾರು ದಿನಗಳಾಗುವಷ್ಟು ದವಸ ಧಾನ್ಯಗಳನ್ನು ಕಲ್ಯಾಣದ ಮಂದಿ ಕಟ್ಟಿ ಕಳಿಸಿದ್ರು ಶರಣರಿಗೆ. ಸೊಲ್ಲಾಪುರ ದಾಟಿದ ಮೇಲೆ ಒಂದು ಯಾವ್ದೋ ಊರು ಬರ್ತದ, ಆ ಊರಾಗ ಏನಂದ್ರ ಅವರೆಲ್ಲ ದಾಸೋಹ ಮಾಡ್ಕೊಳ್ಳೋದು ನೋಡಿ ಆ ಊರ್ ಮಂದಿ ಓಡಿ ಬಂದ್ರತ್ತ, ಯಪ್ಪ ನಾವು ಮಾಡ್ತೇವೆ ನಿಮ್ಗೆ ದಾಸೋಹ ಅಂದ್ರತ್ತ. ಆದ್ರ ಅವ್ರು ಹೇಳಿದ್ರು, ಚನ್ನಬಸವಣ್ಣವ್ರು ಎಲ್ಲ ತಂದೇವಪ್ಪ, ನಾವು ಬಹಳ ಮಂದಿ ಇದೇವು, ಬೇಡ ನಿಮ್ಗೆ ಯಾಕೆ ವಜ್ಜ ಆಗ್ಬೇಕಂದ್ರು. ಅವ್ರು ಹೇಳಿದ್ರು, ನೀವು ಬಹಳ ಮಂದಿ ಇರಬೇಕು, ನೀವು ಹೆಚ್ಚು ಮಂದಿ ಇರಬೇಕು, ಆದ್ರೆ ನಮ್ಮ ಊರೇನು ಸಾಣದಿಲ್ಲಪ್ಪ ಅಂದ್ರಂತ ಅವ್ರು. ನಮ್ಮ ಊರೇನು ಸಾಣದಿಲ್ಲ, ನಮ್ಮ ಊರಾಗ ಕೆರೆ ತುಂಬ್ಯದ, ಏನೂ ಸಿಗ್ಲಿಕ್ಕೆ ಬರೇ ಕೆರೆ ನೀರು ದಾಸೋಹ ಮಾಡ್ತೇವೆ. ಎಲ್ಲ ಚೀಲಗಳನ್ನು ಇಳಿಸಿ ಚಕ್ಕಡಿಗಳನ್ನು ಇಳಿಸ್ಕೊಂಡು ಎತ್ತ ಪತ್ತ ತಮ್ಮಲ್ಲಿ ಇಟ್ಕೊಂಡು ಇನ್ ಮೇಲೆ ಯಾವ ಊರಾಗೂ ನೀವು ಎಲ್ಲಿ ಕಟ್ಕೊಂಡು ಹೋಗ್ಬೇಡ್ರಿ, ಎಲ್ಲ ಕಡೆ ದಾಸೋಹ ಮಾಡ್ರಿ ಅನ್ನುವಂತ ಮಾತನ್ನು ಹೇಳಿದ್ರಂತ. ಅಲ್ಲಿಂದ ಶುರು ಆತ್ರಿ ಇದು ದಾಸೋಹ ತತ್ವ. ಆ ದಾಸೋಹ ತತ್ವ ಪ್ರಕಾರ ಮುಂದೇನದ, ಪ್ರತಿಯೊಂದು ಹಳ್ಳಿಗೆ ಹೋಗ್ತಾ 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 ಏನಂತರ ಅವ್ರು ಏನ್ ಮಾಡ್ತಾರಂದ್ರ ಮುಂದೆ ಎಲ್ಲಿಗೆ ಬರ್ತಾರ ಅನ್ನುವಂತ ಮಾತನ್ನು ನಿಮ್ಗೆ ಹೇಳ್ತೀನಿ. ನಿಮಗೆಲ್ಲ ಅದು ಗೊತ್ತಿರಲಿ ವಿಷಯ. ಆ ಸೊಲ್ಲಾಪುರದ ದೊಡ್ಡ ಹಳ್ಳಿಯಿಂದ ಎಲ್ಲಿಗೆ ಬರ್ತಾರ, ಆ ಊರವ್ರು ಯಾರಿದ್ರೆ ಹೆಮ್ಮೆ ಪಡ್ರಿ, ನಿಮ್ಮ ಊರಾಗ ಹೋಗಿ ಇವನ್ನೆಲ್ಲ ಹೇಳ್ರಿ. ನಾ ಯಾಕೆ ಇದನ್ನ ಅಷ್ಟೊಂದು ಶ್ರಮ ಪಟ್ಟು ಬರ್ಕೊಂಡು ಹೇಳಕ್ ಬಂದೀನಿ ಅಂದ್ರ ನಿಮಗೆಲ್ಲ ಅದು ಗೊತ್ತಿರ್ಲಿಕ್ಕೆ ಹೇಳಕ್ ಬಂದೀನಿ. ಹಲಸಂಗಿ ಬರ್ತಾರೆ, ಹಲಸಂಗಿ ಗೊತ್ತದಲ್ಲ ನಿಮ್ಗೆ. ಹಲಸಂಗಿ ಯಾವ್ದು ಅಂದ್ರೆ ಹಲಸಂಗಿಯ ಮಧುರ ಚನ್ನರತ್ರು ಅನುಭವ ಕವಿಗಳಾಗಿವಾದ್ರು, ಬಹಳ ಅನುಭವದ ಪದ್ಯಗಳನ್ನು ಬರೆದಾರೆ ಅವರು. ಯಾರ್ರಿ? ಹಲಸಂಗಿ ಮಧುರ ಚನ್ನರು. ನೀವು ಓದ್ರಿ ಅದನ್ನೆಲ್ಲ. ಈ ನಮ್ಮ ಧಾರವಾಡದ ಗೆಳೆಯರ ಬಳಗದ ಒಂದು ಇದು ಇದ್ರು ಅವ್ರು, ನಮ್ಮ ಇವರು ಕಾಪ್ಸೆ ಅವರು, ದರ ಬೇಂದ್ರೆ ಅವರು, ಅವರೆಲ್ಲ ಕೂಡಿದಂಥದ್ದು ಯಾರಂದ್ರ ಆ ಹಲಸಂಗಿ ಚನ್ನಮಲ್ಲಪ್ಪನವರು.
ಆ ಚನ್ನಮಲ್ಲಪ್ಪನವರು ಎಷ್ಟೊಂದು ಆ ಜ್ಞಾನಿಗಳಿದ್ರು, ಎಷ್ಟು ಶರಣ ತತ್ವ ಇತ್ತು ಅಂದ್ರೆ ಯಾಕೆ ಬಂದಿರ್ಬೇಕಂತ ನಾನು ವಿಚಾರ ಮಾಡಿದೆ. ಆದ್ರೆ ಹಲಸಂಗಿಯಾಗ ಶರಣರು ಬಂದು ಇದ್ದು ಹೋಗ್ಯಾರ್ರಿ. 15 ದಿನಗಳ ಕಾಲ ಹಲಸಂಗಿ ಒಳಗದಾರ ಶರಣರು. ಅದಕ್ಕೆ ಅಲ್ಲಿ ಮಂದಿ ಹಂಗೆ ಬಂದದ. ಅದಕ್ಕೆ ಹಲಸಂಗಿ ಮಧುರ ಚಂದ್ರ ಲಿಂಗೈಕ್ಯರಾದಾಗ ಅವ್ರ ಅಂತ್ಯಕ್ರಿಯೆಗೆ MM ಕಲಬುರ್ಗಿ ಅವ್ರು ಹೋಗಿದ್ರತ್ತ. ಹೋದಂಥ ಸಂದರ್ಭದಲ್ಲಿ ಅಂತ್ಯಕ್ರಿಯೆ ಮುಗಿದ ಮೇಲೆ ಭಾಷಣ ಮಾಡ್ತಾರಲ್ಲ ಎಲ್ಲರಿಗೇನಂದ್ರೆ ಅದು ದುಃಖದ ಒಂದು ಸಭೆ ಮಾಡಿದಾಗ ಇವ್ರು ಹೇಳಿದ್ರಂತೆ, ಯಾರು MM ಕಲಬುರ್ಗಿ ಅವ್ರು ಹೇಳಿದ್ರತ್ತ, ಹಲಸಂಗಿ ಮಧುರ ಚನ್ನರು ಇಂದು ಲಿಂಗೈಕ್ಯರಾಗಿಲ್ಲ, ಹಲಸಂಗಿ ಮಧುರ ಚನ್ನರನ್ನ, ಹಲಸಂಗಿ ಚನ್ನಮಲ್ಲಪ್ಪನವರನ್ನ ಹಲಸಂಗಿಯ ಭೂಮಿಯಲ್ಲಿ ಇಂದು ನಾವು ಬಿತ್ತುತ್ತಿದ್ದೇವೆ ಅಂತ ಹೇಳಿದ್ರು. ಅಂದ್ರೆ ಬಿತ್ತಿ ಬೆಳಿ ಬರಲಿ ಅಂತ, ಅದು ಬೀಜ ಅಂತ, ಅದು ಮೃತ ಶರೀರ ಅಲ್ಲ, ಅದು ಪಾರ್ಥಿವ ಶರೀರ ಅಲ್ಲ ಅಂತನ್ನುವಂಥ ಮಾತನ್ನು ಹೇಳಿದ್ರು. ಅಲ್ಲೊಂದು ಬಿಜ್ಜಳನ ಸೈನಿಕ ತುಕಡಿ ಬತ್ರಿ ಎಲ್ಲಿಗೆ ಹಲಸಂಗಿಗೆ ಬಂದಾಗ ಇಡೀ ಸೈನ್ಯವನ್ನ ಯಾರು ಹೋರಾಡಿ ಗೆದ್ರು ಅನ್ನುವಂಥ ಮಾತನ್ನು ಹೇಳ್ತೇನೆ ನಾನು. ಈ ಶರಣರೆಲ್ಲ ತಯಾರಾಗೋದ್ರಾಗ ಮಡಿವಾಳ ಮಾಚಿದೇವರಂತೂ ವಿದ್ದಾಡೆ ಹೋದ್ರು, ಮುಂದೆ ಬರ್ತದೆ ಅದು. ಅವ್ರನ್ನ ಆ ಮಂದಿನೆಲ್ಲ ಹಿಮ್ಮೆಟ್ಟಿಸಿದ ಇಡೀ ಹಲಸಂಗಿ ಊರಿನ ಜನ ಆ ಬಿಜ್ಜಳನ ಸೈನ್ಯವನ್ನ ಹಿಮ್ಮೆಟ್ಟಿಸಿದ್ರು ಅನ್ನುವಂಥ ಒಂದು ಕಥೆ ಬರ್ತದೆ. ಆ ರೀತಿಯಾಗಿ ಮುಂದೆ ಏನ್ ಮಾಡ್ತಾರೆ ಅಂದ್ರೆ ವಿಜಯಪುರಕ್ಕೆ ಬರ್ತಾರ ಅವರು. ವಿಜಯಪುರ ಜಿಲ್ಲೆ, ನಂದು ವಿಜಯಪುರ ಜಿಲ್ಲೆ, ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಅವತ್ತಿನ ದಿವಸ ಅದು ಏನಂದ್ರೆ ಕಲ್ಯಾಣ ರಾಜ್ಯ ಮತ್ತು ಗೋವೆ ರಾಜ್ಯ ಗಡಿಯಾಗಿತ್ತು, ಯಾವುದು ವಿಜಯಪುರ. ಅಲ್ಲಿ ಬಂದು ಅಲ್ಲಿ ಅನೇಕ ಜನ ಅವ್ರಿಗೆಲ್ಲ ಸಹಾಯ ಸಹಕಾರ ಕೊಟ್ಟ ಮೇಲೆ ಏನದ, ಅದಕ್ಕೆ ಹೇಳ್ತಾರೆ ಇವತ್ತಿನ ದಿವಸ ಅಲ್ಲಿ ವಿಜಯಪುರಕ್ಕೆ ಬಂದದರತ್ತ ಯಾರು ಹುಟ್ಟಿದ್ರಿ ವಿಜಯಪುರದಾಗ, ಯಾರು ತಮ್ಮ ಕಾರ್ಯಕ್ಷೇತ್ರ ಮಾಡ್ಕೊಂಡ್ರು, ಧಾರವಾಡದಲ್ಲಿ ಹುಟ್ಟಿ ವಿಜಯಪುರದಲ್ಲಿ ವಚನ ಗುಮ್ಮಟ ಅನಿಸ್ತು ಕರ್ಕೊಂಡವ್ರು ಯಾರಂದ್ರೆ ಹೋಗು ಹಳಕಟ್ಟಿವ್ರು. ಚಪ್ಪಾಳೆ ಹಾಕ್ರಿ. ಯಾಕಲ್ಲೇ ಅದು ಆ ಶಕ್ತಿ ಬತ್ತನ್ನು ವಿಚಾರ ಮಾಡ್ಬೇಕು ನಾವೆಲ್ಲ. ಈ ಮಣ್ಣಾಗ ಯಾಕೆ ಶಕ್ತಿ ಐತಿ, ಯಾಕೆ ಬರೀ ಗುಡಿಗೆ ಯಾಕೆ ಬರೀತೇವೆ ಅಂದ್ರೆ ಇದ್ರ ಸಂಬಂಧ ಹೇಳುದಲ್ಲ, ಹೌದಾ? ಅದ್ರ ಸಲುವಾಗಿ ಏನಂದ್ರೆ ಹೋಗು ಹಳಕಟ್ಟಿ ಅಂತವ್ರು ಅಲ್ಲಿ ವಚನ ಕ್ರಾಂತಿಯನ್ನ, ವಚನ ರಕ್ಷಣೆ, ವಚನವನ್ನು ಉಳಿಸೋ ಕೆಲಸ ಯಾಕೆ ಮಾಡಿದ್ರೆ ಕಲ್ಯಾಣ ಶರಣರು ಅವತ್ತಿನ ದಿವಸ ಬಂದಿದ್ರು, ಅದಕ್ಕೆ ಅಲ್ಲಿ ಉಳಿದ್ರು. ಅದಾದ್ಮೇಲೆ ಮುಂದೆ ಬಂದಂತಹ ಊರ ಬಬಲೇಶ್ವರ ಅಂತದ. ಆ ಬಬಲೇಶ್ವರಕ್ಕೆ ಬರ್ತಾರೆ ಶರಣರು. ಬಬಲೇಶ್ವರದಾಗ ಕೆಲವೊಂದು ದಿನ ಇದ್ದುಕೊಂಡು ಅಲ್ಲೆಲ್ಲ ಕೆಲಸ ಮಾಡಿದಾಗ ಅಲ್ಲೊಂದು ಅದ್ಭುತವಾದಂಥ ಹಳ್ಳ, ಬಯಲು ಸೀಮೆ ಬಬಲೇಶ್ವರ. ಅದು ಬರೀ ಇದು ನಮ್ಮ ಬೀಗರೂರು, ಅದು ಅಲ್ಲಿ ಬೀಗರು ಅದಾರ. ಅಲ್ಲಿ ನೋಡ್ತೀವಿ ಅದೇನಂತ ಮಲೆನಾಡಲ್ಲ ಏನಲ್ಲ, ಆದ್ರೂ ಬ್ಯಾಸಿಗೆ ಒಳಗೆ ಒಂದು ಬಹಳ ಒಳ್ಳೆ ಹಳದಾಗ ಯಾವತ್ತೂ ನೀರುತ್ತ, ಒಂದು ತೊರೆ ಇರದಲ್ಲಿ ವರ್ತಿ ಹೊಡಿತಾರ ಹಳದಾಗ. ಅದನ್ನ ಇವತ್ತಿನ ದಿವಸ ಅಲ್ಲಿ ಏನ್ ಮಾಡ್ತಾರಂದ್ರೆ ಅಲ್ಲಿ ಆ ಮಾಚಯ್ಯನವರು ಅಲ್ಲೆಲ್ಲ ಶರಣರ ಆ ಬಟ್ಟೆಗಳನ್ನ ಏನ್ ಮಾಡಿದ್ರು, ಒಗದು ಹಾಕಿದ್ರತ್ತ. ಅದಕ್ಕೆ ಅದನ್ನ ನೋಡಿ ಅಂದ್ರೆ ಮಾಚಯ್ಯನವರು ಈ ನೀರು ನೋಡಿ ಎಷ್ಟು ಆನಂದ ಆಗ್ಯದ, ಅದಕ್ಕೆ ಮಾಚಯ್ಯನ ಗುಂಡ ಅಂತ. ಎಲ್ಲದ್ರಿ ಅದು? ಬಬಲೇಶ್ವರದೊಳಗದ. ಇವೆಲ್ಲ ಶರಣರ ಜಾಗ ಎಲ್ಲೆಲ್ಲಿ ಅದಾವು, ಎಷ್ಟು ಸಾಧ್ಯ ಅದಾವ ಅಷ್ಟು ಕೊಟ್ಟಾರೆ ಎಲ್ಲ ಶರಣರು. ಅದನ್ನೆಲ್ಲ ನಾವು ಇಟ್ಕೋಬೇಕಾಗ್ಯದ. ಆ ಬಬಲೇಶ್ವರಕ್ಕೆ ಬರ್ತಾರ. ಬಬಲೇಶ್ವರಕ್ಕೆ ಬಂದ್ಮೇಲೆ ಮುಂದೆ ಏನಾಗ್ತದ, ಎಲ್ಲಿಗೆ ಬಂದ್ರಂದ್ರ ಗುಂಡಾಳ, ಮಂಟೂರು, ಮುಧೋಳ ಭಾಗದವ್ರು ಯಾರಿದ್ರು ಗೊತ್ತಾಗ್ತದೆ. ಅಲ್ಲಿಂದ ಮುಧೋಳ, ಯಾದವಾಡ, ಸತ್ತಿಗೇರಿ, ಯರಗಟ್ಟಿ ಬರ್ತಾರ್ರಿ. ಇಷ್ಟಾದ್ರೂ ಬಿಜ್ಜಳನ ಸೈನ್ಯ ಬಿಡ್ತಾ ಇಲ್ಲ. ಆ ಒಂದು ಸಣ್ಣ ಸೈನ್ಯ ಹಲಸಂಗಿಯಲ್ಲಿ ಸೋತು ಓಡಿ ಹೋಗಿತ್ತು ಗ್ರಾಮಸ್ಥರಿಂದ. ಇಷ್ಟೊತ್ತಿಗೆ ಒಂದು ಕೆಟ್ಟ ಕೆಲಸ ಆಗಿಬಿಡ್ತು. ನೇರವಾಗಿ ದೊಡ್ಡ ತುಕಡಿಯನ್ನ ಕಳಿಸಿದ್ರಿ ಶರಣರನ್ನ ಕೊಲ್ಲಾಕ. ಎಲ್ಲಿಂದ ಬಂದ್ರ ಅವರು? ಕಲಬುರಗಿ, ಜೇವರ್ಗಿ, ಸಿಂದಗಿ, ಬಸವನ ಬಾಗೇವಾಡಿ, ತೆಲ್ಲಿಗಿ, ಮುತ್ತಿಗಿ. ನೋಡ್ರಿ, ಅದು ಚಾಕೌಟ್ ಹಾಕೇ ಬಿಟ್ಟಾರ ಇವತ್ತಿನ ದಿವಸ. ಅದ್ರ ಮ್ಯಾಗ ಹಾಯ್ದು ಎಲ್ಲ ಮಾಡ್ಕೊಂಡು ಅನೇಕ ಜನ ಬಾಗೇವಾಡಿಯಲ್ಲಿ, ಇಂಗ್ಲೇಶ್ವರದಲ್ಲಿ, ದೇವರಪಿರಿಗೆಯಲ್ಲಿ ಇವ್ರು ಹೊಂಟಾರಂದ್ರ ಅಲ್ಲೇ ಎಷ್ಟೋ ಮಂದಿ ಎಲ್ಲ ವಿರೋಧ ಮಾಡಿದ್ರು ಕೂಡ ಅದು ಸೈನ್ಯ ದೂಡದಿತ್ತು. ಆ ಸೈನ್ಯ ದೂಡಿದ್ದು ಬಂದು ಬೀಳಿಗೆಯಲ್ಲಿ ಬಂದು ಬೀಡು ಬಿಟ್ಬಿಟ್ಟಿರ್ತಾರ. ಇದು ಶರಣರಿಗೆ ಗೊತ್ತಿರುವುದಿಲ್ಲ. ಈ ಸಂದರ್ಭದಲ್ಲಿ ಏನ್ ತಪ್ಪಾಯ್ತಂದ್ರೆ ಶರಣರು ನೇರವಾಗಿ ಹೋಗಿದ್ದಿಲ್ರಿ ಸರ್. ಅವ್ರ ಕಷ್ಟ ಜೀವನ ಹೆಂಗಿತ್ತಂದ್ರೆ ಎಲ್ಲರೂ ಕೂಡ ಪ್ರವಾಸಕ್ಕೆ ಹೋಗಿದ್ದಿಲ್ಲ, ಅವರು ಏನಾರ ಒಂದು ವಿಹಾರಕ್ಕೆ ಹೋಗಿದ್ದಿಲ್ಲ. ವಚನ ಸಾಹಿತ್ಯ ಉಳಿಸಾಕ ಮತ್ತು ಮತ್ತೊಬ್ಬರಲ್ಲಿ ಅದನ್ನು ಉಳಿಸಾಕ, ಅದನ್ನು ಬೆಳೆಸಾಕ ಹೊಂಟಿದ್ರು. ಅಂತ ಸಂದರ್ಭದಲ್ಲಿ ಏನಂತ ಕೆಲವೊಂದು ಊರ ನೀವು ಹಿಂಗಾದ ಬರ್ರಿ, ನಾವು ಹಿಂಗಾದ ಬರ್ತೇವೆ ಅಂತ ಹೋದ್ರು ನೋಡ್ರಿ. ಅದೇ ಸಂದರ್ಭದಲ್ಲಿ ಒಂದು ಅನಾಹುತ ನಡೆದೋಯ್ತು. ಮಾಚಯ್ಯನವರು, ಮಡಿವಾಳ ಮಾಚಯ್ಯನವರು, ನಾ ಗೊಡಚಿ ಮುಖಾಂತರ ಬರ್ತೀನಿ ಅಂದ್ರು. ಆ ಗೊಡಚಿ ಮುಖಾಂತರ ಬರುವಂತ ಸಂದರ್ಭದಲ್ಲಿ ಇವರು ಬೇರೆ ದಾರಿಯಿಂದ ಬರ್ತೇವೆ, ಯರಗಟ್ಟಿಯಿಂದ ಮುರುಗೋಡು ಕಡೆ ಇವರೆಲ್ಲ ಚನ್ನಬಸವಣ್ಣವರು ಎಲ್ಲ ಬರುವಂತ ಸಂದರ್ಭದಲ್ಲಿ ಏನಾಯ್ತಂದ್ರ ಬಿಜ್ಜಳನ ಸೈನ್ಯ ಎದುರಾಯ್ತು. ಸಾಕಷ್ಟು ಹೋರಾಟ ಮಾಡಿ 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 ಎಲ್ಲ ಗೆದ್ದಾರಂದುವಂತ ಸಂದರ್ಭದಲ್ಲಿ ಹಿಂದಿನಿಂದ ಬಂದು ಮಾಚಯ್ಯನವರಿಗೆ ಚೂರಿ ಹಾಕ್ತಾರೆ. ಯಾರು? ಬಿಜ್ಜಳನ ಸೈನಿಕರು.
ದೊಡ್ಡ ಇದು ಆಗ್ಬಿಡ್ತು. ಅಂತ ಸಂದರ್ಭದಲ್ಲಿ ರಾತ್ರಾತ್ರಿ ಓಡಿ ಬಂದು ಇವ್ರು ಎಲ್ಲಿದಾರ ಅಲ್ಲಿ ಸುದ್ದಿ ಹೇಳಿದಾಗ ಇವ್ರು ಗಾಬರಿ ಹಾಕ್ತಾರ. ಆಮೇಲೆ ಇವರೆಲ್ಲ ಅಲ್ಲಿ ಹೋಗೋದ್ರಾಗ ಮಾಚಯ್ಯನವರು ಅವರು ಲಿಂಗೈಕ್ಯರಾಗಿರ್ತಾರ. ಅವ್ರನ್ನ ಇವತ್ತಿನ ದಿವಸ ಕಾರಿಗನೂರು ಅಂದ್ರೆ ಸರ್ ಅದು ಎಲ್ಲಿದಲ್ಲ ಕಾರಿಗನೂರ ತೋರದು. ಅಲ್ಲಿ ಏನಪ್ಪಾ ಅಂದ್ರೆ ಸೊಗಲದ ಹತ್ರ ಎಲ್ಲೇ ಬರ್ತದ ನೋಡ್ರಿ. ಅಲ್ಲಿ ಏನಪ್ಪಾ ಅಂತಂದ್ರ ಅವರು ಏನ್ ಮಾಡಿದ್ರಂದ್ರ ಮಾಚಯ್ಯನವ್ರನ್ನ ಸಮಾಧಿ ಮಾಡ್ತಾರೆ. ಇನ್ನೊಂದು ವಿಚಾರ ಮಾಡ್ರಿ, ನಾವೆಲ್ಲ ಗೊಡಚಿ ಹಿರಣ್ಣ ಗೊತ್ತೇವು. ನೀವು ತಪ್ಪು ತಿಳ್ಕೊಬೇಡ್ರಿ, ನಾ ಹಿರಣ್ಣನ ಇದು ಅತ್ತಲ್ಲ, ಮಾಚಯ್ಯನ ಭೇಟಿ ಆಗಕ್ಕೆ ಹೋಗ್ರಿ ನೀವು. ಹಿರಣ್ಣನ ಗೊಡಚಿ ಹಿರಣ್ಣನು ಕೂಡ ಅವತ್ತಿನ ದಿವಸ ಏನ್ ಮಾಡಿದ್ರಂದ್ರ ಅವರು, ಅದು ಪುರಾಣದ ಕತೆ. ಆ ದುಷ್ಟನಾದ ದಕ್ಷ ಬ್ರಹ್ಮನ ಸಲಹೆ ಹೋರಾಡದವರು ಯಾರು? ಗೊಡಚಿ ಹಿರಣ್ಣನು ಅಂತ ಶಬ್ದ ಹೇಳ್ತೀನಿ ನಾನು. ಆದ್ರೆ ಮಾಚಯ್ಯನವರು ಅದೇ ಕೆಲಸ ಮಾಡಿದ್ರಲ್ರಿ. ಯಾಕೆ ಮಾಡಿದ್ರು? ಅಲ್ಲಿ ಅವರಿಬ್ಬರ ಗುಣ ಸ್ವಭಾವಗಳ ಒಂದೈದು ಹೊತ್ತ ಸಾಕ್ಷಾತ್ ವೀರಭದ್ರನ ಅವತಾರ ತಾಳಿದ್ರಿ. ಯಾರಂದ್ರ ಮಾಚಯ್ಯನವರು. ಇವತ್ತ ನಾವು ಆ ಕಾಣದ ವೀರಭದ್ರ ಅದಾರೆಲ್ಲ ಗೊತ್ತಿಲ್ಲ, ಆದ್ರ ವೀರಭದ್ರನ ಒಂದು ಶಕ್ತಿ ಯಾರಲ್ಲಿ ಬತ್ತಂದ್ರ ಮಾಚಯ್ಯನವ್ರು ಬಂದು ಅವತ್ತಿನ ಅದು ಆದ್ಮೇಲೆ ಏನದ ಬಿಜ್ಜಳನ ಸೈನ್ಯ ಸನೇಕ ಬರ್ಲಿಲ್ಲ. ಅವಾಗೇನು ಹಿಮ್ಮೆಟ್ಟವಾದ್ರು ಅವಾಗ ಕೈ ಬಿಡ್ತು ಕಲ್ಯಾಣದ ಆ ಸೈನ್ಯ. ಅಲ್ಲಿವರೆಗೆ ಇಷ್ಟು ಕಾಡಿದ್ರಿ ಇವರಿಗೆ. ಅದನ್ನೆಲ್ಲ ನೋಡಿದಾಗ ನಮ್ಗೆ ಆ ಕಾದಂಬರಿ ಓದಾಗ ಕಣ್ಣಾಗ ನೀರು ಬರ್ತಾವ. ಆ ದೃಷ್ಟಿ ಮಾಡ್ಯಾರನ್ರಿ ಸರ್. ಅದೇ ಅಲ್ಲೇ ಐತಲ್ಲ, ಅದೇ ಹೇಳಿದೆ ನಾನು. ಅದಕ್ಕೆ ನಾವೆಲ್ಲ ಹೋಗಿದ್ದೇವೆ, ನಮ್ಗೆ ಗೊತ್ತಿರ್ಲಿಲ್ಲ. ಈಗ ನೋಡಿದಾಗ ಗೊತ್ತಾಗ್ತದೆ. ಈಗ ಹೋದಾಗ ನಾವು ಮೊದಲು ಅಲ್ಲಿ ಹೋಗ್ಬೇಕಾಗ್ತದೆ. ಆ ದೃಷ್ಟಿಯಿಂದ ಏನಂದ್ರೆ ಅವತ್ತೇನಂದ್ರೆ ಅಲ್ಲಿ ಹಂಗೆ ಮಾಡಿದ್ರು. ಅದಾದ್ಮೇಲೆ ಏನಂದ್ರೆ ಮತ್ತೆ ನಾನು ಇನ್ನೊಂದು ಕೂಡ ಹೇಳ್ಬೇಕತ್ತೀನಿ. ಈಗ ಇದು ಹಂಗ ಹಾಸ್ಯದ ಕತೆ. ಇದು 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 ಎಲ್ಲಿ ಬರಂಗಿಲ್ಲ. ನಮ್ಮ ಮಂದಿಗೆ ದೇವ್ರ ಬಗ್ಗೆ ಎಷ್ಟು ಭಕ್ತಿ ಇದೆ ಹೇಳ್ರಿ. ದೇವಸ್ಥಾನಗಳನ್ನು ಕಳ್ಳತನ ಮಾಡ್ತಾರೆ, ದೇವ್ರ ಮೇಗಿನ ಆಭರಣಗಳನ್ನ ಕಳ್ಳತನ ಮಾಡ್ತಾರೆ, ದೇವರಿಗೆ ಸಣ್ಣ ಕಾಯಿ ಒಯ್ದು ಹೊಡಿತಾರೆ, ಒಣಗಿದ ನಿಂಬಿಕಾಯಿ ಒಯ್ದು ಕೊಡ್ತಾರ, ತೆಳ್ಳನ ಸೀರೆ ಒಯ್ದು ಉಡಿಸ್ತಾರ. ಆ ದೇವ್ರ ಉತ್ತತ್ತಿ ಬೇರೆ, ದೇವ್ರ ಅಡಿಕೆ ಬೇರೆ, ದೇವ್ರ ಅರಿಶಿನ ಬೇರೆ, ಎಲ್ಲ ಬೇರೆ. ಪರಿಸ್ಥಿತಿ ಎಲ್ಲಿಗೆ ಬಂದಂದ್ರ, ಆದ್ರೆ ಮತ್ತೆ ಹೆಂಗಂದ್ರ ದೇವರೇ ನಮಗೆ ಎಲ್ಲ ಮಾಡ್ತಾನೋದು ಐತಿ. ಆದ್ರೂ ಕೂಡ ಹೆಂಗ್ ಮಾಡ್ತೀರಿ ನೀವು? ಎಲ್ಲ ಆದ್ಮೇಲೆ ಏನ್ ಮಾಡ್ತೀರಿ? ಅಪ್ಪ ನೀನೇ ಮಾಡವಪ್ಪ ತರ ಮತ್ತೆ ಹಂಗ ಮಾಡಿರ್ತಾರ ಅವಂಗಲ್ಲಿ. ಅರ್ಥ ಐತ್ರಿ ನಾ ಹೇಳಿದ್ದು? ಎಲ್ಲ ಬೇರೆನೆ ಕೊಡುದು. ಮತ್ತೆ ದೇವರಿಗೆ ಎಷ್ಟೊಂದು ಆತ್ಮೀಯತೆಯನ್ನು ಬೇಯ್ತಾರಂದ್ರ, ಯವ್ವ ಮಾಡಿಟ್ಟಾನ ದೇವ್ರ ಸಾಕಾಗಿ ಅವನ ಕಾಲಾಗತ್ತೀರಿ ನೋಡ್ರಿ ನೀವಿಲ್ಲಿ. ನಾನೊಂದು ಪೇಷಂಟ್ ನೋಡಾಕತ್ತಿದ್ದೆ. ಆಕೆ ಕಾಲು ಬ್ಯಾನೆ ಬಂದಿಲ್ಲ, ಹೆಣ್ಮಗಳು. ಇಂಜೆಕ್ಷನ್ ಮಾಡಿದೇನ್ರಿ. ಇಂಜೆಕ್ಷನ್ ಮಾಡಿದ ಕೂಡಲೇ ಆಕೆ ಏನಂದ್ಲು, ಏನು ಬ್ಯಾನಿ ಮಾಡ್ತೇಪ್ಪ ನೀನು, ಹೆಣ ಎತ್ಲಿ ಅನ್ಲಕ್ಕಿ. ನಾ ಯವ್ವ ನನ್ನ ಹೆಣ ಯಾಕೆ ಎತ್ತೇವ, ಸಣ್ಣವದಿ ನಿನ ಅಂದೆ ನಾನು. ಇಲ್ಲಪ್ಪ ದೇವ್ರಿಗೆ ಅಂದ್ಲಕ್ಕಿ. ಅಂದ್ರ ಅದು ದೇವ್ರೇ ಮಾಡಿ ಅಂತ ತಿಳ್ಕೊಂಡಾಳಕ್ಕಿ. ಒಂದು ನೋವನ್ನು ಕೂಡ ಏನದ ದೇವರಿಗೆ ಹೋಲಿಸ್ತಾರೆ, ಒಂದು ಸಂತೋಷವನ್ನು ಕೂಡ ದೇವ್ರ ಮೇಲೆ ಹಾಕ್ತಾರೆ. ಎಲ್ಲವನ್ನು ಹಾಕ್ರಿ, ನಾವು ಬೇಡ ಅನ್ನಂಗಿಲ್ಲ. ಇಷ್ಟಲಿಂಗ ಏನ್ ಮ್ಯಾಗ ನಿಮ್ ಕೊಳ್ಳಾಗೇನು ಲಿಂಗ ಅದಲ್ಲ, ಅದ್ರ ಮ್ಯಾಲ ಹಾಕ್ರಿ, ಬೇಡ ಅನ್ನಂಗಿಲ್ಲ. ಅದರಂತೆ ಆತ್ಮಾವಲೋಕನ ಮಾಡ್ಕೊಡ್ರಲ್ಲ. ಮಾಡುದು ಬಿಡ್ರಿ, ನೀವೆಲ್ಲ ಮಾಡುದು ಬಿಡ್ರಿ. ಅಭಿಷೇಕ ಏನದ ನಾವು ಪೂಜಾ ಮಾಡಬೇಕು, ಪ್ರಸಾದ ಮಾಡಬೇಕು, ಹಾರ ಹಾಕ್ಬೇಕು, ಏನ್ ಮಾಡ್ಬೇಕು ನಾವು ಮಾಡೋನು. ಈ ಶರಣರ ಗದ್ದಿಗೆಗಳಿಗೆ ಏನು ಒಂದು ಇದು ಕೊಡಬೇಕು ಕೊಡೋನು. ಆದ್ರೆ ಅದನ್ನ ಬಿಟ್ಟು ಏನ್ ಮಾಡ್ತೀರಿ? ಅದಕ್ಕೆ ವಿಜಯಪುರದಾಗ ಒಂದು ಘಟನಾ ನಡೀತಿ. ಏನಂದ್ರ ವೀರಭದ್ರೇಶ್ವರ ಖಾನಾವಳಿ ಇತ್ತಿತ್ತು. ವೀರಭದ್ರೇಶ್ವರ ಖಾನಾವಳಿ ಅವತ್ತಿನ ದಿವಸ ಖಾನಾವಳಿ ಹೆಂಗಿದ್ರು ಅಂದ್ರೆ ಸರ್, ಅವೆಲ್ಲ ಒಂದು ಮನೆ ಮಠ ಇದ್ದಂಗೆ ಇದ್ರು ಅಂತಾರ. ಬಡವರಾದ್ರು ಊಟ ಕೊಡ್ತಿದ್ರು, ಇವತ್ತು ಕೊಡ್ತಿದ್ರು, ಮಾರು ತಕೊಂಡು ಊಟ ಮಾಡಿರ್ತಿದ್ರು, ಜಳ ತಿಕ್ಕಿದ್ ತಾಟ ತಂಬಿಗೆ ಇರ್ತಿದ್ದು. ಹೋಗಿ ಉಣ್ಣಾಕ್ ಕೂತ್ರ ಮನೆಯನ್ಕಿನ ಹೆಚ್ಚು ಮನ್ಯಾಗ ಹೆಂಡ್ರು ಜಗಳ ಆಡಿದ್ರೆ ಬ್ಯಾಸರಾಗಿ ಖಾನಾವಳಿಗೆ ಉಳ್ತಿದ್ ಗಾಂಡದೇರು. ಅಂತ ಚಂದ ಖಾನಾವಳಿ ಇದ್ದು ನಾವು ಅಲ್ಲೇ ಖಾನಾವಳಿ ಊಟ ಮಾಡ್ತಿದ್ವಿ. ಸ್ವಲ್ಪ ದಿನ ಆಗಿನ ಕಾಲ ಬದಲಾತಲ್ರಿ. ಈ ಬ್ಯಾಳಿ ತಿನ್ನೋರು ಕೋಳಿ ತಿನ್ನೋರು ಬಂದ್ರು. ಗೊತ್ತಾತ್ ನಿಮ್ಗ? ಬ್ಯಾಳಿ ತಿನ್ನೋದು ಓತು, ಕೋಳಿ ತಿನ್ನೋರು ಹೆಚ್ಚಾಗ್ಬಿಟ್ರು. ಹೆಚ್ಚುಕೊಳ್ಳಿ ಯಜಮಾನ ವಯಸ್ಸಾಯ್ತು, ಮಕ್ಳೇ ಹಿಂಗೆಲ್ಲ ರೊಟ್ಟಿ ಖಾನಾವಳಿ ಆದ್ರೆ ನಡೆಯಂಗಿಲ್ರಿ. ನಾವು ಆಮ್ಲೆಟ್ ಮಾಡ್ತೇವಂದ್ರ ಆಮ್ಲೆಟ್ ಮಾಡ್ತೇವತ್ತೆ. ಆಮ್ಲೆಟ್ ಮಾಡಾಕತ್ರು. ಆಮ್ಲೆಟ್ ಮಾಡಕತ್ತ ನಾವು ಸುಮ್ಮನೆ ರೊಟ್ಟಿ ಖಾನಾವಳಿ ಇತ್ತು, ಆಮ್ಲೆಟು ಮಾಡ್ತಿದ್ರಲ್ಲಿ. ಊಟಕ್ಕೆ ಅದೇ ಒಂದು ನಮೂನಿ ವಾಸನೆ ಬರ್ತದ ನೋಡ್ರಿ. ಅದು ಬೇರೆ ದಿನ ಮಾಡೋರಿಗೆ ಬರುದಿಲ್ಲ ಅದು. ಗುರುಗಳ ಮತ್ತೆ ಹಿಂಗ್ಯಾಕ್ರಿ ಇದು ಏನು ಅದನ್ಯಾಕೆ ಆಮ್ಲೆಟ್ ಮಾಡ್ಕೊಂಡು ಕೂತೀರಿ ಅಂತ ಕೇಳ್ದೇವು ನಾವು. ಏನ್ ಮಾಡ್ಬೇಕ್ರಿ ಹುಡುಗರು ಹಿಂಗ್ ಮಾಡಾಕತ್ತೇವ್, ಏನ್ ಮಾಡ್ಬೇಕು? ಅವ್ರ ಮನೆಗೆ ಇಟ್ಟೆತ್ರಿ ಹಿರಾಣಿದ್ದ, ಹಿತ್ತಾಳಿ ಹಿರಾಣಿದ್ದನ್ರಿ, ಪೂಜೆಗೆ ಇಟ್ಟಿದ್ರು. ನಾ ಏನ್ ನಕ್ಲಿ ಮಾಡಿದೆ ಅಲ್ರಿ, ಮತ್ತೆ ಹಿಂಗ್ ಮಾಡಿ ಕೂತ್ರ ವಾಸನೆ ಹಿರಾಣನ ಮುಗಿ ಬಿಡಿದಿಲ್ಲ ನಂದೆ ನಾನು. ಹಿರಾಣನ ಮುಗಿ ಹಳ್ಳಿ ಇಡ್ತೀವತ್ತಾರೆ ಹುಡುಗರ ಹತ್ತಾರ. ಏನ್ ಮಾಡ್ತಾರೆ? ಹಿರಾಣನ ಮುಗಿಗೆ ಹಳ್ಳಿ ಇಡ್ತಾರತ್ರಿ ವಾಸನೆ ಬರ್ಲಾರಂಗ. ಅಂದ್ರ ಏನಾಯ್ತು?
ಅದಕ್ಕೆ ನಾವೇನ್ ಮಾಡೀವಂದ್ರೆ ನೀವು ದೇವ್ರಾಗಂಗಿಲ್ಲ ದೇವ್ರನ್ನ ಸ್ಥಾಪನೆ ಮಾಡ್ಯಾರ. ಯಾರು? ನಮ್ಮ ಹಿರಿಯರು. ಹಿರಣ್ಣನ ಮಾಡ್ಯಾರ, ಬಸವಣ್ಣನ ಮಾಡ್ಯಾರ, ಮತ್ತೊಬ್ರು ಮಾಡ್ಯಾರ. ನಿಮ್ಮ ಅಂತರಾತ್ಮ ಕಂಜಲಿಕ್ಕೆ ಇದ್ರಿಗಿದ್ದವಂಗ್ರೆ ಅಲ್ಲೇ ಹೋಗಿ ಗಂಜಬೇಕಲ್ಲ. ಮತ್ತೆ ಇದನ್ನ ಮಾಡ್ಲಿಕ್ಕಂದ್ರೆ ನಾವೇನ್ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ಬೇಕಾಗ್ತದೆ. ಅದಕ್ಕೇನಂದ್ರೆ ಆ ಸೊಗಲದ ಮೂಲಕ ಮುರುಗೋಡಕ್ಕೆ ಬರ್ತಾರ. ಇದು ಬಹಳ ಒಂದು ಮುಖ್ಯವಾದಂಥ ವಿಷಯ. ಮುರುಗೋಡ ಸಾಮಾನ್ಯ ತಿಳ್ಕೊಬೇಡ್ರಿ. ಇವತ್ತು ಮುರುಗೋಡದ ಮಹಾಂತಪ್ಪಗಳು ಆ ಮಠ ಅಷ್ಟು ಯಾಕೆ ಶಿವಾನುಸಂಧಾನ ಅಷ್ಟು ಸ್ವಾಮಿಗಳಿದ್ರಂದ್ರೆ ಅಲ್ಲಿ ಅವರು ಶರಣರು ಬಂದೋಗ್ಯಾರ. ಆ ಮಠ ಅವಾಗ ಇತ್ತದು. ಆ ಮಠದೊಳಗೆ ಇದ್ದೇನಂದ ಆ ಮುರುಗೋಡದಾಗ ಇದ್ದುಕೊಂಡು ಏನ್ ಮಾಡ್ತಾರಂದ್ರೆ ಸ್ವಲ್ಪ ದಿನ ಕಳೆದಾಗ ಇಲ್ಲಿ ಬಂತು ನೋಡ್ರಿ. ಇಲ್ಲಿ ಒಂದು ವಿಚಾರ ಹೇಳ್ತೀನಿ. ಇಲ್ಲಿವರೆಗೆ ಬಹಳ ಕಷ್ಟದಾಗ ಬಂದ್ರು ಶರಣರು. ಮುಂದೆ ಸ್ವಲ್ಪ ಅವ್ರಿಗೆ ತಂಗಾಳಿ ಬೆನ್ನಗಾಳಿ ಬರ್ತದ. ಯಾವಾಗಲೂ ಮನುಷ್ಯಾಗ ತಂಗಾಳಿ ಇರ್ಲಿಕ್ಕೆ ಹಿಂದೆ ಬೆನ್ನಗಾಳಿ ಇರ್ಬೇಕತ್ತ. ಮುರುಘಾ ಮಠದ ಹಬ್ಬಗಳು ಮಲ್ಲಿಕಾರ್ಜುನ ಹಬ್ಬಗಳು ಹೇಳ್ತಿರ್ತಾರೆ. ಅವ್ರು ಬೆನ್ನಗಾಳಿ ಆಗ್ಯಾರ, ತಂಗಾಳಿ ಆಗ್ಯಾರ ಹೇಳ್ತಿರ್ತಾರೆ. ಬೆನ್ನಗಾಳಿ ಬೇಕಲ್ಲ, ಮುಂದೆ ತಣ್ಣಗಿರ್ಲಿಕ್ಕೂ ಹಿಂದೆ ಚಲೋ ಗಾಳಿ ಬೇಕಲ್ಲ. ಗೋವೆಯ ಅರಸರು ಬಹಳ ಸಹಕಾರ ಕೊಟ್ರಿ. ಚಪ್ಪಾಳೆ ಹಾಕ್ರಿ. ನಾವು ಇವತ್ತು ಗೋವೆಯ ಕದಂಬ ಅರಸರನ್ನ ವಚನ ಸಾಹಿತ್ಯ ಉಳ್ಯಾಕ ಏನ್ ಮಾಡ್ಬೇಕ್ರಿ? ಬಸವಂತಣ್ಣರ ಅವ್ರು ನೆನೆಸ್ಬೇಕು ನಾವು. ಪೆರ್ಮಾಡಿ ದೇವ ವಿಜಯಾದಿತ್ತ, ಅವ್ರ ತಾಯಿ ಮೈಲಾಳ ದೇವಿ ಅಂತ ಬರ್ತಾಳ. ಇವ್ರು 3 ಮಂದಿ ಇಡೀ ಶರಣರು ಉಳುವಿಗೆ ಬಂದು ಉಳುವೆಯಾಗ ಉಳಿದು ಹೊಳ್ಳಿ ವಚನ ಸಾಹಿತ್ಯವನ್ನ ಕಟ್ಟುಗಳನ್ನು ಕಟ್ಟಿಕೊಂಡು ಹೊಳ್ಳಿ ಹೋಗುತನ ಏನ್ ಮಾಡಿದ್ರಂದ್ರ ಅವರು ರಕ್ಷಣಾ ಕೊಡ್ತಾರ. ಯಾರು? ಗೋವೆಯ ಅರಸರು, ಗೋವೆಯ ಕದಂಬ ಅರಸರು. ಇಬ್ಬರು ಮಕ್ಕಳ್ರಿ ಆಕೆಗೆ. ಯಾರಿಗೆ? ಮೈಲಾಳ ದೇವಿಗೆ. ರಾಜ ಲಿಂಗೈಕ್ಯ ಆಗಿದ್ದ. ಹಿರಿಯ ಮಗ ಪೆರ್ಮಾಡಿ ದೇವ, ಸಣ್ಣವೇನದ ವಿಜಯಾದಿತ್ಯ. ವಿಜಯಾದಿತ್ಯ ಯುವರಾಜ ಪೆರ್ಮಾಡಿ ದೇವನ ಆಳ್ಕಿತ್ತು. ಅದು ಎಲ್ಲಿವರೆಗಿತ್ತಂದ್ರೆ ನಾ ಹೇಳಿದ್ದೆಲ್ಲ, ಬಿಜಾಪುರದಿಂದ ಶುರು ಆಕಿತ್ತು. ಮುರುಗೋಡಕ್ಕೆ ಬರೋದ್ರಾಗ ಅವರು ಎಲ್ಲ ತಂಡಗಳು ಏನಾಗಿತ್ತು ಅಂದ್ರೆ ಸಂಪಗಾವಕ್ಕೂ ಕೂಡ ಒಂದೊಂದು ಇದು ಇತ್ತು. ಏನು? ಒಂದು ಮಂಡಲ ಇತ್ತಲ್ಲಿ. ಅಲ್ಲಿಂದೆಲ್ಲ ಅಷ್ಟೆಲ್ಲ ಅವ್ರು ಮಾಡ್ತಿದ್ರು. ಯಾವಾಗ ಅವರು ಮುರುಗೋಡಕ್ಕೆ ಬರ್ತಾರ ಅಲ್ಲಿಂದ ಏನಾಯ್ತಂದ್ರ ಆ ಗೋವೆ ಅರಸರು ಹೆಂಗಿದ್ರಂದ್ರ ಬಿಜ್ಜಳನ ಸಂಬಂಧಿಕರಾದರೂ ಕೂಡ ನಮ್ಮ ನಮ್ಮ ಆ ಬಿಜ್ಜಳನಿಂದ, ಮತಿಭ್ರಷ್ಟ ಬಿಜ್ಜಳನಿಂದ ನಮ್ಮ ಶರಣರಿಗೆ ಎಣ್ಣೆ ಆಗ್ಯದ, ನಾವು ಅವ್ರಿಗೆ ಸಹಾಯ ಸಹಕಾರ ಕೊಡಬೇಕನ್ನೋ ದೃಷ್ಟಿಯಿಂದ ಏನಂದ್ರ ಅಲ್ಲಿಂದ ಒಂದು ಸೈನ್ಯದ ತುಕಡಿಯನ್ನು ಕೊಟ್ಬಿಟ್ರು. ಎಲ್ಲಿಂದ? ಮುರುಗೋಡ ಸೊಗಲದಿಂದ ಕೊಟ್ಟು ಏನ್ ಮಾಡ್ತಾರ, ಮುರುಗೋಡಕ್ಕೆ ಬಂದಿರಪ್ಪ ತಿಳ್ಕೊಂಡು ಮುರುಗೋಡ ಉಳಿವೆ ಹೆಬ್ಬಾಗಿಲು ಅಂತ ಮಾಡ್ಯಾರಂತ. ಅಲ್ಲಿ ಒಂದು ಮಹಾದ್ವಾರ ಕಟ್ತಾರತ್ತ. ನಾನು ಮುರುಗೋಡಕ್ಕೆ ಹೋಗಿಲ್ಲ, ಐತೆ ಗೊತ್ತಿಲ್ಲ. ಅಲ್ಲಿಂದ ಮುರುಗೋಡಕ್ಕೆ ಬರ್ತಾರ. ಮುರುಗೋಡಕ್ಕೆ ಬಂದ ಮೇಲೆ ಏನಂತಂದ್ರ ಅಲ್ಲಿ ಇಷ್ಟೊತ್ತಿಗೆ ಬಹಳ ಶರಣರು ಸೋತಿದ್ರು. ಯಾಕಂದ್ರೆ ಮಾಚಯ್ಯ ಲಿಂಗೈಕ್ಯ ಆಗಿದ್ದರಿಂದ ಸ್ವಲ್ಪ ಅವ್ರಿಗೆ ಮನ್ಸಿಗೆ ಬಹಳ ಇದು ಆಗಿತ್ತು. ಅವಾಗೇನದ ಆ ಕದಂಬ ರಾಜ, ರಾಣಿ, ಯುವರಾಜ ಎಲ್ಲರೂ ಬಂದು ಆ ಮುರುಗೋಡದಾಗ ನಿಂತು ಅವ್ರಿಗೆಲ್ಲ ಸಮಾಧಾನ ಹೇಳಿ ಮುಂದೆ ಕರ್ಕೊಂಡು ಹೋಗ್ತಾರನ್ನುವಂಥ ಮಾತು ಬರ್ತದೆ. ಅದಕ್ಕೆ ಮುಂದೆ ಎಲ್ಲಿಗೆ ಬರ್ತಾರಂದ್ರ ಇದು ಸೊಗಲಾದ ಮೇಲೆ ಮುರುಗೋಡಕ್ಕೆ ಬರ್ತಾರ್ರಿ. ಮುರುಗೋಡಕ್ಕೆ ಬಂದ ಮೇಲೆ ಬೈಲಹೊಂಗಲಿ ಏರಿಯಾಕ್ಕೆ ಬರ್ತಾರೆ ನೋಡ್ರಿ. ಹೌದಲ್ರಿ? ಬೈಲಹೊಂಗಲಕ್ಕೆ ಬರ್ತಾರೆ. ಬೈಲಹೊಂಗಲಕ್ಕೆ ಬಂದ್ರಂದ್ರ ಅಲ್ಲಿ ಏನಾಗ್ತಂದ್ರ ಹೊಸೂರು ಅಂತ ಬರ್ತಾರೆ, ಹೊಳಿ ಹೊಸೂರು. ಅಲ್ಲೊಬ್ಬಾಕಿ ದಾನಮ್ಮ ಅಂತ ಮುದುಕಿ ಬರ್ತಾಳ್ರಿ. ಆ ದಾನಮ್ಮ ಅಂತ ಮುದುಕಿ ಆಕಿ 100 ವರ್ಷ ಆಯುಷ್ ಆಗಿತ್ತ. ಆಕಿ ಕನಸಿನ್ಯಾಗ ಬಸವಣ್ಣ ಬಂದು ಇಲ್ಲಿ ಚನ್ನ ಬಸವಣ್ಣ ಬರ್ತಾನ, ಅವ ಬರುತ್ತಾನ ಇರ ಅಂತ ಹೇಳಿದ್ರತ್ತ. ಇವೆಲ್ಲ ಹೆಂಗ್ರಿ? ಇವಕ್ಕೆಲ್ಲ ಏನತ್ತೀರಿ ನೀವೆಲ್ಲ? ಶರಣರ ಅಂತಃಕರಣ ಹೆಂಗತ್ತೀರಿ ಇವೆಲ್ಲ? ಮುಳುಗುಂದದ ಬಾಲಲೀಲಾ ಮಾಂತ ಶಿವಿಗಳು ಇಷ್ಟಲಿಂಗದೊಳಗ ಮಠದಾಗ ಕುಂಡ್ರಿಸ್ಕೊಂಡು ಎಲ್ಲಾರಿಗೆ ಅದ್ರಾಗ ಉಳಿವಿ ಜಾತ್ರೆ ಕಾಣಿಸಿದ್ರತ್ತ ಬರ್ತದ ಕತಿ. ಹೌದಲ್ರಿ? ಅದನ್ನ ನೋಡಿದಾಗ ಏನಾಗ್ತಂದ್ರೆ ಇದೆಲ್ಲ ಎಷ್ಟು ಸತ್ಯ, ಶರಣರ ಆಂತರಿಕ ವಾಣಿ ಎಷ್ಟು ಸತ್ಯ ಇತ್ತು. ಆ ಪ್ರಕಾರ ಹೊಸೂರಾಗ ದಾನಮ್ಮ ಅನ್ನುವಂಥ ಹೆಣ್ಮಗಳು ಬರ್ತಾಳೆ. ಆ ಹೆಣ್ಮಗಳು ಇವ್ರ ಸಲ ಕೂತಿರ್ತಾಳೆ. ಅಕ್ಕಿ ಹೇಳ್ತಾಳೆ, ನೋಡ್ರಿ ನನ್ನ ಕಳಿಸಿ ನೀವು ಹೋಗ್ರಿ. ನೋಡ್ರಿ ಹೆಂಗದ ಶರಣರ ಮಾತು, ನನ್ನ ಕಳಿಸಿ ಹೋಗ್ಯಪ್ಪ ನೀ ಅಂದ್ಲತ್ತ. ಆಮೇಲೆ ಅಲ್ಲಿ ಕೆಲವೊಂದು ಹಳ್ಳಿಗಳನ್ನ ಸುತ್ತಾಡಿದ್ರಾಗ ಆ ಹೆಣ್ಮಗಳಿಗೆ ವಯಸ್ಸಾಯ್ತು. ಆಕೆ ಅಲ್ಲಿ ಲಿಂಗೈಕ್ಯ ಕಳ ಶರಣರೆಲ್ಲ ಕೂಡಿ ಆಕೆ ಏನಪ್ಪಾ ಅಂದ್ರೆ ಆಕೆ ಒಂದು ಪೂಜೆ ಮಾಡಿ ಹೋಗ್ತಾರ ಅನ್ನುವಂಥ ಕತಿ ಬರ್ತದೆ. ಅದಾದ್ಮೇಲೆ ಸಂಪಗಾಮಿಗೆ ಬರ್ತಾರ. ಸಂಪಗಾಮಿಗೆ ಬಂದ ಮೇಲೆ ಅಲ್ಲಿ ಒಂದು ತ್ರಿಗುಡಿ ಅಂತ ಬರ್ತದೆ. ತ್ರಿಗುಡಿ ಅಂದ್ರೆ ಬಹುಶಃ ತಿಗುಡಿ ಇರ್ಬೇಕಂತ ಅನ್ಸ್ತದ್ರಿ. ಯಾಕ್ರಿ ತ್ರಿಗುಡಿ? ಇಲ್ಲಿ ಏನಿತ್ತು ವಿಚಾರ ಮಾಡ್ರಿ ನೀವು. ಹರಳೆಯ ಮಧುವರ್ಸನ್ನ ಆನಿ ಕಾಲಿ ಕಟ್ಟಿದ್ರ ಗೊತ್ತ ನಿಮಗ. ಅದಾದ್ಮೇಲೆ ಅವ್ರ ಮಕ್ಕಳು ಶೀಲವಂತೆ ಮತ್ತು ಈಕಿ ಯಾರು ಲಾವಣ್ಯ, ಅವ್ರಿಬ್ರನ್ನು ಕೊಂದ್ಬಿಟ್ರು. ಅಷ್ಟೆಲ್ಲ ಕಷ್ಟಗಳನ್ನು ಸೇರಿಸ್ಕೊಂಡು ಕಲ್ಯಾಣಮ್ಮ ಒಬ್ಬಕಿನೇ ಬಂದಿದ್ದಳ್ರಿ. ಯಾರು? ಹರಳಯ್ಯನ ಹೆಂಡತಿ ಕಲ್ಯಾಣಮ್ಮ. ಕಲ್ಯಾಣಮ್ಮ ಬರ್ತಾಳ್ರಿ. ನೋಡ್ರಿ ಆಕಿಗೆ ಗೊತ್ತಾತ ಅಲ್ಲಿಗೆ, ಯಪ್ಪ ನನ್ನ ಮುಗೀತ, ನಾನು ಇಲ್ಲೇ ಇರ್ತೀನಿ, ನನ್ನ ಕಳಿಸಿ ನೀವು ಹೋಗ್ರಿ. ಅಲ್ಲಿ ಯಾರು?
ಆ ಕಲ್ಯಾಣಮ್ಮ ಏನು ಮಾಡ್ತಾಳಂದ್ರೆ ಆ ತ್ರಿಗುಡಿ ಅನ್ನುವಂಥ ಊರ ಅಲ್ಲಿ ಲಿಂಗೈಕ್ಯ ಆಗ್ತಾಳ. ಲಿಂಗೈಕ್ಯ ಆದ್ಮೇಲೆ ಏನಂತಂದ್ರೆ ಮುಂದೆ ಅಲ್ಲಿ ಆ ಕಲ್ಯಾಣಮ್ಮ ಲಿಂಗೈಕ್ಯ ಆದ್ಮೇಲೆ ಕೂಡ ಮನಸ್ಸಿಗೆ ಬಹಳ ನೋವಾಗಿ ಬಹಳ ದಿನ ಇರ್ತಾರ. ಅಲ್ಲಿ ಒಂದು ಕಲ್ಲು ಮಂಟಪ ಇತ್ತು, ಅಲ್ಲಿ ಮರಡಿ ಅಂತ ಊರಿತ್ತು, ಅಲ್ಲಿ ಎಲ್ಲರೂ ಕುಂಡಿರ್ತಿದ್ರು ಶರಣರು. ಅಲ್ಲಿ ನಾಗಲಾಂಬಿಕೆ ಚನ್ನಬಸವಣ್ಣವ್ರ ತಾಯಿ ಆಕಿ ಭಾಳ ಹೋಗಿ ಕುಂಡ್ರಿಂದ ಏನಂದ್ರೆ ಇವ್ರು ಹೋಗುವತ್ನಾಗ ಅಲ್ಲಿ ಮಂದಿ ಅಂದ್ರತ್ತ ಇದು ಬರೇ ಮರಡಿ ಅಲ್ಲ, ನಾಗಮರಡಿ ಅಂತ ಹೆಸರಿಟ್ಟಾರ ನೋಡ್ರಿ. ನಾಗಮ್ಮನವ್ರದ್ದು ಏನು ಮಾಡ್ಯಾರ ಅಲ್ಲಿ ಒಂದು ಮಂಟಪ ಕಟ್ಟ್ಯಾರ. ಅದಕ್ಕೇನದ ಅದು ನಾಗಲ ಮರಡಿ ಅನ್ನುವಂಥ ಆಯ್ತು ಅಂತ ಒಂದು ಮಾತನ್ನು ಹೇಳ್ತಾರೆ. ಅದು ಮರಡಿ ನಾಗಲಾಪುರ ಮಾಡ್ತಾರೆ. ಮಾಡ್ಕೊಂಡು ಏನಂದ್ರೆ ಮುಂದಕ್ಕೆ ಬರ್ತಾರ. ಬಂದ ಮೇಲೆ ಮತ್ತೆ ಏನಾಗ್ತದಂದ್ರೆ ಮುಂದಿನ ವಿಚಾರ ಕಿತ್ತೂರು ನಾಡಿಗೆ ಬರ್ತಾರೆ. ಕಿತ್ತೂರು ನಾಡಿಗೆ ಬರೋದ್ರಾಗ ಏನಾಯ್ತು ಇಲ್ಲಿ, ಅದಕ್ಕಿಂತ ಮುಂಚೆ ನೀವು ಭಾಳ ತಿಳ್ಕೊಳ್ಳೋಂಥ ಮಾತಂದ್ರೆ ಹುಣಸಿಕಟ್ಟಿ ರುದ್ರಮುನಿ ಸ್ವಾಮಿಗಳು ಗೊತ್ತದಾರ ನಿಮಗೆಲ್ಲ. ಹುಣಸಿಕಟ್ಟಿ ರುದ್ರಮುನಿ ಸ್ವಾಮಿಗಳು ಕಲ್ಯಾಣದಿಂದ ಬಂದವರು. ಒಟ್ಟ 3 ಮಂದಿ ಕಲ್ಯಾಣದಿಂದ ಬಂದವರು ಈಗ ಸಿಕ್ಕಾರಿ ಎಲ್ಲರಿಗೆ. ಶರಣರಿಗೆ ಮೊದಲು ಸಿಕ್ಕಿಲ್ಲ ಅವರು. ಕಲ್ಯಾಣದಿಂದ ಬಸವಣ್ಣವ್ರಿಗಿಂತ ಮುಂಚೆ ಬಂದವರು ಒಬ್ಬರು ಇದಕ್ಕೆ ಹೋದ್ರಿ, ಯಾವುದು ನಮ್ಮ ಚಿತ್ರದುರ್ಗ ಹತ್ರ ತಿಪ್ಪೇರುದ್ರ ಸ್ವಾಮಿಗಳ ತಾಗಿ ಹೋದ್ರು. ಇವ್ರು ಏನಾಯ್ತು ನೋಡ್ರಿ ಹೆಸರ, ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಗಳು ಕಲ್ಯಾಣದವರು. ಇವತ್ತ ಅಲ್ಲಿ ಅದು ಗೊತ್ತಿರಂಗಿಲ್ಲ. ನಾವು ದೇವಸ್ಥಾನಕ್ಕೆ ಹೋಗಿದ್ದೆ, ಅದು ಶರಣರದೇನು ಇಲ್ಲೇ ಇಲ್ಲ ಅಲ್ಲಿ. ಅದೊಂದು ಗದಿ ಮಾಡಿ ಪೂಜೆ ಮಾಡಕತ್ತಾರ. ಅವರು ಕಲ್ಯಾಣದಾಗ ಮೊದಲೇ ಬಸವಣ್ಣವ್ರಕ್ಕಿಂತ ಮೊದಲೇ ಹೋದವ್ರಿ ಪ್ರಚಾರಕ್ಕೆ, ಧರ್ಮ ಪ್ರಚಾರಕ್ಕೆ. ಹಂಪಿ ಕಡೆ ಹೋಗಿ ಎಲ್ಲಿ ಹೋದ್ರ ಅವರು ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಗಳಾದ್ರು. ಇನ್ನೊಬ್ರು ಏನಾದ್ರು ಹುಚ್ಚು ಸಿದ್ದಪ್ಪ ಅಂತ ಹುಬ್ಬಳ್ಳಿಗೆ ಬಂದ್ರು. 3ನೇದವರು ರುದ್ರಮುನಿ ಸ್ವಾಮಿಗಳು ಎಲ್ಲಿಗೆ ಬಂದ್ರು, ಹುಣಸಿಕಟ್ಟಿಗೆ ಬಂದ್ರು. ಹುಣಸಿಕಟ್ಟಿಲಿರುವಂತಹ ಮಠನು ಸಾಮಾನ್ಯವಾದೋದಲ್ಲ. ಈ ರುದ್ರಮುನಿ ಸ್ವಾಮಿಗಳು ಇಡೀ ಉಳುವಿ ಶರಣರು ಬರುತನ ಹೊಳ್ಳಿ ಹೋಗುತನೂ ರುದ್ರಮುನಿ ಸ್ವಾಮಿಗಳು ಅವರಿಗೆ ಸಹಾಯಕರಾಗಿ ಇರ್ತಾರೆ ಅನ್ನುವಂಥ ಒಂದು ಕತಿ ಬರ್ತದೆ. ಆ ದೃಷ್ಟಿಯಿಂದ ಏನಾಗ್ತದಂದ್ರೆ ಮುಂದೆ ಅವರು ಸಂಪಗಾಮಿ ಆಮೇಲೆ ಬೈಲೊಂಗಲ ಭಕ್ತರ ಒತ್ತಾಯ ಇವೆಲ್ಲ ಮಾಡ್ಕೊಂಡು ಎಲ್ಲರ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾರ. ಕಿತ್ತೂರಾಗೂ ಬಹಳ ದಿನ ಇದ್ರು ಅವರು. ಕಿತ್ತೂರಾಗಿದ್ರಂತ ಇಲ್ಲೊಂದು ಇತಿಹಾಸದ ಘಟನೆ ನೆನೆಸ್ಬೇಕು ನಾವು. ಕಿತ್ತೂರು ಚೆನ್ನಮ್ಮಗ ಅಷ್ಟ್ಯಾಕೆ ಶಕ್ತಿ ಬತ್ರಿ ಹೇಳ್ರಿ ನೋಡೋಣ. ಶರಣರ ನಿತ್ತ ನೆಲದಾಗ ಆಕಿ ರಾಜ್ಯ ಕಟ್ಟಿದ್ಲು. ಇಲ್ಲಿ ಕೂಡ ಶರಣರನ್ನೆಲ್ಲರನ್ನು ಬಿಟ್ಕೋತ ಹೊಂಟಾರ. ಯಾರು ಶರಣರು, ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನು ಬಿಟ್ಕೋತ ಹೊಂಟಾರ. ಎಲ್ಲರೂ ಎಲ್ಲಿ ಬೇಕಲ್ಲಿ ದಾರ್ಯಾಗ ಲಿಂಗೈಕ್ಯರಾಕಾರ ಬಿಟ್ಟು ಹೋಗ್ತಾರ. ಆದ್ರೂ ಕೂಡ ಏನದ ಆ ವಚನ ಸಾಹಿತ್ಯ ರಕ್ಷಣೆಗೆ ಹೋಗಕತ್ತಾರ. ಹಂಗ ನನ್ನ ವಿಶ್ಲೇಷಣೆ ಏನಪ್ಪಾ ಅಂದ್ರ, ಚೆನ್ನಮ್ಮನ ಆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಆ ಇಷ್ಟಲಿಂಗವನ್ನು ಮುಂದಿಟ್ಟುಕೊಂಡು ಮಗವಾದ ಗಂಡುವಾದ ಅಕ್ಕಿ ತಾಯಿ ರುದ್ರಮ್ಮ ನಿಗೇಣಿವಾದ್ಲು, ಎಲ್ಲಾ ಮಂದಿ ಮಕ್ಕಳು ಹೋದ್ರು ಕೂಡ ಏನಂದ್ರ ಆ ಸ್ವಾತಂತ್ರ್ಯ ಕಿಚ್ಚಿಟ್ಕೊಂಡ ಆ ಚೆನ್ನಮ್ಮ ಬೈಲಹೊಂಗಲದ ಒಂದು ಜೈಲಿನೊಳಗೆ 5 ವರ್ಷ ಕಳಿತಾಳ ಅಂದ್ರ ಅದಕ್ಕೆ ಕಾರಣ ಅಂದ್ರ ಶರಣರ ಶಕ್ತಿ ಅನ್ನುವಂತ ಮಾತು. ಚಪ್ಪಾಳೆ ಹಾಕ್ಬೇಕು ನೀವೆಲ್ಲ. ಇದು ಅಲ್ಲಿ ಏನಾದ್ರೂ ಇದ್ರೆ ಹಂಗಾಗ್ತದ್ರಿ, ಇಲ್ಲಿಕಂದ್ರೆ ಆಗುದಿಲ್ಲ. ಅದು ಕಿತ್ತೂರು ಚೆನ್ನಮ್ಮಗ ಆ ಶಕ್ತಿ ಬರ್ಬೇಕಾದ ಕಾರಣ ಅಂದ್ರ ಅಲ್ಲಿ ಶರಣರು ಅಲ್ಲಿ ಇದ್ದುಕೊಂಡು ಅಲ್ಲಿ ಪೂಜೆ ಪ್ರಸಾದಗಳನ್ನ ಮಾಡಿಕೊಂಡು ಹೋದ ಸಂಬಂಧ ಅದು ಬಂತನ್ನುವಂಥ ಮಾತನ್ನು ಕೂಡ ನಾವಿಲ್ಲಿ ಹೇಳಬೇಕಾಗ್ತದೆ. ಅದ್ರ ಸಲುವಾಗಿ ಏನಂದ್ರೆ ಅಲ್ಲಿಂದ ಮುಂದೆ ಬಂದ ಮೇಲೆ ಎರಡು ಭಾಗದಾಗ ಹೋಗ್ತಾರ ಯಾರು, ಶರಣರು. ಇದು ಕೊನೆ ಹಂತಕ್ಕೆ ಬತ್ತೀಗ. ಈ 2 ಭಾಗಕ್ಕೆ ಬಂದಾಗ ಕಿತ್ತೂರಿಂದ ಬರಾಗ ಏನಾಗ್ತಂದ್ರೆ ಕಿತ್ತೂರು ತನ ರುದ್ರಮುನಿ ಸ್ವಾಮಿಗಳು ಬಂದು ಕಳಿಸಿದ್ರು ಯಾರನ್ನ, ನಮ್ಮ ಶರಣರನ್ನ. ಅದಾದ್ಮೇಲೆ ಬಂದ್ರು ನೋಡ್ರಿ, ಜೋರಾಗಿ ಚಪ್ಪಾಳೆ ಹಾಕ್ರಿ. ಎಲ್ಲಿಗೆ ಬಂದ್ರು, ಧಾರವಾಡಕ್ಕೆ ಬಂದ್ರು. ಇದು ಮೊದಲು ಗುಡಿ ಇದ್ದಿದ್ದಿಲ್ಲ. ಇಲ್ಲಿ ಒಬ್ರು ಯಾರ ಶರಣರು ಒಂದು ಸಣ್ಣ ಕಲ್ಲು ಮಂಟಪ ಈ ಗುಡ್ಡದ ಮೇಲೆ ಕಟ್ಕೊಂಡು ಇದ್ರಂತ. ಇದ್ದಾಗ ಇಲ್ಲಿ ಇದೆಲ್ಲ ನೋಡ್ಕೊಂಡು ಏನಂದ್ರ ಇಲ್ಲಿ ಬಹಳ ಅಡವಿ ಇತ್ತತ್ತ. ಆ ಅಡವಿಯೊಳಗ ಸ್ವಲ್ಪ ಆನಂದದಿಂದ ಶಿವಾನುಭವನಂತೆ ಎಲ್ಲರೂ ಕೂಡಿ ಇಲ್ಲಿ ಇರ್ತಾರ, ಬಹಳ ದಿನ ಇರ್ತಾರಂತ ಬರೀತಾರೆ ಇತಿಹಾಸದೊಳಗ. ಯಾಕೆ ಇಲ್ಲಿ ಇದ್ರು ಅನ್ನುವಂಥ ಮಾತನ್ನು ಕೂಡ ನಾನು ಹೇಳ್ತೀನಿ. ಇಲ್ಲಿ ಬಂದಾಗ ಹುಬ್ಬಳ್ಳಿ ಸಮೀಪದ ಪಟ್ಟಣವಾಗಿರೋದ್ರಿಂದ ಹುಬ್ಬಳ್ಳಿ ಜನ ಬಂದು ಏನ್ ಮಾಡಿದಾರೆ ಅಂದ್ರೆ ಸ್ವಲ್ಪ ಶರಣರನ್ನ ನಮ್ಮ ಊರ ಕಡೆ ಆಯ್ದು ನೀವು ಉಳಿವಿಗೆ ಹೋಗ್ರಿ, ಹೆಂಗೂ ಉಳಿವಿಗೆ ಹೋಗ್ತೀರಿ, ಧಾರವಾಡದಿಂದ ಹೋಗೋಲ್ರಿ, ಯಾಕ ನಮ್ಮ ಊರ ಮ್ಯಾಗಾದ ಕಲ್ಗಟ್ಟಿಗೆ ಮ್ಯಾಗಾದ ಸಾಂಬ್ರಾಮಿ ಮ್ಯಾಗ ನೀವು ಹೋಗ್ರಿ ಅನ್ನುವಂಥ ಮಾತನ್ನು ಹೇಳಿದ್ರು. ಅವಾಗ ಏನ್ ಮಾಡಿದ್ರಂದ್ರ ಸ್ವಲ್ಪ ಶರಣರು ಏನ್ ಮಾಡಿದ್ರಿ, ಹುಬ್ಬಳ್ಳಿಗೆ ಹೋದ್ರ ಅನ್ನುವಂಥ ವಿಚಾರ ಬರ್ತದೆ. ಇಷ್ಟರೊಳಗ ಏನಾಗಿತ್ತು ಹೇಳ್ರಿ, ಇನ್ನೊಂದು ಗುಡಿ ಬಿಟ್ಟೇವ್ ನೋಡ್ರಿ ನಾವು. ಏನ್ ಗೊತ್ತೇನ್ರಿ, ಬೈಲಹೊಂಗಲದಿಂದ ಬರ ಕುಮಾರ ಕಕ್ಕಯ್ಯನವ್ರು ಲಿಂಗೈಕ್ಯರಾಕಾರ. ಅವ್ರ ಹೆಂಡತಿ ಬಿಷ್ಟಾದೇವಿ ಲಿಂಗೈಕ್ಯಕ್ಕಳ ನೋಡ್ರಿ. ಜೊತೆ ಬರೋರು ಒಬ್ಬೊಬ್ಬರು ಹೋದ್ರು ಕೂಡ ಅಷ್ಟು ಶಕ್ತಿ ಇಟ್ಕೊಂಡು ಹೋದ್ರ ಅವರು.
ಈ ಕಕ್ಕೇರಿ ಬಿಷ್ಟಮ್ಮ ನೋಡಿರಿ ಯಾರು ಈಗ ನೋಡಿರಿ? ಅಲ್ಲಿ ನಾವು ಆ ಬಿಷ್ಟಾದೇವಿ ಶರಣೆ ಸಲಗ ಹೋಗ್ಬೇಕಾಗಿದೆ ಇವತ್ತಿನ ದಿವಸ. ಅಲ್ಲಿ ಒಂದು ಶಕ್ತಿ ದೇವತೆ ಇದ್ದದ್ದು ಖರೆ. ಆದ್ರೆ ಏನಾಯ್ತಂದ್ರ ಕಕ್ಕಯ್ಯ ಒಂದು ಬೇರೆ ಗುಡಿಸಲಿನಾಗ ಲಿಂಗೈಕ್ಯರಾಗಿದ್ರು. ಕಕ್ಕಯ್ಯನವ್ರ ಸಮಾಧಿ ಬೇರೆ ಕಡೆ ಐತತ್ತ ಅಲ್ಲಿ, ಅದು ನನಗೆ ಗೊತ್ತಿಲ್ಲ. ನೋಡಿರಿಪ್ಪ ಚಲೋ ಆತ್ರಿ. ಆದ್ರ ಬಿಷ್ಟಾದೇವಿ ಏನ್ ಮಾಡಿಲ್ಲ ಅಂದ್ರ ಆ ಗುಡಿಯೊಳಗೆ ಹೋಗ್ತೇನೆ ಲಿಂಗೈಕ್ಯ ಹಾಕಾಳಕ್ಕಿ. ಅದಕ್ಕೆ ಅಲ್ಲಿ ಗುಡಿಯಾಗ ಮಾಡ್ಯಾರತ್ ಏನೋ ನಾವು ಕೇಳೇವಿ, ಅಲ್ಲಿ ಸಿಕ್ಕಿಲ್ಲಲ್ರಿ ನಿಮ್ಗೆ? ಮಾಡ್ಯಾರ ಮುಗಿಸ್ಯಾರಿಲ್ರಿ? ನೋಡ್ರಿ, ಹಿಂಗಾಗ್ಬಿಟ್ಟಾವ ನಮ್ಮ ಧರ್ಮ ಕ್ಷೇತ್ರಗಳೆಲ್ಲ. ಅಲ್ಲೆಲ್ಲ ಏನಪ್ಪಾ ಅಂದ್ರ ಈ ದುಷ್ಟ ಶಕ್ತಿಗಳಿಗೆ ಹೆಂಗ್ ಇದು ಮಾಡ್ತಾರ ಅದು ಏನದ ಮಾಡಿಬಿಟ್ಟಾರ ಅದನ್ನ. ಅದಕ್ಕೇನಂದ್ರ ಇವತ್ತು ಕಕ್ಕೇರಿ ಬಿಷ್ಟಾದೇವಿ ಗುಡಿ ಅಂದ್ರ ಆ ಬಿಷ್ಟಾದೇವಿ ಮೂಲ ಗುಡಿ ಇರ್ಬೋದು. ಆದ್ರ ಈಗ ಬಸವನ ಬಾಗೇವಾಡಿ ಮೂಲ ಅದು ಬಸವಣ್ಣನ ಗುಡಿ, ನಂದಿ ಮೂರ್ತಿ ಗುಡಿ. ಆದ್ರೆ ಬಸವಣ್ಣವ್ರು ಹುಟ್ಟಿದ ಮೇಲೆ ಬಸವಣ್ಣನ ಗುಡಿ ಆಗ್ಯದ ಬಾಗೇವಾಡ್ಯಾಗ. ಹಂಗೇನಂದ್ರ ಆ ಬಿಷ್ಟಾದೇವಿ ಗುಡಿ ಇವತ್ತಿನ ದಿವಸ ಏನಾಗಬೇಕಂದ್ರ ಅದು ಶರಣೆ ಬಿಷ್ಟಾದೇವಿ ಗುಡಿ ಆಗ್ಬೇಕಾಗ್ಯದ ಹೊರತಾಗಿ ಅಲ್ಲಿರುವಂತ ಏನಂದ್ರ ಆ ಕಾಲ್ಪನಿಕ ಬಿಷ್ಟಾದೇವಿ ಗುಡಿ ಅಲ್ಲ ಅದು. ಇದನ್ನ ತಿಳ್ಕೊಬೇಕಾಗ್ಯದ ನಾವೆಲ್ಲ. ಅದಕ್ಕೆ ಅಲ್ಲಿಂದ ಏನ್ ಮಾಡ್ತಾರಂದ್ರ ಹುಬ್ಬಳ್ಳಿಗೆ ಹೋಗ್ತಾರೆ. ಹುಬ್ಬಳ್ಳಿಗೆ ಹೋದ ಮೇಲೆ ಅಲ್ಲಿ ಬಹಳ ಎಲ್ಲ ಜನ ಬಹಳ ದಿನ ಇಟ್ಕೊಂಡ್ರಂತ. ಅವರು ಸ್ವಾಮೀಜಿಯವರು ಬಹಳ ಲಿಂಗಾನುಷ್ಠಾನಿಗಳತ್ತ. ಇವತ್ತಿನ ದಿವಸ ನಾವು ಹುಬ್ಬಳ್ಳಿಯಾಗ ನೋಡ್ತೇವೆ, ಏನ ಒಳಗೊಂದು ಗವಿ ಮಾಡ್ಯಾರ ನೋಡ್ರಿಲ್ಲ, ಇದ್ರಾಗ 3 ಸಾವಿರ ಮಠದಾಗ ಒಳಗೊಂದು ಗವಿ ಅದ, ಅವಾಗಿನ ಕಾಲದ್ದು ಅದು. ಅದನ್ನ ಗುರುಸಿದ್ದೇಶ್ವರ ಆಮೇಲೆ ಬಂದಿರ್ಬೋದು. ಅದಕ್ಕೆ ನಮ್ಮಲ್ಲಿ ಬರೀ ಸಿದ್ದೇಶ್ವರ ಹತ್ರಿ ಅವರು ಅದೇ ಹೇಳಿದ್ನಲ್ಲ, ಹುಚ್ಚ ಸಿದ್ದೇಶ್ವರ ಹತ್ತಿದ್ರತ್ತ. ಅವರೆಲ್ಲ ಹೇಳಿದ್ರತ್ತ ಚನ್ನಬಸವಣ್ಣವ್ರಿಗೆ ಅವ್ರಿಗೆಲ್ಲ, ನೀವು ಹುಚ್ಚಾಗ್ಲಾರೆ ಜನನ ಹುಚ್ಚು ಮಾಡಕ್ ಆಗುವುದಿಲ್ಲ, ಮೊದಲು ನೀವು ಹುಚ್ಚರಾಗ್ರಿ, ನೀವೆಲ್ಲರೇ ಮತ್ತೊಂದು ಏನ್ರ ಇಟ್ಕೊಂಡು ಹೋದ್ರಿ ಅಂದ್ರೆ ಕೆಲಸ ಆಗುದಿಲ್ಲ. ಬಂದಿರಿ, ಭಾಳ ಚಲೋ ಆಯ್ತು. ನಿಮ್ಗೆ ಏನು ಸಹಾಯ ಸಹಕಾರ ಬೇಕಂದಾಗ 3,000 ಶರಣರು ಇದ್ರ ಹೇಳ್ತಾರ, ವಚನಗಳನ್ನು ಬಿಟ್ರೆ ಹೇಳ್ತಾರ. 3,000 ಮಠ ಅಂತ ಆಗ್ಯದ. ಅದಕ್ಕೆ ಇವೆರಡು ಪುಣ್ಯಕ್ಷೇತ್ರಗಳು ನಮ್ಮ ಹತ್ರ ಅದಾವ, ಒಂದು ಧಾರವಾಡ ಮತ್ತು ಒಂದು ಹುಬ್ಬಳ್ಳಿ. ಅಂತ ಒಂದು ಪುಣ್ಯಕ್ಷೇತ್ರದೊಳಗೆ ನಾವು ಅದೇವು. ಅದಕ್ಕೆ ಅಂತ ಪುಣ್ಯಕ್ಷೇತ್ರದ ಪಾವನ ರೂಪ ಅಂತಲ್ಲಿ ಏನಂದ್ರೆ ಇಂಥವ್ರು ಹುಟ್ಲಾರೆ ಹೆಂಗ್ ಸಾಧ್ಯದ್ರಿ? ಚಿಂತಾಮಣಿಯವ್ರಂಥವ್ರು ಹುಟ್ಲಾರೆ ಹೆಂಗ್ ಸಾಧ್ಯ ಆಗ್ತದೆ ಹೇಳ್ರಿ? ಚಿಂತಾಮಣಿ ಅಂದ್ರೆ ಏನು ಅರ್ಥ ನಿಮ್ಮ ಮಕ್ಕಳಿಗೆಲ್ಲ ತಿಳಿಸ್ರಿ. ಚಿಂತಾಮಣಿ ಅಂದ್ರೆ ಏನು? ಬರೀ ಎಲ್ಲ ಹೇಳ್ತಾರೆ ಪುರಾಣ ಪುಣ್ಯ ಕಥೆಗಳು ಚಿಂತಾಮಣಿ ಅಂತ ಹೇಳಿದ್ರು. ಕನ್ನಡ ಡಿಕ್ಷನರಿ ಓದ್ಬೇಕು ನಾವು. ಕನ್ನಡ ಡಿಕ್ಷನರಿ ಓದ್ಲಿಕ್ಕಂದ್ರೆ ಏನಾಗ್ತದೆ ಹೇಳೋಕ್ಕೆ ನಾನು. ಇಡೀ ಕನ್ನಡ ಸಾಹಿತ್ಯವನ್ನ ಉಳಿಸಿದವರು ಬೆಳೆಸಿದವ್ರು ಯಾರಂದ್ರೆ ಕಲ್ಯಾಣದ ಶರಣರು. ಜೋರಾಗಿ ಚಪ್ಪಾಳೆ ಹಾಕ್ರಿ. ಕನ್ನಡದಲ್ಲಿ ಇಷ್ಟೊಂದು ಸಾಹಿತ್ಯ ಬಂದಿಲ್ಲ, ಬೇರೆದ್ರ ಬಂದಿರಬಹುದು. ಆದ್ರೆ ಕನ್ನಡ ಸಾಹಿತ್ಯ ಉಳಿಯಾಕ ಕಾರಣ ಅಂದ್ರೆ ವಚನ ಸಾಹಿತ್ಯ. ಕನ್ನಡ ಸಾಹಿತ್ಯಕ್ಕೆ ಶರಣರೇ ಹೀರೋ. ವಚನ ಸಾಹಿತ್ಯವಿಲ್ಲದಿದ್ದರೆ ಕನ್ನಡ ಸಾಹಿತ್ಯ ಜೀರೋ. ಅರ್ಥ ಆಯ್ತ್ರಿ ನಾ ಹೇಳಿದ್ದು? ಯಾಕೆ ಹೇಳಕತ್ತೀನಿ ಅಂದ್ರ ಶುದ್ಧ ಕನ್ನಡದಲ್ಲಿ ಬರೆದ್ರು, ಅಷ್ಟೊಂದು ವಚನಗಳನ್ನು ಬರೆದ್ರು. ಬರೆದು ಇಟ್ಟಾರೆ ತಿಳ್ಕೊಂಡು ನಾವು ಚಂದ ಕನ್ನಡದಾಗ ಮಾತಾಡ್ತೇವೆ. ಇಲ್ಲಿಕಂದ್ರೆ ಇವೆಲ್ಲ ಏನಂದ್ರೆ ಯಾರು ಪೋರ್ಚುಗೀಸರ ಪಾಲಾಗ್ತಿದ್ವು, ಮತ್ತೊಬ್ಬರ ಪಾಲಾಗ್ತಿದ್ವು. ಈಗ ಗೋವೆ ಭಾಗಿದು, ಗೋವೆದವ್ರು ಇಲ್ತಾನೆ ಇದ್ದರು ಸರ್. ಕೊಂಕಣಿ ಬರ್ಬೇಕಾಗಿತ್ತು, ಆದ್ರೆ ಇಲ್ಲಿರುವಂತ ಶರಣರು ಕನ್ನಡ ಮಾತಾಡ್ತಿದ್ರು, ಕನ್ನಡದಲ್ಲಿ ಪೂಜೆ ಮಾಡ್ಕೊತಿದ್ರು. ಅದ್ರ ಸಲ ಏನಂದ್ರ ಇಲ್ಲೇನಂದ್ರ ಅವರೆಲ್ಲ ಅದರ ತಿಳ್ಕೊಂಡು ಇಂಥ ಎಲ್ಲ ಶರಣರು ಇಂಥ ಎಲ್ಲ ವಚನ ಸಾಹಿತ್ಯವನ್ನ ರಕ್ಷಣೆ ಮಾಡಿದ್ರು. ಮತ್ತು ಇವರೆಲ್ಲ ಪುಸ್ತಕ ಬರೆದ್ರು. ಯಾಕಾಯ್ತಂದ್ರ ಅದು ಆ ಕನ್ನಡ ಮೇಲಿರುವಂತ ಹೆಮ್ಮೆ. ಅದಕ್ಕೆ ನೀವು ಯಾವಾಗ ಕನ್ನಡದ ಬಗ್ಗೆ ಅಭಿಮಾನ ತಗೋತೀರಿ ಅವಾಗ ಬಸವಣ್ಣನವರನ್ನ ಶರಣರನ್ನ ಯಾರೂ ಮರಿಬಾರದು ಅನ್ನುವಂಥ ಮಾತನ್ನು ಹೇಳ್ತೀನಿ. ಯಾಕಂದ್ರೆ ಇಷ್ಟೊಂದು ಸೋಸಿ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ವಚನ ಸಾಹಿತ್ಯವನ್ನ ಬುಕ್ಕ ಮಾಡಿಟ್ಟದ್ರಿ. ಆದ್ರೂ ಕೂಡ ನೋಡ್ರಿ ಇವತ್ತು ಮೊಬೈಲ್ನಾಗ ಗೂಗಲ್ನಾಗ ಮತ್ತೆ ತಪ್ಪ ಬರಾಕತ್ತೆ ವಚನ. ಅದು ಮಕ್ಕಳಿಗೆ ಕನ್ನಡ ಬಗ್ಗೆ ಅಭಿಮಾನ ಇಲ್ಲ. ಯಾಕೆ ಹೇಳಕತ್ತೀನಿ ಇಲ್ಲಿ ನೋಡ್ರಿ, ಈ ಇನ್ವಿಟೇಷನ್ ಕಾರ್ಡ್ದಾಗ ಭಾಳ ಇಲ್ಲ, ತಪ್ಪು ತಿಳ್ಕೊಬೇಡ್ರಿ. ರಾಜಶೇಖ ಬಶೆಟ್ಟಿ, ರಾಜಶೇಖ ಮುಲ್ಲಾ ಅಂತ ಬರೋದಿಲ್ಲ ಯಾಕೋ. ಅವ ಯಾರು ಮುಸಲ್ಮಾನ ಇದ್ನಂದ್ರೆ ಬರೀತಿದ್ದವ. ಅವು ಕಂಪ್ಯೂಟರ್ನಾಗ ಕೈ ಆಡಿ ಅಟೆ ಆದ್ರೆ ಅದು ಹೌದಲ್ರಿ. ಕೊರಿ ಶೆಟ್ರ್ ದೀರ್ಘ ಗೊತ್ತಿಲ್ಲ, ಒತ್ತು ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಓದಂಗಿಲ್ಲ, ಓದೋದು ಗೊತ್ತೇ ಇಲ್ಲ. ಪ್ರಶ್ನೆ ಓದಿದ್ರ ಪಾಸ್ ಹಾಕಿರಿ, ಪ್ರಶ್ನೆ ಸರಿಯಾಗಿ ಓದಿ ಉತ್ತರ ಬರೆದ್ರೆ ಪಾಸ್ ಹಾಕಿರತ್ ನಮ್ಮ ಮಾಸ್ತರ್ ಹೇಳ್ತಿದ್ರು. ನಾವು ಹಂಗೆ ಆಗ್ಯಾವ ಇದ್ದದ್ದು ಹೇಳ್ಬೇಕಂದ್ರ. ಆದ್ರೆ ಇವತ್ತು ಪ್ರಶ್ನೆ ಪತ್ರಿಕೆ ಓದ್ಲಿ ಉತ್ತರ ಬರೆಯಕತ್ತೇವಂದ್ರ ಅದು ತಪ್ಪ. ಅದಕ್ಕೆ ನೀವು ಅಧ್ಯಾತ್ಮದ ಉತ್ತರ ಪತ್ರಿಕೆ ಬರೀಬೇಕಾಗಿತ್ತಂದ್ರ ಮೊದಲು ಕಲ್ಯಾಣ ಶರಣರ ಪ್ರಶ್ನೆ ಪತ್ರಿಕೆಯನ್ನ ನೀವು ಓದಬೇಕಾಗ್ತದೆ ಅನ್ನುವಂಥ ಮಾತನ್ನು ಕೂಡ ನಾನು ಇಲ್ಲಿ ಹೇಳ ಬಯಸ್ತಾ ಇದ್ದೀನಿ. ಅದಕ್ಕೆ ಇಲ್ಲೇನಂದ್ರ ಅಷ್ಟೊಂದು ಕೆಲಸ ಮಾಡಿ ಎಲ್ಲ ಏನ್ ಮಾಡಿದ್ರಂದ್ರ ಹುಬ್ಬಳ್ಳಿಯಿಂದ ಅವರು ಕಲ್ಗಟ್ಟಿ ಮ್ಯಾಗ ಸಾಂಬ್ರಾಣಿ ಮ್ಯಾಗ ಅದ ಹಂಗ ಬಂದ್ರು. ಇವ್ರು ಏನ್ ಮಾಡಿದ್ರು, ಈ ಬೈಲ್ ಹೊಂಗಲದಿಂದ ಈ ಹಿಂಗೇನದ ಇವರು ಹಳಿಯಾಳ ಮ್ಯಾಗ ಹಿಂಗ್
ಹಿಂಗೆ ಏನದ ಇವರೆಲ್ಲ ಎಲ್ಲಿ ಸೇರ್ತಾರಂದ್ರೆ ಉಳುವಿಗೆ ಸೇರಿದ್ರಿ. ಈ ಉಳುವಿಗೆ ಸೇರಿದ ಮೇಲೆ ದೊಡ್ಡ ರಾಜಾತಿಥ್ಯವನ್ನು ಕೊಟ್ಟರು. ಯಾರು? ಕದಂಬ ಅರಸರು. ಆ ಕಾದಂಬರಿಯನ್ನು ಕಾದರವಳ್ಳಿ ಅಲ್ಲೇ ಬರ್ತದ್ರಿ. ಹೌದು, ಕಾದರವಳ್ಳಿನೂ ಕೂಡ ಅಲ್ಲೊಂದು ಸೈನ್ಯದ ತುಕಡಿ ಬರ್ತದ. ಸೈನ್ಯ ತುಕಡಿ ಬಂದು ಅಲ್ಲೇ ಕಾದಾಟ ಆಡಿದ್ರಂತ ಕಾದರವಳ್ಳಿ ಅಂತ ಅಲ್ಲಿ ಬರ್ತದ. ಅದಕ್ಕೇನಂದ್ರೆ ಇವೆಲ್ಲ ಮಾಡಿ ಯಾಕೆ ಸ್ವಲ್ಪ ಇದನ್ನ ಇತಿಹಾಸವನ್ನ ದೀರ್ಘವಾಗಿ ನಾನು ಹೇಳಿದೀನಿ ಅಂದ್ರೆ ಅಟ್ಲೀಸ್ಟ್ ಅದು ಗೊತ್ತಿದ್ರು ಕೂಡ ಮರ್ತಿರ್ತೇವೆ ನಾವು. ಅದಕ್ಕೆ ನಾವೆಲ್ಲ ತಿಳ್ಕೊಬೇಕಾಗ್ತದೆ. ನಾರೇ ಒಬ್ಬ ಇದ್ರ ಬಗ್ಗೆ ಓದ್ಕೊಂಡೆಲ್ಲ, ಈ ಕಾರ್ಯಕ್ರಮ ನಾವರೊಬ್ಬರು ತಿಳ್ಕೊಂಡೇವಲ್ಲ ಅನ್ನುವಂಥ ಮಾತು ಹೇಳ್ತೀನಿ. ಅವತ್ತಿನ ಕಾಲದಲ್ಲಿ ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಎಷ್ಟು ಶರಣರಲ್ಲಿದ್ರು ಅನ್ನುವಂಥ ವಿಚಾರವನ್ನು ಮಾಡ್ರಿ. ಒಂದು ತಾಸು ಹೇಳ್ಯಾರ ಸರ್, ಹಳ್ಳಿಕೇರಿ ಸರ್. ಇನ್ನೊಂದು 10 ನಿಮಿಷ ಮಾತಾಡ್ತೀನಿ. ಇಷ್ಟು ಮಾತಾಡಿದ್ರೆ ಇಷ್ಟು ನೀರು ಬೇಕಾದು ನನಗೆ. ಅವ್ರಿಗೆ ಹೆಂಗಾಗಿರ್ಬೇಕು, ಎಷ್ಟು ದಾರಿ ನಡೆದಿರ್ಬೇಕ್ರಿ ಪಾಪ. ಅದಕ್ಕೆ ಇದು ನೀರು ಎಷ್ಟು ಮುಖ್ಯವಾದದಂದ್ರೆ ಅದಕ್ಕೆ ಏನ್ ಹೇಳ್ತೀನಿ ಕೇಳ್ರಿ. ಲಿಂಗ ಪೂಜೆ ಮಾಡುವಲ್ಲಿ ನೀನಿರಬೇಕು, ಲಿಂಗ ಪೂಜೆ ಮಾಡುವಲ್ಲಿ ನೀನಿರಬೇಕು. ಅದು ಹೋಗಿ ಲಿಂಗ ಪೂಜೆ ಮಾಡಕ್ ನೀರು ಬೇಕಾಗ್ಯದ. ಲಿಂಗ ಪೂಜೆ ಮಾಡಕ್ ನೀರು ಬೇಕಾಗಿಲ್ರಿ, ಲಿಂಗ ಪೂಜೆ ಮಾಡಕ್ ನೀ ಇರಬೇಕು. ಗಂಡ ಲಿಂಗ ಪೂಜೆ ಮಾಡ್ಕೊತಿದ್ನಂತ, ಹೆಣ್ತಿನ ಮುಂದೆ ಕುಂಡ್ರಿಸ್ತಿದ್ನಂತ. ಅದು ಲಿಂಗ ಪೂಜೆ ಹಾಕದ್ರಿ ಅವರ. ನೀಲಾಂಬಿಕೆ ಗಂಗಾಂಬಿಕೆ ಅಂತ ಹೆಂಡತಿದ್ರ ಆ ಮಾತು ಬೇರೆ. ಆಕೆ ಸೌಂದರ್ಯವನ್ನು ನೋಡ್ಕೊತ ಕುಂಡಿರ್ತಿದ್ದವ. ಸಾಕಾಯ್ತಾಕೆ ನೋಡಿ. ಲಿಂಗ ಪೂಜೆ ಮಾಡ್ಕೋತೀನಿ, ನೀನಿರಬೇಕು ನೀ ಇರಬೇಕು ಅನ್ನಕತ್ತ. ಮುಂಡೆ ಮಗನೇ ಹಂಗಲ್ಲದು. ಲಿಂಗ ಪೂಜೆಯಲ್ಲಿ ನಾನು ಇರಬೇಕಲ್ಲ, ನೀರು ಬೇಕಲ್ಲ, ನೀ ಇರಬೇಕಂತ ಬಾಗಿಲ ಹಾಕೊಂಡು ಆಡ್ಲತ್ತಕ್ಕೆ. ಅಂದ್ರೆ ಹೇಳುವಂತ ತಾತ್ಪರ್ಯ ಏನಂದ್ರ, ದಾರಿ ತಪ್ಪಿದಾಗ ನಡೆಯುವಂತ ಹೆಂಡ್ರಿದ್ರಂದ್ರ ಆ ಗಂಡಂದಿರು ಬಾಳ ಏನಾಗ್ತದಂದ್ರೆ ಅದು ಕೂಡ ಏನಂದ್ರೆ ಸ್ವರ್ಗ ಆಗ್ತದೆ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಹೇಳ್ಬೇಕಾಗ್ತದೆ. ಅದಕ್ಕೆ ಅಲ್ಲಿಂದ ಏನ್ ಮಾಡ್ತಾರಂದ್ರ ಲಿಂಗನ ಮಠ ಅಂತ ಒಂದು ಬರ್ತದ ನೋಡ್ರಿ, ಇಲ್ಲೇ ಐತಿ ಅದೆಲ್ಲ. ಅಳ್ನಾವ್ರ ಹತ್ರ ಲಿಂಗನ ಮಠ ಹಳೆಯಾಳ ಮ್ಯಾಗ ಹಾಯ್ದು ಹುಬ್ಬಳ್ಳಿಯಿಂದ ಬಂದಾರು. ಅಲ್ಲಿ ಕೂಡಿದ್ರಿ, ಎಲ್ಲಿ ಕೂಡಿದ್ರಿ? ಕಲಗಟ್ಟಿಗೆ ಮ್ಯಾಗ ಬಂದವರು, ಸಾಂಬ್ರಾಣಿಗೆ ಬಂದ್ರು. ಈ ಕಡೆದ ಬೈಲೊಂಗಲ್ ಮ್ಯಾಗ ಲಿಂಗನ ಮಠದ ಮ್ಯಾಗ ಹಳೆಯಾಳ ಮ್ಯಾಗ ಅದು ಇವ್ರು ಕೂಡಿದ್ರು, ಎಲ್ಲರೂ ಕೂಡಿದ್ರು. ಅದಕ್ಕೆ ಇದೆಲ್ಲ ನೋಡ್ದ ನನಗೆ ಇಷ್ಟು ಖುಷಿ ಆಯ್ತು. ನನಗೊಂದು ಸಂಶಯ ಕಾಡ್ತಿತ್ತು. ನಾನು ಉಳಿವಿ ಪಾದಯಾತ್ರೆ ಹೋಗ್ತಿದ್ದೆವು ನಮ್ಮ ಮನಗುಂಡಿ ಮಠದ ಮಂದಿ ಜೋಡಿ, ನಮ್ಮ ಯಾರು ಗಟ್ಟಿಗಣ್ಣವ್ರು ಶರಣರು, ನಾವೆಲ್ಲ ಹೋಗಿದ್ದೆವು. ಬರೇ ಬೈಲೊಂಗಲ್ ಮಂದಿ ಬರ್ತಾರಲ್ಲಿ. ವಿಚಾರ ಮಾಡ್ರಿ ನೀವು, ಎಷ್ಟು ಸೇವಾ ಮಾಡ್ತಾರ. ನೋಡ್ಬೇಕು ನಾವೆಲ್ಲ ನಾಚ್ಕೋಬೇಕು. ಅದು ಎಂತ ಒಂದು ಶರಣರಿಗೆ ಸಹಾಯ ಮಾಡ್ತಾರಂದ್ರ ಎಷ್ಟೋ ಜನ ಹಾಸಿಗೆ ಕೊಡ್ತಾರ. ಯಾರ ಕಾಲು ಒತ್ಕೊತ್ಕೊತಾರ, ನಾವು ಕಾಲು ಒತ್ತುನನ್ರಿ ಶರಣರು ಅನ್ನುವಂಥ ಮಾತನ್ನು ಕೂಡ ನಮ್ಗೆ ಹೇಳ್ತಾರ. ಅಂದ್ರ ಅಲ್ಲಿ ಶರಣರ ಒಂದು ಪ್ರಭಾವ ಎಷ್ಟಾಗ್ಯದ ಅಂದ್ರ ಅದಕ್ಕೆ ಇವತ್ತಿನ ದಿವಸ ನಿಮಗೆ ಹೇಳ್ತೇನ್ರಿ. ಅವ್ರು ಉಳಿವ್ಯಾಗ ಕುಂಡಿರ್ತಿದ್ರಿ ಶರಣರು. ಅವ್ರನ್ನೆಲ್ಲ ಕರ್ಕೊಂಡು ಬಂದವ್ರು ಯಾರಂದ್ರ ಸಂಪಗಾವ, ಮುರುಗೋಡ, ಬೈಲ್ಹೊಂಗಲ್ದವ್ರು ಕರ್ಕೊಂಡು ಬಂದಾರಿ ಹೊರಗ. ನೀವು ನಾಡಿನಿಂದ ವಚನ ಸಾಹಿತ್ಯ ತಗೊಂಡು ಬಂದ ಕಾಡನ್ಯಾಗ ಕೂತ್ ಏನ್ ಮಾಡ್ತೀರಿ? ಬರ್ರಿ ಹೊರಗೆ, ನಮ್ಗೆ ಬೇಕದು ಅಂತೇಳಿ ಹೇಳ್ತಾರ್ರಿ. ಮುರುಗೋಡದಿಂದ ಗೊತ್ತಿರ್ಲಿ ನಿಮ್ಗ, ಮುರುಗೋಡದಿಂದ ಗುರುಶಾಂತಪ್ಪ ಅಂತ ಒಬ್ಬರು ವ್ಯಾಪಾರಸ್ಥರು ಬಂದರು. ವಣಿಕ ಶ್ರೇಷ್ಠರು ಶಬ್ದ ಹೆಂಗ್ ಕೊಟ್ರು, ವಣಿಕ ಶ್ರೇಷ್ಠರು. ವ್ಯಾಪಾರಸ್ಥರಿಗೆ ಅವಾಗೆಲ್ಲ ಹತ್ತಿದ್ರು. ಈಗ ಬಿಸಿನೆಸ್ ಮ್ಯಾನ್ ಆಗ್ಯಾರ ಎಲ್ಲರೂ. ವಣಿಕ ಶ್ರೇಷ್ಠರು ಬೇರೆ, ಬಿಸಿನೆಸ್ ಮ್ಯಾನ್ ಬೇರೆ. ನಡ್ಕಟ್ಟಿ ಮಲ್ಕಾಜಪ್ಪಣ್ಣವ್ರು ಯಾರು ಅದರ್ರಿ? ವಣಿಕ ಶ್ರೇಷ್ಠರು ಅವರು. ಈ ಪಾವಟೇಶನ್ರ ಪ್ರಭಾವದಿಂದ ಮತ್ತೊಂದು ಬಸವ ಕೇಂದ್ರ ಮಾಡಿ ಎಲ್ಲ ಮಾಡಿ ಏನ್ ಮಾಡಿದ್ರು? ನಿರಂತರ ಏನ್ ಮಾಡಿದ್ರು? ನಮಗ ವಚನೋತ್ಸವ ನಡೆಸಿಕೊಟ್ರು. ಎಷ್ಟೋ ಮಂದಿಗೆಲ್ಲ ಒಳ್ಳೆ ವಿಚಾರಗಳನ್ನ ಹೇಳಿದ್ರು, ನಮ್ಮಂಥವ್ರನ್ನೆಲ್ಲ ಬೆಳೆಸಿದ್ರು. ಅವ್ರಿಗೆ ವಣಿಕ ಶ್ರೇಷ್ಠತಾರ. ಮುರುಗೋಡದಿಂದ ಗುರುಶಾಂತಪ್ಪ ಅಂತ ಬರ್ತಾರ್ರಿ, ಅವರು ಶರಣರಾದ್ರು. ಬಂಧುಗಳೇ ತಿಳ್ಕೊರಿಲಿ, ಎಷ್ಟೋ ಜನ ಶರಣರ ಜೋಡಿ ತಾವು ಬೆನ್ನ ಹತ್ತಿದ್ರು. ಶರಣರು ಏನ್ ಮಾಡಿದ್ರು? ಯಾರು ಕೃಷಿ ಕಾಯಕ ಮಾಡ್ಕೊಂಡಾರ, ಯಾರ ಮನ್ಯಾಗ ಸಮಸ್ಯೆ ಅದ, ಅವ್ರನ್ನ ಯಾರನ್ನು ಕರ್ಕೊಳ್ಳಿಲ್ಲ. ನೀವು ಬರಬೇಡ್ರಿ, ಇಲ್ಲೇ ಇದ್ದು ಮಾಡ್ಕೋರಿ, ನಾವು ಹೊಕ್ಕೆವು, ನಾವೆಲ್ಲ ಬಿಟ್ಟು ಬಂದೆವು, ನೀವು ಬರಬೇಡ್ರಪ್ಪ, ನೀವು ನಿಮ್ಮ ಮನೆಯಾಗ ಇದ್ದುಕೊಂಡು ನಿಮ್ಮ ಮಕ್ಕಳಿಗೆಲ್ಲ ಸಂಸ್ಕಾರ ಕೊಡ್ರಿ ಅಂತ ಹೇಳ್ಯಾರ. ಆದ್ರೂ ಕೂಡ ಮುರುಗೋಡದ ಗುರುಶಾಂತಪ್ಪ ಅಂತ ಅವರು ಇತಿಹಾಸದಾಗ ದಾಖಲಾಗ್ಯಾರ. ಅವ್ರು ಬಂದು ಕೊನೆಯವರೆಗೂ ಅಲ್ಲಿ ಉಳಿತಾರ. ಎಲ್ಲಿ? ಉಳಿವೆಗಳು ಉಳಿತಾರ. ಅದಕ್ಕೇನಂದ್ರ ಇವತ್ತು ಬೈಲಹೊಂಗಲ ಭಾಗದ ಮಂದಿ, ಆ ಕಿತ್ತೂರು ಭಾಗದ ಮಂದಿ ಎಲ್ಲ, ಯರಗಟ್ಟಿ ಆ ಭಾಗದ ಮಂದಿ ಎಲ್ಲ ಏನಂದ್ರ ಆ ಕಲ್ಯಾಣದ ಶರಣರಿಗೆ ಬಹಳ ಒಂದು ಸಹಕಾರ ಕೊಟ್ಟರು ಮತ್ತು ಅವ್ರನ್ನ ಕರ್ಕೊಂಡು ಬರಕ್ಕೂ ಕಾರಣ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತೇನೆ. ಇನ್ನು ಮುಂದೆ ಅಲ್ಲಿ ಕಾಡಿನಲ್ಲಿ ಕಮ್ಮಟ ಅಂತ ಒಂದು ಭಾಗ ಕೊಡ್ತಾರ ಆ ಕಾದಂಬರಿ ಒಳಗೆ. ಈಗೇನು ನಾವು ವಚನೋತ್ಸವ ಮಾಡ್ತೀವಲ್ಲ ಬಸವಂತಣ್ಣರು, ಆ ಕಾದಂಬರಿ ಹೋದ್ರೆ ಗೊತ್ತಾಕದ
ಈಗ ನಾವು ಕೂಡ ಏನು ಚಾಕೌಟ್ ಹಾಕ್ತಿರಲ್ಲ ಅದನ್ನ ಅವ್ರು ಅವಾಗೇ ಹಾಕ್ಯಾರ. ನೀವು ಅದನ್ನ ನೋಡಿ ಹಾಕಿರೋ ಗೊತ್ತಿಲ್ಲ, ಇನ್ನು ನೀವು ಹಾಕಂಗೆ ಹಾಕಿರೋ ಗೊತ್ತಾಗಿಲ್ಲ ನನಗದು. ಬಹುಶಃ ನನಗೆ ನೋಡಿ ಹಾಕಿಲ್ಲ. ಇಲ್ಲೇನು ಶರಣರು ನಮ್ಮ ಬಸವ ವಚನೋತ್ಸವ ಕಾರ್ಯಕ್ರಮದಾಗ ಹೆಂಗೆ ಮಾಡಬೇಕು, ನಿರೂಪಣೆ ಹೆಂಗೆ ಮಾಡಬೇಕು, ಅಲ್ಲಿ ಮನರಂಜನೆ ಹೆಂಗಿರ್ಬೇಕು, ಅಲ್ಲಿ ವಿಷಯ ವಸ್ತು ಹೆಂಗಿರ್ಬೇಕು, ಪ್ರಸಾದ ವ್ಯವಸ್ಥೆ ಹೆಂಗಿರ್ಬೇಕು ಅನ್ನೋದೇನು ಇವ್ರು ಮಾಡ್ಯಾರಲ್ಲ, ಇದು ಅವತ್ತಿನ ಕಾಲದಲ್ಲಿ ಉಳಿವಿಯೊಳಗೆ ಭಾಳ ಚಂದ ಮಾಡ್ಯಾರಿ. ಇವತ್ತು ನಾವು ಗೊತ್ತಾಗ್ಲಿಕ್ಕಂದ್ರೆ ಅದನ್ನ ಓದಿದ್ರೆ ಗೊತ್ತಾಗ್ತದೆ. ಅಷ್ಟೊಂದು ಪದ್ಧತಿ ಸಿರಿ ಮಾಡಿದ್ರು ಅವರು. ಮಾಡಿ ಏನಂದ್ರೆ ಅಲ್ಲಿ ಎಷ್ಟು ಮಂದಿ ಇದ್ರು, ಸ್ವಲ್ಪ ಶರಣರ ಹೆಸರು ಹೇಳ್ತೀನಿ ನಿಮಗೆ, ಅವೆಲ್ಲ ನೆನಪರು ಇರ್ಬೇಕು ನಮ್ಗೆ, ಸ್ವಲ್ಪ ಕಿವ್ಯಾಗ ಬೀಳ್ಬೇಕು. ನುಲಿಯ ಚಂದಯ್ಯರಿದ್ರು, ಸೊಡ್ಡಳ ಬಾಚರಸರಿದ್ರು, ಕಿನ್ನರಿ ಬೊಮ್ಮಣ್ಣ, ಅಂಬಿಗರ ಚೌಡಯ್ಯ. ಇದೊಂದು ಸ್ವಲ್ಪ ನನಗೆ ತಿಳಿಬೇಕ್ರಿ. ಅಂಬಿಗರ ಚೌಡಯ್ಯ ದಾನಾಪುರದಾಗ ಅಲ್ಲೇ ಹುಟ್ಟ್ಯಾರ, ಅಲ್ಲೇ ಉಳ್ದಾರ ಭಾಳ ಮಂದಿ ತಿಳ್ಕೊಂಡಾರಲ್ರಿ ಸರ್. ಇಲ್ಲೇ ಇಲ್ರಿ, ಅಲ್ಲಿ ಬಂದು ಲಿಂಗೈಕ್ಯ ಆಗ್ಯಾರಿ ಸರ್ ಅವರು. ಕೊನೆಗೆ ಉಳಿವಿ ಬಿಟ್ಟು ಹೋಗುವ ಹೊತ್ನ್ಯಾಗ ಅಲ್ಲಿ ಹೋಗ್ಯಾರ ಅವರು. ಉಳಿವಿಯಿಂದ ಎಲ್ಲ ಚನ್ನಬಸವಣ್ಣವ್ರು ಲಿಂಗೈಕ್ಯರಾದ್ಮೇಲೆ ಹೋದ್ರಲ್ಲ, ಅವಾಗ ಹೋಗ್ಯಾರ ಅವರು. ಎಲ್ಲಿ ಮಂಗಳವೇಡೆ ಮೇಲೆ ಮಾಸೂರ್ ಹತ್ತದ. ಮೊದಲು ಬಸವಣ್ಣನವ್ರು ಏನು ಮೊದಲು ಮಂತ್ರಿ ಆಗಿದ್ದಿಲ್ಲ, ಮಂಗಳವೇಡೆ ಕೂಡಲ ಸಂಗಮದಿಂದ ಹೋಗಿ ಅಲ್ಲಿ ಮಾಸೂರಾಗ ನದಿ ಒಳಗ ಏನ್ ಮಾಡ್ತಿದ್ರು, ಡೋಣಿ ನಡೆಸ್ತಿದ್ರು. ನನಗೆ ಭಾಳ ಕೆಟ್ಟ ಅನಿಸ್ತು. ಅವ್ರ ಮೇಲೆ ಎಂಥ ಆಕ್ರಮಣ ಆಗಿತ್ತು ಅಂದ್ರೆ ಇವತ್ತಾಗುವುದು ಅದೇ ರೀ. ಇವತ್ತು ಟಿವಿ ನೋಡ್ರಿ, ಮೊಬೈಲ್ನೇ ನೋಡ್ರಿ, ಬರುವಂತ ವಿಚಾರ ಅವತ್ತಾಗ್ಯದ. ಪಾಪ ಅಂಬಿಗರ ಚೌಡಯ್ಯ ಡೋಣಿ ನಡೆಸಿದ. ಒಳ್ಳೆ ಹೆಣ್ಮಗಳು ಅವನಿಗೆ ಹೆಂಡತಿ, ಬಹಳ ಸುಂದರಿ ಹೆಣ್ಮಗಳು, ಅದ್ಭುತವಾದಂಥ ಸುಂದರಿ. ಪಾಪ ಬಡವರು ಹೆಂಡ್ರು ಸುಂದರ ಇರಬಾರ್ದ ಅಂತ ಹೆಣ್ಮಗಳು ಗಂಡಗೆ ಸಹಾಯ ಮಾಡ್ತಿದ್ಲು. ಒಬ್ಬ ಬಂದಂತ ಡೋಣಿ ಒಳಗ ಶ್ರೀಮಂತ ನಾವಿಕ ಅದ್ರಾಗ ದಾಟಕ್ ಬಂದವ, ಆಕಿನ ನೋಡಿ ತನ್ನ ಮಂದಿ ಕರ್ಕೊಂಡು ಬಂದ ಆಕಿನ ಮೇಲೆ ಅತ್ಯಾಚಾರ ಮಾಡಿ ಆಕಿನ ಕೊಲ್ತ ಮೇಲೆ ಅವನು ಹೊಳಿಗೆ ಹಾರಬೇಕನ್ನುವಂಥ ಸಂದರ್ಭದಲ್ಲಿ ಬಸವಣ್ಣನವರು ಆ ಭೀಮಾ ನದಿ ದಂಡ್ಯಾಗ ಆಗಿದ್ದ ಕತಿ ಮಾಸೂರತ್ ಬರ್ತದ. ಅಲ್ಲಿ ಹೋದಾಗ ಅವನ್ನೇನಪ್ಪ ಅಂದ್ರೆ ಮನ ಪರಿವರ್ತನೆ ಮಾಡಿ ಕರ್ಕೊಂಡು ಬಂದ್ರು. ಕರ್ಕೊಂಡು ಬಂದ ಮೇಲೆ ಇಡೀ ಕಲ್ಯಾಣ ಶರಣರ ಇತಿಹಾಸದೊಳಗೆ ಚೌಡಯ್ಯನವ್ರು ಬರ್ತಾರೆ. ಅಂಬಿಗರ ಚೌಡಯ್ಯನವ್ರು ಸಾಮಾನ್ಯ ತಿಳ್ಕೊಬೇಡ್ರಿ ನೀವು. ಅಷ್ಟೆಲ್ಲ ಮಾಡಿ ಅದನ್ನೆಲ್ಲ ದುಃಖ ಮರೆತು ಹೊಸ ಜೀವನ ಕೊಟ್ಟ ಚನ್ನಬಸವಣ್ಣ ಅಂತೇಳಿ ಅನ್ನುವಂಥ ಮಾತನ್ನು ಹೇಳ್ಕೋತ ಅವ್ರು ಬಂದು ಏನ್ ಮಾಡ್ತಾರಂದ್ರೆ ಉಳಿವಿ ಬಿಟ್ಟು ಧರ್ಮ ಪ್ರಚಾರಕ್ಕೆ ಆ ಕಡೆ ಹೋದಾಗ ಏನಂದ್ರೆ ಅಲ್ಲಿ ಲಿಂಗೈಕ್ಯರಾಗ್ಯಾರ ಅವ್ರು. ಇಷ್ಟು ಅದು ಚೌಡಯ್ಯನ ಬಗ್ಗೆ ಗೊತ್ತಿಲ್ಲ ನಿಮ್ಗೆ. ಮತ್ತೆ ಇನ್ನು ಬಹುರೂಪಿ ಚೌಡಯ್ಯನವರು ಬರ್ತಾರ. ಅವರು ಕೂಡ ನಾಟಕ ನೃತ್ಯ ಎಲ್ಲ ಮಾಡ್ತಿದ್ರಂತ. ಎಲ್ಲಿ ಕಲ್ಯಾಣದೊಳಗೆ ಅದು ಬರ್ತದ. ಇಲ್ಲಿ ನೋಡ್ರಿ ಏನಂದ್ರೆ ಅಂಬಿಗರ ಚೌಡಯ್ಯ, ಐದಕ್ಕಿ ಮಾರಯ್ಯ, ಲಕ್ಕಮ್ಮ ಬಂದಿಲ್ಲ ಉಳಿವಿಗೆ, ಅಕ್ಕಿ ಎಲ್ಲ ಲಿಂಗೈಕ್ಯಗಾಳ್ರಿ ಪಾಪ. ಮುಂದ ಬಹುರೂಪಿ ಚೌಡಯ್ಯ ಶಿವನಾಗಿಮಯ್ಯ ಅಂದ್ರೆ ನೀವು ಹೇಳಿದ್ರಲ್ಲ ಫಸ್ಟ್ಗೆ ಏನು ಶರಣನ ಮಾಡಿದ್ರಲ್ಲ, ಕಲ್ಯಾಣದಾಗ ಮೊದಲು ಶರಣ ಮಾಡಿದವ ಶಿವನಾಗಿ. ಅದಾದ್ಮೇಲೆ ವೈದ್ಯ ಸಂಗಣ್ಣ, ನನಗೆ ಭಾಳ ಹೆಮ್ಮೆ ಅನಿಸ್ತದ, ನಾನೊಬ್ಬ ವೈದ್ಯನಾಗಿ ಒಬ್ಬರು ಶರಣರು ನಮ್ಮವ್ರಲ್ಲಿ ಅದಾರಲ್ಲ ಅಂತ. ಅದಾದ ಮೇಲೆ ಒಕ್ಕಲಿಗ ಮುದ್ದಣ್ಣ, ಒಕ್ಕಲ್ತನದವ್ರು ಅದಾರ ಅಣ್ಣಾರಿಲ್ಲಿ, ಒಕ್ಕಲಿಗ ಮುದ್ದಣ್ಣ ಬಂದ. ಅದಾದ್ಮೇಲೆ ನೋಡ್ರಿ ಪಡಿಹಾರಿ ಉತ್ತಣ್ಣ, ಹೊಡೆಹುಲ್ಲ ಬಂಕಣ್ಣ, ತುರುಗಾಯಿ ರಾಮಣ್ಣ, ನಗೆಮಾರಿಯ ತಂದೆ, ಓಲೆಯ ಶಾಂತಯ್ಯ, ಕಂಕರಿ ಕಕ್ಕಯ್ಯ, ಸುಂಕದ ಬಂಕಣ್ಣ, ತಳವಾರ ಕಾಮಿದೇವ, ಪಾಕದ ಭೀಮಯ್ಯ. ಇದು ನಿಮ್ಗೆ ಗೊತ್ತಿರಲಿ, ಪಾಕದ ಭೀಮಯ್ಯ. ಅಡಿಗೆ ಮಾಡೋರು ಯಾರು ಇದ್ರಿ ಅಂದ್ರೆ ಅವ್ರು ಶರಣರ ತಿಳ್ಕೊರಿ. ನೀವು ಅಡಿಗೆ ಮಾಡೋಂಗೆ ಎಂದು ನೀವು ಸಾಮಾನ್ಯ ತಿಳ್ಕೊಬೇಡ್ರಿ. ಕಲ್ಯಾಣದ ಶರಣರಿದ್ರಾಗ ಪಾಕದ ಭೀಮಯ್ಯ ತಾಯಿ ಹೋದ. ಅವ ಕಲ್ಯಾಣ ಬಿಡುವ ಹೊತ್ನ್ಯಾಗ ಗಳಗಳಗಳ ಆ ಬಾಂಡೆಗಳೆಲ್ಲ ನೋಡಿ ಅಳ್ತಿದ್ನತ್ರಿ. ಇಷ್ಟು ದಿನ ನನ್ನಿಂದ ಸೇವೆ ತಗೊಂಡ್ರಿ, ನನ್ನಿಂದ ಎಲ್ಲ ಮಾಡಿದ್ರಿ, ನಿಮ್ಮನ್ನ ಹೆಂಗ್ ಬಿಟ್ಟು ಹೋಗ್ಲಿ ಅಂತ ಹೇಳಿಕೆಂದ ಆ ದೊಡ್ಡ ದೊಡ್ಡ ಪಾತ್ರೆಗಳನ್ನ ಬಿಟ್ಟು ಬರ್ಬೇಕಾರ ಪಾಕದ ಭೀಮಣ್ಣ ಅಳ್ತಿದ್ದ ಅನ್ನುವಂಥ ಮಾತನ್ನ ಇತಿಹಾಸಕಾರ ಬರೀತಾರೆ. ಅದಾದ್ಮೇಲೆ ಕರಿಕೇತ ಬೊಮ್ಮಯ್ಯ, ಶಿವಮಾಯಿ ದೇವ, ಇವರೆಲ್ಲ ಚಿಕ್ಕಯ್ಯ, ಮತ್ತು ಇವ್ರ ಜೊತೆಯಲ್ಲಿ ಮುರುಗೋಡದ ಗುರುಶಾಂತಪ್ಪ, ಇಷ್ಟು ಜನ ಪ್ರಮುಖರು ಏನಪ್ಪ ಅಂತಂದ್ರ ಕೊನೆಯವರೆಗೂ ಉಳಿವಿಯಲ್ಲಿ ಇದ್ರು ಅನ್ನುವಂಥ ಮಾತನ್ನ ಬರ್ತದ. ಅದಕ್ಕೆ ಅಲ್ಲಿ ಏನ್ ಹೇಳಿದ್ರಂದ್ರ ಈ ಎಲ್ಲ ಏನ್ ಮಾಡಿದ್ರಿ ಇವರು, ಈ ಬೈಲೊಂಗಲ್ ಭಾಗದ ಜನ ಎಲ್ಲ ಹೋದಾಗ ಅವ್ರು ಹೇಳಿದ್ರು ನೀವೆಲ್ಲ ಬಂದು ಕಾಡ್ನ್ಯಾಗ ಕುಂಡ್ರಬೇಡ ಅಂದಾಗ ಅವರು ಚನ್ನಬಸವಣ್ಣ ಒಂದು ಮಾತು ಹೇಳ್ತಾರೆ. ಏನಂದ್ರ, ಶರಣರೇ, ಧರ್ಮವನ್ನು ನಾಡಿಗಳಲ್ಲಿ ಮಿಡಿಯುವಂತಾಗಬೇಕು. ಬಸವ ಧರ್ಮ, ಬಸವಣ್ಣವರು ಕಟ್ಟಿಕೊಟ್ಟಂತ ಈ ಧರ್ಮ ನಾಡಿಗಳಲ್ಲಿ ಮಿಡಿಯುವಂತಾಗಬೇಕು. ಆದರೆ ಅದನ್ನು ಅನಿವಾರ್ಯ ಕಾರಣದಿಂದ ನಾವು ಕಾಡಿಗೆ ತಂದಿದ್ದೇವೆ. ಬಿಜ್ಜಳನ ರಾಜ್ಯಾಶ್ರಯದಲ್ಲಿ ಇದ್ದೇವೆ, ಇಲ್ಲಿ ಬಂದು ಗೋವೆ ಅರಸರ ಆಶ್ರಯದಾಗದೇವು. ನಾಳೆ ಇಲ್ಲಿ ಒಂದು ರಾಜಕೀಯ ವಿಪ್ಲವ ಆಗಬಹುದು, ಮತ್ತೆ ಇಲ್ಲಿ ಸೈನ್ಯ ಬೆನ್ನ ಹತ್ತಬಹುದು. ಅದಕ್ಕೆ ಒಂದು ರಾಜಾಶ್ರಯದಿಂದ ಮತ್ತೊಂದು ರಾಜಾಶ್ರಯ, ಹಂಗಿನ ಅರಮನೆ ಬೇಡ. ಗೊತ್ತಾತಿಲ್ರಿ ನಿಮ್ಗ? ಶರಣರು ಯಾರು ಹಂಗಿನಾಗಿಲ್ರಿ, ಹಂಗ ಬೇಡತಾರ ಅವರು. ನೀವು ಕೊಟ್ಟದ್ದನ್ನ ನಾವು
ವಿನಯತೆಯಿಂದ ಸ್ವೀಕಾರ ಮಾಡ್ತೇವೆ. ಚಲೋ ಐತೆ ತಾರದಿ ಮನ್ಯಾಗ ಕಾಯಂ ಇದ್ರಿ ಬರ್ರಿ ಯಾಕೋರಿ 2 ದಿನ ಆರಾಮಿಲ್ಲ ಯಾಕ ಬರ್ರಿ ಜಾಗ ಚೇಂಜ್ ಆಕತ್ ಹೋಗಿ ಮನ್ಯಾಗ ಇಟ್ಕೊಂಡ ಹೋಗಿ ಅವ್ರ ತಿಜೋರಿನ ತಪ್ಪತ್ ಕೂತ್ರೆ ಹೆಂಗ್ರಿ, ಅದು ಆಗುದಿಲ್ಲ. ಅದಕ್ಕೇನಂದ್ರ ಇದನ್ನ ಬಿಟ್ಟು ಹೋಗೋದೇ ಚಲೋ ಅನ್ನುವಂಥ ಮಾತನ್ನು ಹೇಳ್ತಾರ. ಹೇಳಿ ಏನ್ ಮಾಡ್ತಾರಂದ್ರ ಆ ಸಂದರ್ಭದಲ್ಲಿ ಏನಾಯ್ತಂದ್ರ ಹರಳೆಯನ ಚಿಲುಮೆ ಎತ್ ಬರ್ತಾ ಗೊತ್ತದ ನಿಮ್ಗ? ಯಾಕೆ ಹರಳೆಯನ ಚಿಲುಮೆ ಎತ್ ಬತ್ತ ಹೇಳ್ರಿ ನೋಡುನು. ಹರಳೆಯನವರು ಕಲ್ಯಾಣಕ್ಕೆ ಬಂದೇ ಇಲ್ಲ, ಇದು ಉಳಿವಿಗೆ ಬಂದೇ ಇಲ್ಲ. ಅಲ್ಲೇ ಅಲ್ಲೇ ಅವ್ರಿಗೆ ಎಳೆ ಊಟಿ ಶಿಕ್ಷೆ ಕೊಟ್ಬಿಟ್ರೆ. ಆನಿ ಕಾಲಾಗ ಆನಿಯಿಂದ ಇಳಿಸಿದ್ರು ಲಿಂಗೈಕ್ಯರಾಗಿಬಿಟ್ರು ಅವರು. ಶರಣರೆಲ್ಲ ಕೂಡಿ ಮೊಟ್ಟ ಮೊದಲು ನೋಡಿದ್ದು ಮಹಾಮನಿ ಗುಹೆ. ನೀವು ಆ ಕಾದಂಬರಿ ಹೋದ್ರಿ, ಅವ್ರು ಹೆಂಗೆ ಹೇಳ್ಯಾರ ಹಂಗಾದ್ರೆ ನೀವು ಯಾರೂ ದಾರಿ ತಪ್ಪೋದಿಲ್ಲ. ಅಷ್ಟು ಚಂದ ಬರ್ದಾರ ತಿಪ್ಪೇರುದ್ರ ಸ್ವಾಮಿ ಅವರು, ಎಷ್ಟು ಚಂದ ಬರ್ದಾರ. ನಾವು ಕೂಡ ಮಹಾಮನಿಗೆ ಹೋಗಿದ್ದೀವಲ್ಲ, ನಮಗೆ ಅನುಭವ ಆಯ್ತದು. 1ನೇ ದಿನ ಮಹಾಮನಿ ನೋಡ್ತಾರ, ತಪ್ಪು ಕಲ್ಪನೆ. ಎಷ್ಟೋ ಜನ ಚನ್ನಬಸವಣ್ಣವ್ರು ಅಲ್ಲೇ ಲಿಂಗೈಕ್ಯರಾಗಿರ್ತಾರ, ಅಲ್ಲೇ ಪೂಜೆ ಮಾಡ್ಕೊಂಡ್ರು, ಅಲ್ಲೇ ಉಳಿದ್ರು, ಅಲ್ಲಿ ಅನುಭವ ಮಾಡಿದ್ರು, ಪೂಜಾ ಮಾಡಿದ್ರು. 1 ದಿನ ಇದ್ರು, ಇದ್ದುಕೊಂಡು ಹೊಳ್ಳಿ ಬರ್ತಾರ. ಹೊಳ್ಳಿ ಬಂದ್ಮೇಲೆ ಈಗಿದ್ದದ್ದು ಅದು ನಿಜವಾದ ಸಮಾಧಿ, ಅದು 100ಕ್ಕೆ 100 ಸತ್ಯ, ಅದು ಮಾತು ಬೇರೆ. ಆ ಮಹಾಮನಿಯನ್ನ ನೋಡಿಕೊಂಡು ಬಂದ ಮೇಲೆ ಮರುದಿನ ಏನ್ ಮಾಡ್ತಾರಂದ್ರ ಅವರು ಇದಕ್ಕೆ ಹೋಗ್ತಾರ. ಎಲ್ಲಿ ಆಕಳ ಗವಿ ಏನು ಹೋಗ್ಯವಲ್ಲ ನಾವು ಅಲ್ಲಿ ಹೋಗ್ತಾರ. ಹೋದಾಗ ಅಲ್ಲಿ ನೋಡ್ರಿ ಒಮ್ಮೆದೊಮ್ಮೆ ಉದ್ಭವ ಆಗ್ತದ. ಅದನ್ನ ನೋಡಿದಾಗ ಏನಾಗ್ತಂದ್ರ ಹರಳೆಯನ ಚಿಲುಮೆ, ಹರಳೆಯನವ್ರ ಹೆಸರಿಡುನು ಶರಣ ಸಂಕುಲಕ್ಕೆ ಅವ್ರಿಗೆ ಬಲಿದಾನ ಆಗ್ಯಾರ. ಬಲಿದಾನ ಅಂತಾರದು. ಯಾವ ರಾಜಕೀಯ ಪ್ರೇರಿತದಿಂದ ಕೊಲೆ ಆಗ್ತಾರ, ಯುದ್ಧದೊಳಗೆ ಯಾರು ಸಾಯ್ತಾರ ಅವ್ರಿಗೆಲ್ಲ ಬಲಿದಾನ. ಅದಕ್ಕೆ ಮಾಚಯ್ಯನವ್ರು ಬಲಿದಾನ ಆದ್ರು. ಅಲ್ಲಿ ಮಾಚಯ್ಯನ ಗುಂಡದ, ಹರಳೆಯನವ್ರು ಕಲ್ಯಾಣದಾಗ ಬಲಿದಾನ ಆಗ್ಯಾರ. ಅದಕ್ಕೆ ಇಲ್ಲಿ ಏನದ ಹರಳೆಯನ ಚಿಲುಮೆ ಎತ್ತಿಡುವಂತ ಹರಳೆಯನ ಚಿಲುಮೆ ಇಟ್ಟಾರ. ಜೋರಾಗಿ ಚಪ್ಪಾಳೆ ತಟ್ರಿ. ಅಲ್ಲಿ ಮಣ್ಣ ಇವತ್ತಾಕತ್ತೇಳಿ ಹಾಡಿ ಹಾಳು ಮಾಡಾಕತ್ತಾರ. ದಯವಿಟ್ಟು ಹಾಡಬೇಡ್ರಿ ಯಾರು ಕಾಡದನ್ನು. ವಿಭೂತಿ ಬೇರೆನೆ ಮಾಡ್ರಿ. ವಿಭೂತಿ ಆಕಳ ಭಸ್ಮದಿಂದನೇ ಮಾಡ್ಕೋರಿ, ಶಿವಯೋಗ ಮಂದಿರದಿಂದನೇ ತರ್ಸ್ರಿ. ಬಸವ ಕೇಂದ್ರದವ್ರು ಎಲ್ಲಿ ತಯಾರಾಕವ ಅಲ್ಲಿಂದನೇ ತರ್ಸ್ರಿ, ಅವ್ರು ಹೇಳಿದಲ್ಲಿ ತರ್ಸ್ರಿ. ನೀವು ನೋಡ್ರಿ ಹೋಗಿ ಎಲ್ಲರೂ ಏನದ ಇಲಿ ಹಾವ ಗುದ್ದು ಮಾಡಂಗಿಲ್ಲ, ಅಷ್ಟು ಹಾಡಿ ಹಾಳು ಮಾಡ್ಯಾರ. ಗಿಡಗಳು ಹಾಳು ಮಾಡಾಕತ್ತಾರ. ಎಲ್ಲಿ ಉಳ್ವ್ಯಾಗ ಅದು ಮ್ಯಾಂಗನೀಸ್ ಮಣ್ಣು, ಅದ್ರ ಗೊತ್ತಿರ್ಲಿ ನಿಮ್ಗ. ಅದು ಏನ್ ಮಾಡ್ತದ ಅಂದ್ರ ಅದು ನೀರಾಗ ಕೂಡಿ ಇದು ಆದ್ಮೇಲೆ ಏನದ ಒಣಗಿ ಬೆಳಗಾಗ್ತದ, ಹಣಿಗೆ ಹತ್ತದ. ಅದೇ ಸಾರಿ ಕರಗಿರ್ತದ. ಅದಕ್ಕೆ ನಾನೇನು ಹೇಳುದಂದ್ರ ನೀವು ಪವಿತ್ರವಾಗಿ ವಿಭೂತಿ ಹಚ್ಕೊಳಂಗಿದ್ರು ತಗೋರಿ. ಅದನ್ನ ಬಿಟ್ಟು ಬರೇ ನಾನು ನೋಡಿದೆ ಒಂದು ಗಿಡನೇ ಹಾಳು ಮಾಡ್ದ ಒಬ್ಬ. ಅದು ಅಡ್ಡಿ ಒಂದು ದೊಡ್ಡ ಚೀಲ ತಗೊಂಡು ಬಂದ, ಅದು ತೆಗಿದ್ರಾಗ ಒಂದು ಮರ ಒಂದು ಬಿದ್ದು ಬಿಡ್ತೀವಿ, ಸಣ್ಣ ಗಿಡ. ಅದಕ್ಕೆ ನಾನು ಹೇಳೋದಂದ್ರ ಪ್ರಕೃತಿಯನ್ನು ಹಾಳು ಮಾಡಬೇಡ್ರಿ. ಪ್ರಕೃತಿಗೆ ಎಂತ ಒಂದು ಬೆಲೆ ಕೊಟ್ಟಾರಂದ್ರ ಮುಂದೊಂದು ಮಾತು ಬರ್ತೀನಿ ಹೇಳ್ತೀನಿ. ಅದಕ್ಕೇನಂದ್ರ ಇಲ್ಲಿ ಏನ್ ಹೇಳ್ತಾರೆ ನೋಡ್ರಿ ಅವರು, ಆ ಆಕಳ ಗವಿ ಎಲ್ಲ ನೋಡ್ಕೊಂಡು ಬರುವಾಗ ಅದನ್ನ ಹರಳೆಯನ ಚಿಲುಮೆ ತಿರ್ತಾರ. ಅಲ್ಲಿ ಹೋದ್ಮೇಲೆ ಏನ್ ಹೇಳ್ತಾರ ಗೊತ್ತನ್ರಿ, ಚನ್ನಬಸವಣ್ಣವ್ರು ಅದನ್ನೆಲ್ಲ ನೋಡ್ಕೊಂಡು ಬಂದ ಮೇಲೆ ಉಳಿವಿಗೆ ಬಂದೆವು. ಮತ್ತೆ ಇನ್ನೊಂದು ಉಳಿವಿಗೆ ಹೋದ್ಮೇಲೆ ಬಹಳ ವಚನ ಬರ್ದಾರಿ ಸರ್. ನಡು ಏನು ಹಾಳಾದವಲ್ಲ ಅವನ್ನೆಲ್ಲ ನೆನಪಿದ್ದವ್ರು ಬರೀರಿ ತಿಳ್ಕೊಂಡು ಆ ಗೋವೆ ಅರಸರು ಏನ್ ಮಾಡಿದ್ರ ತಾಡೋಲೆಗಳನ್ನ ಅಲ್ಲಿಯೂ ತಂದು ಕೊಟ್ಟಾರ. ಇವತ್ತು ಗೋವಾ ಕಾಡಿನೊಳಗೆ ಭಾಳ ಅದಾವ್ರಿ ಅವು. ಏನು ವಚನ ಬರೀ ಇದು ಅದಾವಲ್ಲ, ತಾಡೋಲೆ ಇಲ್ಲಿ ಅಲ್ಲಿ ಭಾಳ ಅದ. ಅವನ್ನೆಲ್ಲ ಚಕ್ಕಡಿ ತಂದು ಕೊಟ್ರವ್ರು. ತಂದು ಕೊಟ್ಟ ಮೇಲೆ ದಿನ ಕೂತು ಬರೋದು ಮತ್ತೆ ಅವನ್ನೆಲ್ಲ ಕಟ್ಟಿಟ್ಕೊಂಡ್ರವ್ರು. ನೋಡ್ರಿ, ಅದಕ್ಕೆ ತಾನು ಕಟ್ಟಿದ ಮಹಾಮನೆ ಹಾಳಾಗಬಾರದೆಂದು ಕರ್ತ ನಟ್ಟಿದನೆಯ ಒಬ್ಬ ಶಿವಶರಣತ. ಅದು ಎಷ್ಟರೇ ಹಾಳ ಮಾಡ್ರಿ ವೈರಿಗಳು, ಮತ್ತೆ ನಾವು ಕಟ್ತೇವೆ ಅನ್ನುವಂಥ ಶಕ್ತಿ ಯಾರಿಗಿತ್ರಿ? ಶರಣರಿಗಿತ್ತು. ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು, ಚನ್ನಬಸವಣ್ಣವ್ರು ಹೇಳ್ತಾರ ಮುಂದೇನಕ್ಕಂದ್ರ ಮಹಾಮನೆ ಎಂಬ ಸ್ಥಾವರ ಅಳಿದ ಮೇಲೆ ಅದು ಜಂಗಮವಾಗಬೇಕು. ಜಂಗಮ ಅಂದ್ರೆ ಏನರ್ಥ ಅಂದ್ರ ಮಹಾಮನ್ಯಾಗ ಒಂದೇ ಕಡೆ ಕೂತಿದ್ದೆವು, ಅದು ಹೋಯ್ತಲ್ಲ, ಅದನ್ನ ಎಲ್ಲ ಕಡೆ ಪಸರಿಸೋಣ ಅನ್ನುವಂಥ ಮಾತನ್ನ ಹೇಳಿ ನಾಡಿಗೆ ಹೊರಡಲು ನಿರ್ಧಾರ ಮಾಡ್ತಾರೆ. ಅಂದ್ರೇನು, ಊರಾಗ ಬರ್ಬೇಕತ್ತ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರಂದ್ರ ಎಲ್ಲ ಭಕ್ತರು ಬರ್ತಾರ, ಅವ್ರ ಸಲಹೆ ತಗೋತಾರ. ಮತ್ತ ಯಾರು ಹೋದ್ರು ಶರಣರ ಕಾರ್ಯ ನಿಲ್ಲಬಾರ ತಿಳ್ಕೊಂಡು ಏನ್ ಮಾಡ್ತಾರ್ರಿ, ತಂಡ ಮಾಡಿ ಮತ್ತೆ ಅವರು ಜೋಳಿಯಾಗ ವಚನ ಕೊಟ್ಟು ಊರಾಗ ಕಳ್ಸಾಕ್ ಶುರು ಮಾಡ್ತಾರ್ರಿ. ಇಲ್ಲೊಂದು ವಿಚಾರ ಅದ, ಸುಮಾರು 6 ತಿಂಗಳವರೆಗೆ ಹೋಗ್ತಾರೆ ಅವರು. ಎಲ್ಲಿಂದ? ಉಳುವಿಯಿಂದ. ಒಮ್ಮೆ ಹೋಗುದಿಲ್ಲ, ಒಬ್ಬೊಬ್ರ ಸೋಮವಾರ ಗುರುವಾರ ಹೋಗ್ತಾರ ಅವರು. ವಾರಕ್ಕೆ 2 ಸಲ ಆ ಶರಣ ತಯಾರು ಮಾಡಿಬಿಡ್ತಿದ್ರು. ಬಹುಶಃ ಭಾಳ ಕಡೆ ಈ ದೇವ್ರಿಗೆ ಹೋಗುದು, ದೇವ್ರು ಕೇಳೋದು ಸೋಮವಾರ ಗುರುವಾರ ಅದಕ್ಕೆ ಮಾಡ್ಯಾರ ಅಂತ ನನಗೆ ಅನ್ಸಾಕತ್ತದ. ಇದ್ರು ಇರ್ಬೇಕ್ರಿ, ಯಾರು ಹಂಗೆ ಹೇಳ್ತಿದ್ರು ಅಂದ್ರೆ ಹೇಳ್ರಿ. ಹೌದಪ್ಪ, ನಮ್ಮ ಶರಣರೆಲ್ಲ ಏನ್ ಮಾಡ್ಯಾರ ಅಂದ್ರೆ ಉಳುವಿಯಿಂದ ಸೋಮವಾರ ಗುರುವಾರ ಬಂದಾರ,
ನೀವು ಏನ್ರಿ ಒಳ್ಳೆ ಕಾರ್ಯ ಮಾಡಿದ್ರು ಸೋಮವಾರ ಗುರುವಾರ ಮಾಡ್ರಿ, ಆದ್ರೆ ಸೋಮವಾರ ಶುಕ್ರವಾರದು ಮಾಡ್ರಿ, ಬೇಡ ಅನ್ನಂಗಿಲ್ಲ, ಆದ್ರೆ ಮಾಡೋದಿದ್ರೆ ಹಂಗೆ ಮಾಡ್ರಿ ಅನ್ನುವಂಥ ಮಾತನ್ನು ಕೂಡ ನಾವು ಹೇಳ್ಬೇಕಾಗ್ತದೆ. ಅದಕ್ಕೇನಂದ್ರೆ ಇಲ್ಲೆಲ್ಲ ಆದ್ಮೇಲೆ ಒಂದು ಭಾಗ ಹುಬ್ಬಳ್ಳಿ ಕಡೆ ಹೋಯ್ತು, ಒಂದು ಭಾಗ ಹಂಪಿ ಕಡೆ ಹೋಯ್ತು, ಒಂದು ಭಾಗ ನಾಂದೇಡ್ ಕಡೆ ಹೋಯ್ತ್ರಿ. ಅರ್ಥ ಮಾಡ್ಕೋರಿ, ಮಹಾರಾಷ್ಟ್ರದಾಗ ಬಸವತತ್ವ ಯಾಕದ್ರಿ, ಪಂಡ್ರಾಪುರ ಮೂಲಕ ನಾಂದೇಡ್ಗೆ ಹೋಗ್ಯಾರಿ, ಮಹಾರಾಷ್ಟ್ರದಾಗ. ಅದು ಇವತ್ತು ಕರ್ನಾಟಕಕ್ಕಿಂತ ಮಹಾರಾಷ್ಟ್ರದೊಳಗೆ ಬಸವತತ್ವದ ಬಗ್ಗೆ ಹೆಚ್ಚು ಕೆಲಸ ನಡೆದದ. ಚಪ್ಪಾಳೆ ಹಾಕ್ರಿ, ಆ ಕೆಲಸ ಮಾಡಾಕತ್ತಾರ ಅವರು. ನಾವು ಇಲ್ಲೇ ಇದ್ದುಕೊಂಡು ಇಲ್ಲೇ ಬಸವಣ್ಣಗೆ ಕೂತ್ಬಿಟ್ಟೇವೆ ನಾವೆಲ್ಲ. ಅದಕ್ಕೆ ಇಲ್ಲಿ ಒಂದು ವಿಚಾರ ಮಾಡ್ತಕ್ಕಂಥ ಮಾತು, ಬಸವಣ್ಣನವರು ಕೂಡಲ ಸಂಗಮಕ್ಕೆ ಹೋದಾಗ ಇದು ಯಾರು ಹೋದ್ರಿ, ನೀಲಾಂಬಿಕೆ ಹೋದ್ಲು. ಗಂಗಾಂಬಿಕೆನೇ ಕಳಿಸಿದ್ಲು ಅವ್ರ ಜೊತೆ ಇರಲಿ, ಆ ಕೊನೆಗಾಲದಲ್ಲಿ ಇರಬೇಕು, ಸತಿಪತಿಗಳೊಂದಾದ ಭಕ್ತಿ ಹಿತೋಪೂತಿ ಸಂಗತಿದ್ದು. ಗಂಗಾಂಬಿಕೆ ಏನು ಮಾಡಿಲ್ಲ ಅಂದ್ರೆ ಇಲ್ಲೇ ಉಳಿದಲ್ರಿ. ಈ ಮಧ್ಯದಲ್ಲಿ ಅತಿ ಮುಖ್ಯವಾದವ್ರು ಅಂದ್ರೆ ನಾಗಲಾಂಬಿಕೆ ಮತ್ತು ಗಂಗಾಂಬಿಕೆ. ಗಂಗಮ್ಮ ಎಷ್ಟೊಂದು ಇದು ಮಾಡಿಲ್ಲ ಅಂದ್ರೆ, ಆಕೆ ಲಿಂಗೈಕ್ಯ ಅಂತ ಗೊತ್ತದ ನಿಮ್ಗೆ? ಹೇಳ್ರಿ ನೋಡೋಣ ಹೆಸರು. MK ಹುಬ್ಬಳ್ಳಿ. ಮುಗುಟ್ಕಾನ್ ಹುಬ್ಬಳ್ಳಿಲಿ ಇವತ್ತು ಸ್ಮಾರಕ ಮಾಡ್ಯಾರಲ್ಲ. ಎಂಥ ಬೆಳೆದಿಂಗಳ ಈಕಿಗೆ ಗಂಗಾಂಬಿಕೆಗೆ ಬರೀತಾರ. ಆಕೆ ಮಲೇರಿಯಾ ಬತ್ತು, ಹಂಗಾತು, ರೋಗ ಬತ್ತು, ಹಾದ್ಲತ್ತು ಬರೀತಾರ. ಒಂದು ಕಡೆ ಪುಸ್ತಕದ್ದು ಓದ್ದೆ ನಾನು. ಶರಣರ ಬಗ್ಗೆ ಎಷ್ಟೆಷ್ಟು ತಪ್ಪು ಕಲ್ಪನೆಗಳು ಬರೀತಾರೆ ನೋಡ್ರಿ. ಆಕೆ ಏನೂ ಮಾಡಲಿಲ್ಲ, ಬಂದ ಕೆಲಸ ಮುಗೀತು ನಂದು. 2 ದಿನ ಮುಂಚೆ ಹೇಳಿರ್ತಾಳ್ರಿ ಚನ್ನಬಸವಣ್ಣವ್ರಿಗೆ, ನನ್ನ ಕೆಲಸ ಮುಗೀತಪ್ಪ, ನಿಮ್ಮನ್ನು ಈ ಉಳಿವಿ ಬಾಗಿಲು ಮುಟ್ಸೀನಿ, ಮುಂದಿನ ಕೆಲಸ ನಿಂಬುದು, ನಾಳೆ ಹುಣ್ಣಿಮೆ ದಿನ ಬೆಳೆದಂಗಳು ನೋಡ್ತೀನಿ. ಪಾವಟೇಶನ್ರಿ ಏನು ಹೇಳಿದ್ರಿ? ಏನು ಚಂದ್ರನ ಬಗ್ಗೆ ಹೇಳಿದ್ರಲ್ಲ, ನನ್ನ ಆತ್ಮ ಚಂದ್ರ ಅಲ್ಲಿ ಬೆಳಗುತ್ತಿದ್ದಾನೆ ಅಂತ ಹೇಳಿದ್ರೆ ಏನು ಹೇಳಿದ್ರಲ್ಲ, ಹೌದಲ್ರಿ? ಹುಣ್ಣಿಮೆ ಚಂದ್ರ ಮ್ಯಾಲ ಕಾಣಕತ್ತೇನಂತ ಇವ್ರು ಹೇಳ್ತಾರ, ಹೌದಾ? ಅಲ್ಲಿ ಆ ತಾ ಹೇಳ್ತಾಳ, ಆ ಹುಣ್ಣಿಮೆ ಚಂದ್ರ, ಆ ಹುಣ್ಣಿಮೆ ಪೂರ್ಣ ಚಂದ್ರನ ದಿನ ಏನದ ನನ್ನ ಲಿಂಗೈಕ್ಯ ಅಂತ ಹೇಳ್ತಾಳ ನೋಡ್ರಿ. ಚಪ್ಪಾಳೆ ಹಾಕ್ರಿದು. ಇಚ್ಛಾಮರಣಿಗಳಂತಾರೆ ಇವ್ರಿಗೆಲ್ಲ, ಇಚ್ಛಾಮರಣಿಗಳಂತ ಇವ್ರಿಗೆ ಹೇಳ್ತಾರ್ರಿ. ಏನಾರೇ ಮಾಡಿ ಉಪವಾಸ ಬಿದ್ದು ಹಂಗ್ ಮಾಡಿ ಹಿಂಗ್ ಮಾಡಿ ಜನಕ್ಕೆ ಪ್ರಚಾರ ಆಗ್ಲತ್ ಸಾಯುವುದಲ್ಲದು, ತಾವಾಗೇ ತಮ್ಮ ಕೆಲಸ ಮೇಲೆ ಹೋದ್ರು. ಆ ಗಂಗಾಂಬಿಕೆಯ ಆ ಒಂದು ಇಷ್ಟೊಂದು ಗೌರವ ಮಾಡಿದ್ನಲ್ಲ ಕದಂಬ ಮಹಾರಾಜ, ಸುಮಾರು ದಿನಗಳವರೆಗೆ ಅಲ್ಲಿ ನಿಂತು, ಅಲ್ಲಿ ಗುಡಿ ಇತ್ತು ನೋಡ್ರಿ ಒಂದು ಮೊದಲು, ನೀವು ನೋಡಿರ್ಬೇಕು ಹಳಿವೆಲ್ಲ, ಈ ಡ್ಯಾಮ್ ಆಗೋಕಿನ ಮೊದಲು ಒಂದು ಗುಡಿ ಇತ್ತು, ನೋಡಿದ್ದೇವೆ ನಾವು. ಆ ಗುಡಿ ಕಟ್ಟದವ್ರು ಯಾರಂದ್ರೆ ಗೋವಾ ರಾಜರು ಕಟ್ಟಿದ್ರು ಅದನ್ನ. ಹಿಂಗಾಗಿ ಏನಾಯ್ತಂದ್ರ ಎಲ್ಲರೂ ಶರಣರು, ಇಷ್ಟಿಷ್ಟು ದೊಡ್ಡ ದೊಡ್ಡ ಶರಣರು ಕಳ್ಕೊಂಡ್ರು ಕೂಡ ಏನಂದ್ರ ಅಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅನ್ನುವಂಥ ಮಾತನ್ನು ಹೇಳ್ತದೆ. ಹೇಳಿದ ಮೇಲೆ ಏನಾಯ್ತಂದ್ರ, ಈಗ ನಾನು ನಾಂದೇಡ್ ವಿಚಾರ ಹೇಳಿದೆ, ಅಲ್ಲಿ ಉರ್ಲಿಂಗ ಪೆದ್ದಿಗಳ ತಾಲಿ ಹೋಗಿದ್ರಿ. ಎಲ್ಲಿ? ನಾಂದೇಡ್ಕಿದ್ರು ಅವರು. ಉರ್ಲಿಂಗ ಪೆದ್ದಿಗಳು ಇತಿಹಾಸದಾಗ ಭಾಳ ಅದಾರ ನೋಡ್ರಿ. ಉರ್ಲಿಂಗ ಪೆದ್ದಿಗಳ ವಚನಗಳು ಭಾಳ ಚಂದ. ಅವ್ರ ಹೆಂಡತಿ ಕಾಳವೇ ಇವ್ರ ಜೊತೆನೆ ಬಂದು ಅಕ್ಕನಾಗಮ್ಮನ ಜೊತೆನೇ ಇದ್ಲು ಕಾಯಂ. ಎಲ್ಲಿ? ತರೀಕೆರೆಗೆ ಹೋಗಿ ಲಿಂಗೈಕ್ಯರಾದ್ರಲ್ರಿ ಯಾರು ಅಕ್ಕನಾಗಮ್ಮ, ಅಲ್ಲಿವರೆಗೆ ಕಾಳವೇ ಇದ್ದಳು. ಈ ಉಳಿವಿ ಬಿಡುವತ್ನ್ಯಾಗ ನಿನ್ನ ಪತಿಯಲ್ಲಿದ್ದಾನೆ, ನಿನ್ನ ನಾಂದೇಡದ ಶರಣರ ಜೋಡಿ ಹೋಗಂದ್ಲು. ಅವಾಗ ಹೇಳ್ತಾಳ, ನಾ ಇಲ್ಲೇ ಲಿಂಗದಾಗ ಅವ್ರು ನೋಡಾಕತ್ತೀನಿ, ನಾ ಯಾಕೆ ಹೋಗ್ಲಿ? ಇಲ್ಲಿ ನೋಡ್ರಿ, ನೀಲಾಂಬಿಕೆನ ಅಷ್ಟ ನಾವು ನೆನೆಸ್ತೇವೆ. ಬಸವಣ್ಣವ್ರ ಬಲ್ಲಿ ಹೋಗಂದಾಗ ಇದು ನೀಲಾಂಬಿಕೆ ಅಲ್ಲಿರುವ ಸಂಘ ಇಲ್ಲಿಲ್ವೇ ಅನ್ಲತ್. ಆದ್ರೆ ನೋಡ್ರಿ ಕಾಳವೇ ಆಕಿನೂ ಕೂಡ ಹಂಗ ಹೇಳ್ತಾಳ, ನಾ ಬಂದೀನಿ, ನಾ ಬಂದು ಕೆಲಸ ಮುಗಿತಾನ ಹೋಗುವುದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರ. ಅದಕ್ಕೇನಂದ್ರ ಸತಿಪತಿಗಳೊಂದಾದ ಭಕ್ತಿ ಹಿತೋಪೂತಿ ಸಂಗೀತ ಯಾಕತ್ತಾರ ಅಂದ್ರೆ, ಮುಂದೆ ಈ ಶರಣರು ಆದ್ರೆ ಹೇಳಿದ್ರತ್ತ, ಕಾಳವೇ ಬರ್ಲಿಲ್ಲ, ನಾ ಬರಬೇಡ ಹೇಳಿದ್ದೆ ಅಂದ್ರತ್ತ ಅವರು. ಯಾರ್ರೀ? ಉರ್ಲಿಂಗ ಪೆದ್ದಿಗಳು ಅಲ್ಲ. ಅಂದ್ರ ಎಂಥ ಒಂದು ಅವಿನಾಭಾವ ಸಂಬಂಧಿತನ್ನು ವಿಚಾರ ಮಾಡ್ರಿ. ಅದಕ್ಕೆ ಇದನ್ನೆಲ್ಲ ಮಾಡಿದ ಮೇಲೆ ಮುಂದೆ ಚನ್ನಬಸವಣ್ಣ ಏನ್ ಮಾಡ್ತಾರಂದ್ರ, ಲಿಂಗಾನುಸಂಧಾನ ಮಾಡ್ತಾ ಅಂತರ್ಮುಖಿ ಆಗ್ತಾರ. ಶರಣರೆಲ್ಲ ಹೊರಗೆ ಕಳಿಸ್ಕೋತ ಇನ್ನೊಂದು 3-4 ತಂಡ ಉಳಿದಿರ್ತಾವು. ಉಳಿದಂಥ ಸಂದರ್ಭದಲ್ಲಿ ಅಂತರ್ಮುಖಿಯಾಗಿ ಅಕ್ಕನಾಗಮ್ಮನವರಿಗೆ ಕೆಲವೊಂದು ವೈರಾಗ್ಯದ ವಿಚಾರಗಳನ್ನ ಹೇಳ್ತಾನ. ಅಕ್ಕನಾಗಮ್ಮನ ಕನಸಿನೊಳಗ ಒಂದು ದಿವಸ ಏನಾಗ್ತಂದ್ರ, ಸೂರ್ಯನ ಬೆನ್ನತ್ತಿ ಚನ್ನಬಸವಣ್ಣ ಓಡಿ ಹೋದಂಗ ಆಗಿಬಿಡ್ತದ. ಸೂರ್ಯನ ಬೆನ್ನತ್ತಿ ಚನ್ನಬಸವಣ್ಣ ಓಡೋದಂಗ ಸ್ವಪ್ನದಾಗಲ್ರಿ, ಕುತ್ತಾಗ ರಾತ್ರಿ ಕುತ್ತಾಗೆ ಕಾಣಿಸ್ತದ. ಅವಾಗ ಆ ತಾಯಿ ಆ ರುದ್ರಮುನಿ ಸ್ವಾಮಿಗಳನ್ನ ಕರೆಸ್ತಾಳ, ಮುಣಿಸಿಕಟ್ಟಿ ರುದ್ರಮುನಿ ಸ್ವಾಮಿಗಳು. ಅವಾಗ ಅವ್ರು ಹೇಳ್ತಾರ ನೋಡ್ರಿ, ಅವರು ಸಾಧಾರಣ ಶರಣಲ್ಲ. ಅಕ್ಕನಾಗಮ್ಮ, ಚನ್ನಬಸವಣ್ಣನ ಭಾಳ ದಿನ ಅವರು ಈ ಭೂಮಿ ಮೇಲೆ ಇರುವುದಿಲ್ಲ, ಎಲ್ಲ ಕೆಲಸವನ್ನು ಮುಗಿಸಿಕೊಂಡು ಬಿಡು, ನೋಡಿ ಹೆಂಗದ್ರಿ, ಅವನಿಂದ ಆಗು ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಾದ ಮೇಲೆ ಚನ್ನಬಸವಣ್ಣನವರು ಸ್ವಲ್ಪ ದಿನದ ಮೇಲೆ ಏನಂದ್ರೆ ಲಿಂಗಾನುಷ್ಠಾನ ಮಾಡ್ತಾ
ತಾಯಿಯ ತೊಡೆಯ ಮೇಲೆ ಲಿಂಗೈಕ್ಯ ಹಾಕಾರ. ಚಪ್ಪಾಳೆ ಹಾಕ್ರಿ ಜೋರಾಗಿ. ತಾಯಿಯ ತೊಡೆಯ ಮೇಲೆ ಲಿಂಗೈಕ್ಯ ಹಾಕ್ಬೇಕಾಯ್ತಂದ್ರ ಅದು ದುಃಖದ ಸನ್ನಿವೇಶ ಅಲ್ಲ. ಎಲ್ಲ ಕೆಲಸ ಮುಗಿಸ್ಕೊಂಡು ಸಂತೃಪ್ತಿಯಿಂದ ಹಾಲುಂಡ ಮಗು, ತಾಯಿ ಎದೆ ಹಾಲುಂಡ ಮಗು ಹೆಂಗ ಅಗದಿ ಪ್ರೀತಿಯಿಂದ ನಿದ್ರಿ ಮಾಡ್ತಾರ ನೋಡ್ರಿ, ಆ ತರ ನಿದ್ರಿ ಮಾಡ್ತಾರ ಅಂತ ಬರೀತಾರ. ಅವಾಗ ನೋಡ್ರಿ, ವಿಚಾರ ಮಾಡ್ರಿ, ಅಷ್ಟೊಂದು ಯಾವುದೇ ವಾಹನ ಸೌಲಭ್ಯ ಇಲ್ಲಂದ್ರೂ ಕೂಡ ಉಳುವಿಗೆ ಹತ್ತಿರ ಚಂದ್ರಪುರ ಅಂತ ಒಂದು ಊರದಂತ. ರುದ್ರಮುನಿ ಸ್ವಾಮಿಗಳು ಅಲ್ಲಿಗೆ ಬಂದಿದ್ರಿ, ಇಲ್ಲಿ ಅವರು ಹುಣಸಿ ಕಟ್ಟಿಯವರು. ಅವಾಗಿಂದ ಅವಾಗೆ ಕುದುರೆ ಕೊಟ್ಟು ಕಳಿಸಿದಾಗ ಅಲ್ಲೇ ಶಿಖರತ್ತವರು ಚನ್ನ ಬಸವಣ್ಣನ ಅಂತ್ಯಕ್ರಿಯೆಯಲ್ಲಿ ಯಾರು ಬರ್ತಾರಂದ್ರ ರುದ್ರಮುನಿ ಶ್ರೀಗಳು ಬರ್ತಾರ. ಬಂದ ಮೇಲೆ ಎಷ್ಟೊಂದು ಒಂದು ಶರಣ ಸಮ್ಮತವಾದ ಸಂಸ್ಕಾರವನ್ನು ಮಾಡ್ತಾರಂದ್ರ ನಾವು ಅದನ್ನು ಓದಬೇಕು. ಅದನ್ನ ಎಷ್ಟು ಚಂದ ಅವರು ಭಜನೆ ಮಾಡಿದ್ರು, ಎಷ್ಟು ಚಂದ ದೀಪಗಳನ್ನು ಹಚ್ಚಿದ್ರು. ಆ ಶರೀರ ಯಾವುದೇ ಆಧಾರ ಇಲ್ದ ಕೂತಿತ್ತತ್ರಿ ಚನ್ನ ಬಸವಣ್ಣವ್ರ ಶರೀರ. ಎಷ್ಟೊಂದು ಯೋಗ ಕಾಯ ಇರ್ಬೇಕು ನೋಡ್ರಿ, ವಿಚಾರ ಮಾಡ್ರಿ ನೀವು. ಎರಡು ದಿನ ಇಟ್ಟಾರಿ ಶರೀರ. ರುದ್ರಮುನಿ ಸ್ವಾಮಿಗಳು ಬರಬೇಕು ಮತ್ತು ಗೋವೆ ಅರಸರು ಬರ್ಬೇಕಂತಿಟ್ರತ್ತ. ಆದ್ರೆ ಗೋವೆ ಅರಸರು ಬರೋದು ತಡ ಹಾಕದ ತಿಳ್ಕೊಂಡು ಅವಾಗ ಅಂತ್ಯಕ್ರಿಯೆ ಮಾಡ್ತಾರ. ಅದೇ ಪ್ರಕಾರವಾಗಿ ಈಗ ಉಳುವಿ ಗುಡಿ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಪೂರ್ವಾಭಿಮುಖವಾಗಿ ಒಂದು ಸಮಾಧಿಯನ್ನು ನಿರ್ಮಾಣ ಮಾಡಿ ಅದ್ಭುತವಾಗಿ ಅವರ ಅಂತ್ಯಕ್ರಿಯೆಯನ್ನು ಮಾಡ್ತಾರ. ಮಾಡಿದ ಮೇಲೆ ಸುಮಾರು ದಿನಗಳವರೆಗೆ ಅಕ್ಕನಾಗಮ್ಮ ಅಲ್ಲೇ ಇರ್ತಾರ. ಯಾಕಂದ್ರೆ ಆ ಗೋವೆ ಅರಸರು ಬಿಡಂಗಿಲ್ಲ, ನಮ್ಮ ಅರಮನೆಗೆ ನಡೀರಿ, ಕೊನೆಗಾಲದಲ್ಲಿ ಗೋವಾ ಭಾಗದಲ್ಲಿ ಮಾಡೋಣ ಅಂದ್ಕೊಳ್ಳೆ, ನಾನು ಅರಮನೆ ರಾಜಾತಿಥ್ಯ ಬೇಡ, ನಾನು ಸಂಚಾರಿಯಾಗಿ ಹೋಗ್ತೀನಿ. ನನ್ನ ಮಗನ ಒಂದು ಸಮಾಧಿ, ಅವ ಮಗ ಅಲ್ಲಿಲ್ಲಕಿ ನನ್ನ ಗುರು ಇದ್ದಂಗ ಮಗ, ಆ ಗುರುವಿನ ಒಂದು ಸಮಾಧಿಯನ್ನು ನೋಡ್ಬೇಕು ನಾನು ಅಂದಾಗ ಗೋವೆ ಅರಸರು ಕಟ್ಟಿಸಿದಂತ ದೇವಸ್ಥಾನ ಅದು. ಗೋವಾ ಶೈಲಿ ಇದು ನೋಡ್ರಿ ಅದು. ಅದು ಎಂತ ಒಂದು ಅದ್ಭುತವಾದಂತಹ ದೇವಸ್ಥಾನ ಕಟ್ಟಿದ್ರು. ಅದು ಆಗೂತನ ಅಲ್ಲಿ ಶರಣರಿದ್ರು. ಅದಾದ್ಮೇಲೆ ಗೋವೆ ಅರಸರು ಏನ್ ಹೇಳಿದ್ರು ಅಂದ್ರೆ, ಸದಾಕಾಲ ಇದಕ್ಕೆ ನಾವು ಏನ್ ಮಾಡ್ತೇವೆ ಅಂದ್ರೆ ಪೂಜಾ ವ್ಯವಸ್ಥೆ ಮಾಡ್ತೀವಿ. ಮತ್ತು ಏನಂದ್ರ ನಾವು ಮತ್ತು ಕಾದರವಳ್ಳಿ ಭಕ್ತರು ಅವರೆಲ್ಲ ನಾವು ಯಾವಾಗಲೂ ಈ ಸಮಾಧಿ ಜೊತೆ ಏನು ಸಂಪರ್ಕ ಇಟ್ಕೋತೇವೆ. ಬೈಲೊಂಗಲ್ ಭಕ್ತರು ನೀವೇನೂ ವಿಚಾರ ಮಾಡಬೇಡ್ರಿ ಅಂದಾಗ ಕಾಳವೆಯನ್ನು ಕರ್ಕೊಂಡು ಏನ್ ಮಾಡ್ತಾಳೆ ನಾಗಮ್ಮ ಆ ಕಡೆ ಹೋಗ್ತಾಳೆ. ಹೋಗುವ ಹೊತ್ನ್ಯಾಗ ಉಳಿವೆ ಕಡೆ ಕಣ್ಣೀರಿಂದ ನೋಡ್ಲಿಲ್ಲ, ಸಂತೋಷದಿಂದ ನೋಡಿಲ್ಲ. ಹೆಂಗಿರ್ಬೇಕ್ರಿ ಆ ತಾಯಿ. ಆ ಬೆಟ್ಟ ಗುಡ್ಡಗಳೆಲ್ಲ ನನ್ನನ್ನು ಎಂತ ಮಗನನ್ನು ಕೊಟ್ಟೆ ತಾಯಿ ಅಂತ ಕೇಳ್ತಿದ್ವು. ಉಳುವೆಯ ಸುತ್ತಲಿನ ಬೆಟ್ಟಗಳು ಶರಣರು ಹೆಂಗ ಎದೆ ಎತ್ತಿ ನಿಂತರು, ಅದರ ಪ್ರತೀಕವಾಗಿ ಸೂರ್ಯಚಂದ್ರರು ತನ ನಾವು ಇರ್ತೇವೆ ಅಂತ ಹೇಳ್ಯಾವತ್ತವ ಬೆಟ್ಟಗಳು. ಅದಕ್ಕೆ ನೀವು ಉಳುವಿಗೆ ಹೋದ್ರೆ ಸಾಧಾರಣ ತಿಳ್ಕೊಬೇಡ್ರಿ ಉಳುವಿ ಜಾಗ. ಅದಕ್ಕೆ ಹೇಳುವಂತ ತಾತ್ಪರ್ಯ ಏನಂದ್ರೆ, ಬಸವಣ್ಣವರು ಕೊನೆಯದಾಗಿ ಒಂದು ವಚನ ಬರೀತಾರೆ, ಎಷ್ಟು ಚಂದ ಬರೀತಾರೆ. ಇದು ಚನ್ನ ಬಸವಣ್ಣವ್ರು ಬರೀತಾರೆ ನೋಡ್ರಿ. ತನು ಬಯಲು ನಿರವಯದೊಳಗೆ ಅಡಗಿತ್ತು, ಮನ ಬಯಲು ನಿರವಯದೊಳಗೆ ಅಡಗಿತ್ತು, ಭಾವ ಬಯಲು ನಿರವಯದೊಳಗಡಗಿತ್ತು, ಬಯಲು ಬಯಲು ಬೆರೆಸಿ ಬಯಲೇ ಆಗಿತ್ತು, ಕೂಡಲ ಚೆನ್ನೈ ಸಂಗಯ್ಯನೆಂಬ ನುಡಿ ಅಡಗಿತ್ತು. ಇದು ಬರೆದಂತ ಕೊನೆ ವಚನ. ಇದಾದ ಮರದನ್ನ ಏನ್ ಮಾಡ್ತಾರಂದ್ರೆ ಅವರು ತಾಯಿ ತೊಡೆಯ ಮೇಲೆ ಲಿಂಗೈಕ್ಯರಾಕಾರ ಅನ್ನುವಂತಹ ಮಾತು ಬರ್ತದೆ. ಅದಕ್ಕೆ ಇದನ್ನೆಲ್ಲ ನೋಡಿದಾಗ ಏನಂದ್ರ ಅದಕ್ಕೆ ಹೇಳ್ತಾರೆ. ಅದಕ್ಕೆ ನಾನು ಇಲ್ಲಿ ಒಂದು ಮಾತು ಹೇಳ್ತೀನಿ ನಿಮಗೆ ಏನಂದ್ರೆ, ಬಾಗೇವಾಡಿಯಲ್ಲಿ ಹುಟ್ಟಿದ ಶಕ್ತಿ ಕೂಡಲ ಸಂಗಮದಲ್ಲಿ ಕುಡಿಯೊಡೆದು, ಕಲ್ಯಾಣದಲ್ಲಿ ತೊಳಗಿ ಬೆಳಗಿದ ಶಿವಪ್ರಕಾಶ ಉಳಿವೆಯಲ್ಲಿ ಪುನಶ್ಚೇತನದ ಕಿಡಿಯಾಗಿ ಸಮಾಜ ತತ್ವ ಸಿಡಿಯಿತು, ಸಮಷ್ಟಿಯಲ್ಲಿ ಸಂಗಮಗೊಂಡು ಜನಮನದ ಶಕ್ತಿಯಾಗಿ ಅರಳಿತು ಅನ್ನುವಂಥ ಮಾತನ್ನ ನಾವಿಲ್ಲಿ ಹೇಳಬೇಕಾಗ್ತದೆ. ಇದೊಂದು ದೀರ್ಘವಾದಂತಹ ಪಯಣದಲ್ಲಿ ಎಷ್ಟೊಂದು ಕೆಲಸ ಮಾಡಿದ್ರು. ಇದನ್ನೆಲ್ಲ ನೋಡಿದಾಗ ನನಗೆ ಬಹಳ ಖುಷಿ ಆಯ್ತು. ಎಷ್ಟೊಂದು ವಚನಗಳನ್ನು ನೋಡ್ಬೇಕಾಗ್ತದೆ ನಾನು ಇದನ್ನ ಮಾಡ್ಬೇಕಾದ್ರೆ. ಅದಕ್ಕೆ ಇವತ್ತಿನ ದಿವಸ ಅಂಥ ಒಂದು ಶರಣರ ದಾರಿಯಲ್ಲಿ ನಡೆದಂತ ನಮ್ಮ ಇವರು ಹಳ್ಳಿಕೇರಿ ಸರ್, ನೀವು ಅಜ್ಜಾರ ಬಗ್ಗೆ ಈ ಸರ ಎಲ್ಲರೂ ಹೇಳ್ಯಾರ, ನೀವು ಸಾಕಷ್ಟು ಹೇಳಿರಿಪ್ಪ. ನಮ್ಗ ಅವರು ಚನ್ನ ಬಸವಣ್ಣವ್ರ ಬಗ್ಗೆ ಮತ್ತು ಅದು ರಕ್ಷಣೆ ಮಾಡ್ಯಾರ. ಅಲ್ಲಿ ಇದೊಂದು ವಿಷಯ ಕೊಟ್ಟಾರ, ನಾನು ಗಾಬರಿ ಆಗ್ಬಿಟ್ಟಿದ್ದೇನೆ, ಹೆಂಗೆ ಹೇಳಪ್ಪ ಇದನ್ನ ಅಂತೇಳಿ. ಏನ್ ಮಾಡ್ಯಾರಿ? ಕೂದಲಿನ ದರೆಯುತ್ತೆ ಆಯ್ತಿರಿ, ಅದಕ್ಕಿಂತ ಬಾರಿ ಇದ್ರಿ ಸರ್. ಕೂದಲಿನ ಸೇತುವೆಯ ಮೇಲೆ ಬೆಂಕಿಯ ಪ್ರವಾಹವನ್ನು ದಾಟಿದ್ರತ್ ಶರಣರು. ಹೆಂಗ್ ಸಾಧ್ಯದ? ಸಾಧ್ಯ ಆಗ್ಯದ ಇದು. ಅಂದ್ರ ಹಂಗತ್ತಲ್ಲ, ಅದಕ್ಕೆ ಹೋಲಿಸ್ಯಾರಿ. ವಿಚಾರ ಮಾಡ್ರಿ. ಯವ್ವ ನನ್ನ ಮಗಳು ಏನ್ ಚಂದ ಅದಾಳ, ಪಾರ್ವತಿ ಹೆಂಗಿರ್ತಾಳ? ಏನಕ್ಕಿ ಇರಂಗಿಲ್ಲ, ತಾಯಿಗೆ ಹಂಗೆ ಕಾಣ್ತಿರ್ತಾಳ ಆಕಿ. ನಾನು ಪಾರ್ವತಿ ಲಕ್ಷ್ಮಿಯಾಗಿ ಹೇಳತ್ತಿರ್ತಾಳ. ಹಂಗೇನಂದ್ರ ಇಲ್ಲಿ ಏನ್ ಮಾಡಿದ್ರೆ, ಅವ್ರ ಕಷ್ಟ ಬಂದ್ರು ಕೂಡ ಅದನ್ನ ಅವರು ಮಾಡಿದ್ರು ಅನ್ನುವಂಥ ಮಾತನ್ನು ಕೂಡ ನಾನು ಹೇಳ್ಬೇಕಾಗ್ತದ. ಅದಕ್ಕೆ ಕೊನೆಗೆ ಅಕ್ಕನಾಗಮ್ಮ ದಕ್ಷಿಣದ ಕಡೆಗೆ ಹೋದ್ರು. ಅದಕ್ಕೆ ಈಗ ಒಂದು ವಿಚಾರ, ನೀವು ಯಾವುದೇ ಶರಣರ ಬಗ್ಗೆ ಏನಾರೇ ಬರೆದ್ರು ಮಾಡಿದ್ರು ಅಂದ್ರೆ
ಎಲ್ಲರ ಪುಸ್ತಕದಾಗ ವಿತಂಡವಾದ ಬತ್ತು ಅಂದ್ರೆ ಈಗ ಇವ್ರು ಹೋದ್ರಲ್ಲ ಅದಕ್ಕೆ ಹೋಗಂದೆ ಯಾರಿಗೆ ರಾಜು ಸರಿಗೆ ಬರೇ ಎಲ್ಲ ಪುಸ್ತಕದಾಗ ಏನ್ರಿ ವಿವಾದ. ಚನ್ನಬಸವಣ್ಣ ಹಂಗೆ ಹುಟ್ಟದ, ಆತ್ಮದೇವಿ ಹಿಂಗೆ ಮಾಡಿದ್ಲು, ಮೊನ್ನೊಂದು ಶರಣರ ಶಕ್ತಿ ಸಿನಿಮಾ ತೆಗೆದ್ರು, ಅದನ್ನ ಮಾಡಿದ್ರು, ಅದ್ರಾಗ ಏನ ಬರೆದ್ರು, ಇದ್ರಾಗ ಏನ ಬರೆದ್ರು. ಇವೆಲ್ಲ ಯಾಕೆ ಆಗ್ತಾವಂದ್ರೆ ಪ್ರಚಾರ ತಗೊಳಕ್ ಆಕ್ಕಾವ. ಆಮೇಲೆ ನಾವು ಅದ್ರ ಬಗ್ಗೆ ಸರಿಯಾಗಿ ಒಂದು ಮಾಹಿತಿ ನಮ್ಮಲ್ಲಿ ಸಮಾಜದಲ್ಲಿ ಇರ್ಲಿಕ್ಕಂದ್ರೆ ಇವೆಲ್ಲ ಬರ್ತಾವ. ಅದಕ್ಕೇನಂದ್ರೆ ಏನಾರೇ ಬರೆದ್ರ ಹಂಗೆ ಬರೀಬೇಡ್ರಿ ಅಂತ ಅವೆಲ್ಲ ಹೋರಾಟ ಮಾಡ್ಬೇಕಂತ. ಅದಕ್ಕೆ ಕಲಬುರ್ಗಿ ಅವ್ರ ಒಂದು ಮಾತು ಬರೀತಾರೆ, ಶರಣರ ಬಗ್ಗೆ ಚಲೋ ಮಂದಿ ಬಗ್ಗೆ ಬರಿಬೇಕಾದ್ರೆ ವಿಚಾರ ಮಾಡ್ಬೇಕು ಬರಿಬೇಕು. ಹೊಳಿಗೆ ಯಾರ್ಯಾರು ಅಂದ್ರೆ ಏನ್ ಅರ್ಥ ಇದು? ಅದೇ ಹೋಗಿಬಿಡ್ತದ ಮುಂದೆ ಹಂಗಾರಿ ಪುಸ್ತಕದ ಹಂಗ ಹೋಗ್ಬಿಡ್ತದ, ಗೂಗಲ್ದಾಗ ಹಂಗ ಬಂದ್ಬಿಡ್ತದ, ಮೊಬೈಲ್ನಾಗ ಹಂಗ ಬಂದ್ಬಿಡ್ತದ. ಅದು ತೆಗಿಯೋದು ಕಷ್ಟ. ಅಂತರ್ಜಾಲದೊಳಗೆ ಹೋಯ್ತಂದ್ರ ಅದು ಎಲ್ಲರೂ ಮುಂದೆ ಸಾಯತಾರ. ಯಾರೀ ಮಾನಗೇಡಿಗಳು. ಸತ್ತು ಹೋದರು ಸತ್ಯವಂತರು ನಿತ್ಯ ಬದುಕುತ್ತಾರ. ಕೆಡಿಸಬ್ಯಾಡರಿ ಕಾಗದ ಗರತಿಯ ಮಿಂಡ ಮಸಿಯ ತೆಳಗ. ಕೈಯಾಗ ಪೆನ್ ಸಿಕ್ಕತ್ತೇಳಿ ಕಾಗದ ತಗೊಂಡು ಏನೇನ ಬರಿಬೇಡ್ರತ್ತ. ಕೆಡಿಸಬ್ಯಾಡರಿ ಕಾಗದ ಗರತಿಯ ಮಿಂಡ ಮಸಿಯ ಕೆಳಗ. ತೊಳೆಯಬ್ಯಾಡರಿ ವಿಷದ ಲೇಖನಿಯ ಕುಡಿಯುವ ನೀರಿನೊಳಗ. ವಿಷ ಇದ್ದಂತ ಪೆನ್ ತಗೊಂಡ ಯಾರದರೆ ಕುಡಿ ನೀರಾಗ ತೊಳಿಬೇಡ್ರಿ ಅನ್ನುವಂಥ ಮಾತನ್ನ ಅಲ್ಲಿ ಹೇಳ್ತಾರೆ. ಅದ್ರ ಸಲುವಾಗಿ ಇಲ್ಲೊಂದು ವಿಚಾರಗಳನ್ನು ನೋಡಿದಾಗ ನಮಗೊಂದು ಏನು ಬಂತಂದ್ರೆ ನಾವು ಮಾಡಬೇಕಾದ್ದೇನು. ನಾವು ಉಳಿವಿಗೆ ಜಾತ್ರೆಗೆ ಹೋಗ್ತೇವೆ, ಭಾಳ ಮಂದಿ ಹೋಗ್ತಾರೆ ಸರ್, ಚಪ್ಪಲಿ ಕಟ್ಕೊಂಡು ಹೋಗ್ತಾರೆ ನೋಡ್ರಿಲ್ಲ. 8 ದಿನ ಇರ್ತಾರೆ ಉಳಿವಿಯಾಗಿ ಹೇಳ್ರಿ ನೋಡುನು. 8 ದಿನ ಇರ್ತಾರೆ ಅವರ, ಹೌದ್ರೆ? ಅದೆಲ್ಲ ಸ್ವಲ್ಪ ಕೆಲವು ಮಂದಿ ಸುಮ್ಮನೆ ಹೋಗಿ ಮತ್ತೊಬ್ಬರಿಗೆ ತೊಂದರೆ ಕೊಡಕ್ಕೆ ಇರ್ತಾರೆ. ಅದನ್ನು ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕಾಗ್ಯದ ನಾವು. ಬರೇ ಉಡಾಳ ಎಲ್ಲ ಇಲ್ಲಿ ಒಕ್ಕಲ್ತನ ಬಿಡ್ತಾವೆ, ಎಲ್ಲ ಬಿಡ್ತಾವೆ. ಇಲ್ಲೇ ನಾವು ನೋಡೇವು, ನನ್ನ ಪೇಷಂಟ್ ಅದಾರ ಎಷ್ಟೋ ಮಂದಿ, ಅವ್ರು ಹೋಗಿರ್ತಾರೆ. ಎಲ್ಲಿ ಹೋಗಿದ್ದೋ 8 ದಿನ ಉಳಿಗೂ ಇದ್ದು 8 ದಿನ ಏನೇನು ಸುಮ್ಮನೆ ಖಾಲಿನೇ ಇಲ್ಲ. ಕಾಯ್ಕ ಬಿಟ್ಟು ಹೋಗೋದ್ರಾಗ ಅರ್ಥ ಇಲ್ಲ. ಅಲ್ಲಿ ಹೋದ ಮೇಲೆ ಪರಿವರ್ತನೆ ಹಾಕಾರ ಸರ್ ಏನೂ ಇಲ್ಲ. ಅಲ್ಲಿ ಒಬ್ಬ ಟಮ್ ತೊಗೊಂಡು ಬಂದಿದ್ದ, ಹೇಳ್ತೀನಿ ನಿಮ್ಗೆ, ಭಾಳ ಚಂದ ಕತೆ ಇದು. ಏನು ಈ ಟಮ್ ತೊಗೊಂಡು ಬರ್ತಾರೆ ನೋಡ್ರಿ ಎಲ್ಲ ಜಾತ್ರೆಗೆ. ಅವರು ಜಾತ್ರೆಗೆ ಟಮ್ ತೊಗೊಂಡು ಬಂದಾರ, ಸಿಕ್ಕಂಗ ಮೈ ತುಂಬ ಇವತ್ತಿ ಬಿಡದಾನ ಅದ್ರ ಮೇಲೆ. ಎಲ್ಲ ದೇವ್ರ ಹೆಸರು ಬರ್ದಾನ್ರಿ ಅದಕ್ಕೆ. ಅಡ್ಡಿ ಇಲ್ಲಿ ಬಿಡಪ್ಪ ಚಲೋ ಭಕ್ತ ಬಂದಾನ ಅಂತಂದೇವ್ ನಾವು. ಹಿಂಗೆ ಹೊಳ್ಳಿ ಬಂದು ಮುಂದೆ ನೋಡಿದ್ವಿ, ಎಲ್ಲ ನೋಡಿದ್ವಿ. ಹಿಂದೊಂದು ಶಬ್ದ ಬರ್ದಿದ್ದು ನಾವು. ಶಬ್ದ ಚಂದ ಅದ, ಸಾಹಿತ್ಯ ಚಂದ ಅದ. ಏನು ಬರ್ದವನ ಮನಸ್ಸು ಕೆಟ್ಟದೋ, ಏನು ಬರೆಸ್ದವನ ಮನಸ್ಸು ಕೆಟ್ಟದೋ, ನಮ್ಮ ಸಮಾಜನೇ ಕೆಟ್ಟದ, ನನಗೆ ಗೊತ್ತಿಲ್ಲ. ಏನು ಬರ್ದಿದ್ದ ಹೇಳ್ತೀನಿ ಕೇಳ್ರಿ. ಏನು ಬರ್ದಾನಂದ್ರ, ಸತ್ಯ ನುಡಿ ನಿತ್ಯ ದುಡಿ. ಸರಿ ಅದನ್ರಿ ಕಿತ್ತೂರು. ಸತ್ಯ ನುಡಿ ನಿತ್ಯ ದುಡಿ, ಅಡ್ಡಿ ಇಲ್ಲ, ಹೌದಾ? ಸುಖ ಪಡಿ, ಅದು ಬರೋದಿದ್ರೆ. ಸತ್ಯ ನುಡಿ ನಿತ್ಯ ದುಡಿ ಸುಖ ಪಡಿ, ಸ್ವಲ್ಪ ಕುಡಿ ಮೆಲ್ಲಕ್ಕೆ ನಡಿ. ಏನ್ ಮಾಡ್ತೀರಿ ಅವ್ರ? ಇದಕ್ಕೆ ಕಮಿಟಿಯವ್ರು ಏನ್ ಮಾಡ್ಬೇಕು, ಚನ್ನಬಸವಣ್ಣವ್ರು ಏನ್ ಮಾಡ್ಬೇಕು, ಗುಡಿಯವ್ರು ಏನ್ ಮಾಡ್ಬೇಕು? ನಮ್ಮ ಮನಸ್ಸು ಕೆಟ್ಟ ಬಂದ್ಮೇಲೆ ಇಂಥವೆಲ್ಲ ಟಮ್ ಮ್ಯಾಗ ಗಾಡಿ ಮ್ಯಾಗ ಬರ್ದಿರ್ತಾರೆ ನೋಡ್ರಿ ಸರ್ ನೀವೆಲ್ಲ. ಎಲ್ಲಿ ಕಾಯಕವೇ ಕೈಲಾಸ ಇಲ್ಲ, ಬಸವಣ್ಣವ್ರ ರಚನೆ ಇಲ್ಲ, ದುಡಿತವೇ ದುಡ್ಡಿನ ತಾಯಿ ಇಲ್ಲ, ಅರಿವೇ ಗುರು ಇಲ್ಲ, ಶರಣಾರ್ಥಿ ಇಲ್ಲ, ಏನೇನೂ ಇಲ್ಲಲ್ಲ, ಹೋಗ್ಬಿಟ್ಟು ಎಲ್ಲ. ಇವತ್ತು ನಾವೆಲ್ಲ ಏನಕ್ಕೆ ಒಂದು ಕ್ರಾಂತಿ ಮಾಡ್ಬೇಕಂದ್ರೆ ಶಾಲೆ ಕಾಲೇಜುಗಳಲ್ಲಿ, ದೊಡ್ಡ ದೊಡ್ಡ ನಮ್ಮ ಇದರುಗಳಲ್ಲಿ ಇಲ್ಲೆಲ್ಲ ಅಂಥವೆಲ್ಲ ಬರ್ಸುವಂಥ ವ್ಯವಸ್ಥೆ ಆಗಬೇಕು. ಕಲ್ಯಾಣ ಮಂಟಪಗಳಲ್ಲಿ ನಾವು ಕಾಣಿಕೆ ಕೊಟ್ಟೆ ಫೋಟೋ ಹಾಕಬೇಡ್ರಿ, ಅದ್ರ ಅವಶ್ಯಕತೆ ಇಲ್ಲತ್ತ ಅವ್ರಿಗೆ ತಿಳಿಸಿ ಹೇಳ್ರಿ. ಅಲ್ಲೆಲ್ಲ ಇಂಥ ವಿಚಾರಗಳನ್ನು ಬರಿಬೇಕು, ಚನ್ನಬಸವಣ್ಣವ್ರ ವಚನಗಳನ್ನು ಬರಿಬೇಕು ಅನ್ನುವಂಥ ಮಾತು ಹೇಳ್ಬೇಕಾಗಿದೆ. ಇವತ್ತು ಪೂಜಾ ಮಾಡ್ತಾರ, ಯಾತ್ರ ಪೂಜಾರಿ ಅವರದು ಎದಕ್ ಮಾಡ್ತಾರ? ಏನರೇ ದೇವ್ರ ಕೊಡ್ಲೆತ್ ಪೂಜಾ ಮಾಡೋದಲ್ಲ ಏನ್ರಿ, ಏನರೇ ದೇವ್ರ ಕೊಡ್ಲೆತ್ ಪೂಜಾ ಮಾಡೋದಲ್ಲ, ಅಥವಾ ಆ ದೇವ್ರ ನಮಗ ನಾವೇನ್ ಕೆಟ್ಟ ವಿಚಾರ ಮಾಡೇವು ಅದನ್ನ ಕೊಡ್ಲೆತ್ ಮಾಡುದಲ್ಲ. ಕೆಲವು ಮಂದಿ ದೇವ್ರಿಗೆ ಯಾಕೆ ಪೂಜಾ ಮಾಡ್ತಾರ ಗೊತ್ತನ್ರಿ? ಅವ್ರು ಏನು ಮತ್ತೊಬ್ಬರಿಗೆ ಕೆಟ್ಟ ಮಾಡಿರ್ತಾರಲ್ಲ, ಅದು ಮಾಡ್ಬೇಕಂತ ಮಾಡಿರ್ತಾರ, ಅದು ಆದ ಸಂಬಂಧ ಪೂಜಾ ಮಾಡ್ತಿರ್ತಾರ. ಎಲ್ಲಾ ದೇವ್ರ ಪೂಜಾ ಮಾಡುದು ನೋಡ್ರಿ. ಒಬ್ಬ ಹೆಣ್ಮಗಳು ನಾವು ಎಮ್ಮಿ ಪೂಜಾ ಮಾಡ್ತಿಲ್ಲ ನಮ್ಮ ಊರಾಗ. ಎದ್ರ ಪೂಜೆ ರೀ? ಎಮ್ಮಿ ಪೂಜೆ. ಎಮ್ಮಿ ಪೂಜೆ ಯಾಕೆ ಎಲ್ಲರೂ ಮಾಡೋದು ನೋಡ್ರಿ ಅವ್ರ? ಇಲ್ಲ, ಆಕಳ ಪೂಜೆ ಮಾಡ್ತಾರ, ಎತ್ತು ಪೂಜೆ ಮಾಡ್ತಾರ, ಎಲ್ಲಾ ಪೂಜೆ ಮಾಡ್ತಾರ, ಇಲಿ ಪೂಜೆ ಮಾಡ್ತಾರ, ಎಲ್ಲ ಮಾಡ್ತಾರ ಬಿಡ್ರಿ. ಆದ್ರೆ ಎಮ್ಮಿ ಪೂಜೆ ಮಾಡೋದೇ ನೋಡಿಲ್ಲ ನಾವು. ನೋಡಿದೇವೆ ಎಮ್ಮಿ ಪೂಜೆ ಯಾಕೆ ಮಾಡಕತ್ತೇಳ, ಮತ್ತೆ ಅದಕ್ಕೆಲ್ಲ ತಂದು ಇಲ್ಕಲ್ ಸೀರೆ ಹಾಕ್ಯಾಳ, ಮೈಯಾನ ವಸ್ತ್ರ ಹಾಕ್ಯಾಳ, ಎಲ್ಲ ಹಾಕ್ಯಾಳ. ಪಾಟ್ಲಿ ಬಿಲ್ವಾರ ಒಂದೇ ಹಾಕಿದ್ದಿಲ್ಲ, ಯಾಕಂದ್ರೆ ಕಾಲಿಗೆ ಹಾಕಕ್ ಬರಂಗಿಲ್ಲ, ಅವು ಬಾಲಕ್ ಹಾಕಕ್ ಬಿಟ್ಟಾಳ. ಹೌದವ, ಎಮ್ಮಿ ಪೂಜೆ ಮಾಡಕತ್ತಿ ಎಲ್ಲ ಬಿಟ್ಟು ಯಾಕಂದ್ಲೆ? ಯಪ್ಪ ಎಮ್ಮಿ ಭಾಳ ಚಲೋ ಅದ್ ನಮ್ದಂದ್ಲು. ಏನು ಅಂತದ್ ಮಾಡಿದೆ ಅಂದೆ ನಾನು. ಈಗ ಅವು ಪ್ರಾಣಿಗಳು ಕೆಲವೊಂದು ಭಾಳ ಅದಾವ್ರಿ. ನಮ್ಮ ಮನೆಗೆ ಒಂದು ನಾಯಿ, ಅದು
ಸೋಮವಾರಕ್ಕೊಮ್ಮೆ ಕೂಳು ತಿಂತಿದ್ದೀರಿ ಎಲ್ಲರೂ. ಬಸವಣ್ಣವಾರ ನಾಯಿ ಕೂಳು ತಿನ್ನಂಗಿಲ್ಲ, ದೇವ್ರು ತಿಂದ್ರು. ಅದಕ್ಕೆ ಹಂಗೆ ಏನ್ರಿ ಮಾಡಿದನಂತ ನಾ ಕೇಳಿದೆ. ಏನು ಮಾಡಿದೆ? ನಮ್ಮ ಮತ್ತಿನ 4 ಸಲ ಎತ್ತಿ ಹೋಗದ ಮೊನ್ನೆ ತಿಳಿಲಕ್ಕಿ. ಅಕ್ಕಿಗೆ ಬೇಕಾದ ಮಾಡಿದೆ ತಿಳ್ಕೊಂಡು ಈಕಿ ಎಮ್ಮಿ ಪೂಜೆ ಮಾಡಕತ್ತೇಳಿ ಹೊರತಾಗಿ ಮತ್ತೊಂದಿಲ್ಲ ಅಂತ ಅರ್ಥ. ಹೌದಾ? ಅದಕ್ಕೆ ಬೇಳೆ ಭಾಳ ಆಗ್ಯದ, ಪ್ರಸಾದ ತಯಾರಾಗ್ಯದ. ಅದಕ್ಕೆ ಇಲ್ಲಿ ಏನಪ್ಪ ಅಂದ್ರೆ ನಾವು ಹೇಳುವಂಥ ತಾತ್ಪರ್ಯ ಏನಂದ್ರೆ, ಭಾಳ ಅದ್ಭುತವಾದಂಥ ವಿಚಾರಗಳನ್ನು ನಿಮ್ಮ ಮುಂದೆ ಸ್ವಲ್ಪರೇ ನನಗೆ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಾರೆ. ಯಾರು? ನಮ್ಮ ಕಮಿಟಿಯವರು. ಯಾಕಂದ್ರೆ ಇದನ್ನು ಯಾವಾಗ ವಿಷಯ ಕೊಟ್ಟರು ಭಾಳ ಮಂದಿಗೆ ಇದ್ರ ಬಗ್ಗೆ ಚರ್ಚೆ ಮಾಡಿದೆ ನಾನು. ನಮ್ಮ ಮಕ್ಕಳಿಗೆಲ್ಲ ಗೂಗಲ್ನಾಗ ವಚನ ತೆಗಿ ಅಂತ ಹೇಳಿದೆ. ಇನ್ನೇಗ ನಾವು ಸರ್ ಇವರು ರಾಜೂರ್ ಸರ್ ನಾವು ಅದನ್ನೇ ಮಾತಾಡಿದೆವು. ನೀವೇನು ಮಾಡ್ರಿ, ನಿಮ್ಗೆ ಯಾವರೇ ವಚನ ಬೇಕಾದೋ ಅಂದ್ರೆ ಹುಡುಗರು ಮೊಬೈಲ್ ನೋಡ್ತಾವಿಲ್ರಿ ಅವ್ರಿಗೆ ಈ ವಚನ ತೆಗೆದು ಕೊಡಪ್ಪ ಅಂತ ಹೇಳ್ರಿ. ನೀವು ಅದನ್ನು ಓದಿ ಹೇಳಪ್ಪ ಅನ್ರಿ, ಅಟ್ಟರೆ ವಚನ ಓದ್ತಾರೆ. ಅದ್ರ ಅರ್ಥ ನಿನಗೇನು ಗೊತ್ತಾರೆ ಹೇಳ್ತಾರೆ. ಅಂದ್ರೆ ನನಗೆ ತೆಗಿಯಕ್ಕೆ ಬರಂಗಿಲ್ಲಪ್ಪ ಮೊಬೈಲ್ನಾಗ, ನೀ ತೆಗೆದು ಕೊಡಂತ ಹೇಳ್ಬೇಕು ನಾನು. ಹಿಂಗೆ ನಾ ಏನು ಮಾಡಿದ್ದೆ ಅಂದ್ರೆ, ಅನೇಕ ಜನ ಯಾರಿಗೆ ವಚನದ ಬಗ್ಗೆ ಇಚ್ಛಾ ಇಲ್ಲ ಅಂತ ಒಂದು 2-3 ಮಂದಿ ಹುಡುಗರಿಗೆ ಫೋನ್ ಮಾಡಿ, ಇದೊಂದು ವಚನ ಸಿಗೋದು ಯಾಕ್ರಿ, ನಿಮ್ಗೆ ಯಾಕೆ ಸಿಗೋಲ್ದ ಅಂತಂದ್ಕೊಳ್ಳಿ. ಅವಾಗಿಂದ ಅವಾಗ ತೆಗೆದು ಕೊಟ್ರು ಅವರು. ತೆಗೆದು ಕೊಟ್ಟ ಕೂಡಲೇ ಏನಂದೇವು ನಾವು, ಅದ್ರ ಅರ್ಥ ಏನು ನೋಡಿ ಕೆಳಗೆ ಓದಿ ಹೇಳಪ್ಪ ನನಗೊಂದು ಜರ, ನಾ ಚಸ್ಮಾ ಬಿಟ್ಟಿನಿ ಅಂದೆ ನಾನು. ಅವಾಗ ಓದಿದ್ರೆ ಅವರು. ವಿಚಾರ ಮಾಡ್ರಿ ನೀವು. ಅಂದ್ರೆ ಇಷ್ಟೊಂದು ಒತ್ತಾಯದಿಂದ ಒಳ್ಳೆಯದನ್ನು ನಾವು ತುಂಬಬೇಕಾಗ್ಯದ. ಆ ದೃಷ್ಟಿಯಿಂದ ಏನದ ನೀವು ಮಾಡ್ಬೇಕಾಗ್ತದ, ಕೆಲಸ ಭಾಳ ಅದಾವ ಅನ್ನುವಂಥ ಮಾತನ್ನು ಹೇಳ್ತಾನೆ. ರಾಜೂರ್ ಸರ್ ಮುಂದೆ ಹೆಂಗೆ ಮಾತಾಡೋದು ಮಾಡಿದ್ದೆ. ನಂದು ಏನಾಯ್ತಂದ್ರೆ, ಆ ಪರೀಕ್ಷೆಗೆ ಬಂದು ಮಾಸ್ತರ ಲಗ್ನಕ್ಕೆ ಹೋಗ್ಬಿಟ್ರು. ಹಂಗಾತು. ಅವ್ರಂದ್ರು ನೀವು ಮಾತಾಡ್ತೀರಿ, ಏನಾರೇ ಮಾತಾಡ್ರಿ ಸರ್ ಅಂದರು. ಅದಕ್ಕೆ ಇಲ್ಲಿ ಬಹುಶಃ ಏನಂದ್ರೆ, ಏನ್ರಿ ಒಳ್ಳೇದು ಮಾತಾಡಿದ್ರೆ ಅವೆಲ್ಲ ಏನಂದ್ರೆ ಚನ್ನಬಸವಣ್ಣವರು ಪೌಟೆ ಅಜ್ಜಾರ್ ಕೊಟ್ಟದ್ದು. ಕೆಟ್ಟದ್ದು ಏನ್ರಿ ಮಾತಾಡಿದ್ನಿ ಅಂದ್ರೆ ಅವು ನಾನು ಸೃಷ್ಟಿ ಮಾಡಿ ಮಾತಾಡಿದ್ದೆ ತಿಳ್ಕೋರಿ. ಅದಕ್ಕೆ ಶರಣ ಬಳಗ ಭಾಳ ಮುಖ್ಯವಾದದ್ದು. ಇನ್ನೊಂದು ವಿಚಾರ ಸರ್ ನಾ ಹೇಳೋಕ್ಕಿನಿ ಏನಂದ್ರೆ, ನಾನು ಮೊನ್ನೆ ಬಾಲಲೀಲಾ ಮಾನಸಿಗಳ ನಾಟಕ ಬರೆದೆ ಮುಳುಗುಂದದೊಳಗೆ. 100 ಪ್ರಯೋಗ ಆಯ್ತದು. ಅದರ ನಿಮಿತ್ತ ನಾನು ಏನು ಮಾಡಿದ್ನಿ ಅಂದ್ರೆ, ಮುಳುಗುಂದಾಗ ಸನ್ಮಾನಕ್ಕೆ ಕರೆಸಿದ್ರು ನಾನು. ಶರಣರು ಭೇಟಿ ನಾವೊಂದು ವಿಚಾರ ಮಾಡಿದ್ದೆ. ಏನು ಗೊತ್ತನ್ರಿ, ಆ ಹಳ್ಳಿಗೆ ಹೋದವ್ರು ಅಲ್ಲಿ ಬರ್ತಾರೆ, ಈ ಹಳ್ಳಿಗೆ ಹೋದವ್ರು ಇಲ್ಲಿ ಬರ್ತಾರೆ, ಹೆಂಗೆ ಕೂಡ್ತಾ ಇರ್ತಿದ್ದೆವು. ಇವತ್ತು ಮುಳುಗುಂದವ್ರು ಬಂದಾರಲ್ರಿ ಅಮ್ಮಾರ ಶರಣ್ರಿ. ನನ್ನ ಸನ್ಮಾನ ಆಗುದಿನ ಅವರು ನಾವು ಕೂಡೇ ಕೂತಿದ್ದೆವು. ಮುಳುಗುಂದಕ್ಕೆ ಬಂದಿದ್ದೀನ್ರಿ ನಾನು. ಅಲ್ಲೇ ಬಂದಿದ್ದೆ ನಾನು. ಆ ತಾಯಿ ರಾತ್ರಿ 2 ತನಕ ಕೂತಿದ್ರು ನೋಡ್ರಿ. ಹಿಂಗ ಕೂತಿದ್ರು ಅವರು. ರಾತ್ರಿ 2 ಗಂಟೆ ಕಾರ್ಯಕ್ರಮ ಮುಗೀತು, ರಾತ್ರಿ 2 ತನಕ ಕೂತಿದ್ರು ಅವರು. ಇದಕ್ಕೆ ಶರಣ ಸಂಬಂಧ ತರ ನಮಗೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಹೌದಲ್ರಿ? ಅದನ್ನೇ ಹೇಳಕತ್ತೀನಿ ನಾನು. ಮುಳುಗುಂದಿಂದ ಬಂತಾರಿಲ್ರಿ. ನನಗೆ ಅವತ್ತು ಮುಳುಗುಂದ ಮಠದಾಗ ಸನ್ಮಾನ ಇತ್ತು. ಇವತ್ತು ಅವ್ರು ಇಲ್ಲಿ ಬಂದಾರ ಹೊಳ್ಳಿ. ಇದಕ್ಕೆ ಏನತ್ತೀರಿ ನೀವು? ಇವುಗಳನ್ನ ಶರಣರು ಪವಾಡತ್ತಿದ್ರು. ಅವ್ರು ಎಲ್ಲಿ ಬಂದಾರ ಎಲ್ಲಿ ಹೋಗ್ಯಾರ ಅನ್ನೋದಲ್ಲ. ಆಮೇಲೆ ಇನ್ನೊಂದು ವಿಚಾರಗಳನ್ನ ನಿಮ್ಗೆ ಹೇಳ್ತೀನಿ. ಇದರ ಇನ್ನೊಬ್ರು ಬರ್ತಾರೆ, ಮುಸುಡಿಯ ಚೌಡಯ್ಯನವ್ರು ಬರ್ತಾರೆ. ಹೇಳಿ, ಮುಸುಡಿಯ ಚೌಡಯ್ಯ ಅಂತ ಬರ್ತಾರೆ. ಮುಸುಡಿಯ ಚೌಡಯ್ಯನವರು ಏನ್ ಮಾಡಿದ್ರಂದ್ರ, ಕೊನೆವರೆಗೂ ಇದ್ರಿ ಎಲ್ಲಿ? ಕಲ್ಯಾಣದೊಳಗ. ಕೊನೆಗಾಲದೊಳಗೆ ಎಲ್ಲಿ ಹೋದ್ರೆ ಹೇಳ್ರಿ ಅವರು? ಗೊತ್ತಿರ್ಲಿ ನಿಮ್ಗ. ಹಿಂಗಾಗಿ ನಾವು ಹಾಳಾಗಿ ಹೋಗ್ಯವು ಸರ್. ಮೈಸೂರು ಸುತ್ತೂರು ಮಠಕ್ಕೆ ಹೋದವ್ರು ಅವರೇ ಚಪ್ಪಾಳೆ ತಟ್ರಿ. ಸುತ್ತೂರು ಮಠ ಮುಸುಡಿ ಚೌಡಯ್ಯನವರು ಶಾಂಡ್ರ ಮಠ. ಇವತ್ತು ಬಸವ ತತ್ವದ ಬಗ್ಗೆ ಎಷ್ಟು ನಡೆದದ ಏನೋ ನನಗೆ ಗೊತ್ತಿಲ್ಲ, ನಾನು ಮಠಕ್ಕೆ ಹೋಗಿಲ್ಲ. ಇವತ್ತು ಅಷ್ಟೊಂದು ಎಲ್ಲ ಇದು ಮಾಡ್ತಾರೆ. ಆ ದೃಷ್ಟಿಯಿಂದ ಮುಸುಡಿಯ ಚೌಡಯ್ಯನವರು ಇಲ್ಲಿಂದ ಧರ್ಮ ಪ್ರಚಾರಕ್ಕೆ ಹೋಗಿ ಆ ಮೈಸೂರು ಹತ್ರ ಸುತ್ತೂರು ಭಾಗಕ್ಕೆ ಹೋಗಿ ಅಲ್ಲಿ ಆ ಮಠ ಕಟ್ಟ್ಯಾರ. ಅದಕ್ಕೆ ಮುಸುಡಿಯ ಚೌಡಯ್ಯನವರು ಬರ್ತಾರೆ. ಇನ್ನು ಮುಸುಡಿ ಚೌಡಯ್ಯನವರಿಗೆ ನನಗೆ ಹೆಂಗೆ ಸಂಬಂಧ ಬರ್ತದೆ ಹೇಳ್ತಾರೆ? ಇದು ತಿಳ್ಕೊಳ್ಳೋಂಥ ಮಾತ. ಮುಸುಡಿಯ ಚೌಡಯ್ಯನವರು ಬಿಜಾಪುರ ಜಿಲ್ಲಾ ಬಸವನಬಾಗೇಡು ತಾಲೂಕು ಮಸೂತ್ಯಾಗ ಹುಟ್ಟಿದ್ರು ಅವರು. ಅಲ್ಲಿ ಶರಣರು, ಅಲ್ಲೇ ಬಾಲಲೀಲಾ ಮಾಂತ ಶ್ರೀಗಳು ಹುಟ್ಟಿದ್ರು. ಬಾಲಲೀಲಾ ಮಾಂತ ಶ್ರೀಗಳು ಎರ್ನಾಳಕ ಪೀಠಾಧಿಕಾರ ಆಗಿದ್ರು, ಪಟ್ಟಾಧಿಕಾರಕ್ಕೆ ಬಂದಿದ್ರು. ಅವ್ರ ಸೇವಾ ನಮ್ಮ ಅಜ್ಜಗಳು ಮಾಡ್ತಿದ್ರು. ನೋಡ್ರಿ ಹಿಂಗ್ ಬತ್ ನೋಡಿ ಕೆಲಸ. ಅಂದ್ರ ಶರಣ ಸಂಬಂಧ ಹೆಂಗಿರ್ತದಂದ್ರ, ಮುಸುಡಿಯ ಚೌಡಯ್ಯನವರು ಅವಾಗ ಸಿಕ್ಕಾರಿ ಸರ್. ಆ ನಾಟಕ ಬರೀ ಮುಂದೆ ಸಂಶೋಧನೆ ಮಾಡಿದೆವು ನಾವು. ಆ ಬೇರೆ ಬೇರೆ ಪುಸ್ತಕ ಹುಡುಕ್ಯಾಡ್ದಾಗ ಏನಾಯ್ತಂದ್ರ, ಮುಸುಡಿಯ ಚೌಡಯ್ಯ ಬರೀ ಹೆಸರು ಕೇಳಿದ್ದೆವು. ಅವ ಮಸೂತಿಯಾಗ ಹುಟ್ಟ್ಯಾನ. ಮಸೂತಿ ಅಂತ ಊರದೊಂದು ಆಲ್ಮಟ್ಟಿ ಹತ್ರ. ಆ ಮಸೂತಿಯಾಗ ಹುಟ್ಟಿದ್ರು. ಆ ಮುಸುಡಿ ಚೌಡಯ್ಯನವ್ರ ವಂಶದೊಳಗ ಬಾಲಲೀಲಾ ಮಾಂತ ಶ್ರೀಗಳು ಹುಟ್ಟುತ್ತಾರ.
ಅಲ್ಲಿಂದ ಮುಂದೆ ಅವರು ಆಲ್ಮಟ್ಟಿ ಒಳಗೆ ಬಗ್ಗೆ ತಾಯಿ ಜಾಯ್ಕ್ ಮಾಡ್ತಾಳೆ. ಜಾಯ್ಕ್ ಮಾಡೋದಕ್ಕೆ ಮುಂದೆ ತಂದು ಎಲ್ಲಿ ಅದು ನಮ್ಮದು ತಂದೆ ತಾಯಿ ತೀರ್ಕೊಂಡಿರ್ತಾರ ಮಸೂತಿ ಒಳಗೆ. ಆ ಅನಾಥ ಶಿಶುವನ್ನ ಆ ಮುಳುಗುಂದದ ಗುರುಮಹಾಂತರು ತಂದು ಅಲ್ಲಿ ಆಲ್ಮಟ್ಟಿ ಕೊಡ್ತಾರ. ಆಲ್ಮಟ್ಟಿಯವರು ಅದನ್ನ ಲಾಲನೆ ಪಾಲನೆ ಮಾಡಿ ಯರ್ನಾಳ ಮಟ್ಟದ ಪಟ್ಟಾಧಿಕಾರ ಮಾಡ್ತಾರ. 8ನೇ ವಯಸ್ಸಿನೊಳಗ ಬಸವಣ್ಣವರೊಬ್ಬರೇ 8ನೇ ವಯಸ್ಸಿನ ಬಿಟ್ಟಾರ ತಿಳ್ಕೊಬೇಡ್ರಿ. ಊರ ನಿಮ್ಗೊಂದು ಗೊತ್ತಿರ್ಲಿ, ಗದಗಿನ ಜಗತ್ಗಳೊಂದು ಮಾತು, ಬಸವಣ್ಣನವರೆಂಬ ಹುಚ್ಚು ಹೊಳೆಯಲ್ಲಿ ಉಳಿದ ಶರಣರು ಕೊಚ್ಚಿ ಹೋಗಬಾರದು. ಬೇರೆದವ್ರ ಬಗ್ಗೆ ಅಭ್ಯಾಸ ಮಾಡ್ರಿ ನೀವು. ಬಸವಣ್ಣವ್ರು ತಯಾರು ಮಾಡಿದ್ಮೇಲೆ ಸ್ಟೂಡೆಂಟ್ ಹೆಂಗಾಗ್ಯಾವ, ಸರ್ ಚಲೋ ಅದಾರ್ರಿ, ಅವ್ರ ಕೈಯಾಗ ಕಲ್ತು ಹುಡುಗರು ಹೆಂಗದಾರ ನೋಡ್ಬೇಕಲ್ಲ. ಹಂಗ ಉಳಿದವ್ರ ಬಗ್ಗೆ ವಿಚಾರ ಮಾಡ್ರಿ ಅಂತ ಹೇಳ್ತಾರ. ಹಂಗೇನಂದ್ರ ಅವ್ರು ಯರ್ನಾಳ ಪೀಠಕ್ಕೆ ಮಾಡಿದಾರ ಅಪ್ಪಗಳನ್ನ. ಆ ಯರ್ನಾಳ ಪೀಠಕ್ಕೆ ಮಾಡಿದ್ಮೇಲೆ ಅವ್ರು ಏನ್ ಮಾಡಿದ್ರು, ಅಲ್ಲಿ ಯಾರೂ ವಿದ್ಯಾವಂತರು ಇದ್ದಿದ್ದಿಲ್ಲ, ವಿದ್ಯಾ ಕಲ್ಸವ್ರು ಇದ್ದಿದ್ದಿಲ್ಲ, ಬರೇ ಗದಿಗೆ ಪೂಜೆ ಮಾಡ್ಕೊತ ಕುಂಡ್ರಂದಾಗ ಅವ್ರ ಮನಸ್ಸು ತಡಿಲಿಲ್ಲ. ನಾ ಎಲ್ಲ ತಿಳ್ಕೊಬೇಕು, ಎಲ್ಲ ತತ್ವಗಳನ್ನು ತಿಳ್ಕೊಬೇಕು, ಅಷ್ಟಾವರಣ ಪಂಚಾಚಾರ ಎಲ್ಲ ತಿಳ್ಕೊಂಡು ಹೆಂಗ್ ಮಾಡ್ಲಿ ಅಂತೇಳಿ ಯರ್ನಾಳದ ಒಬ್ಬ ಹುಡುಗನ್ ಕರ್ಕೊಂಡು ಆ ಹೊರಗೆ ಬಿದ್ದವ್ರು ಏನಂದ್ರೆ ಹೋಗಿಬಿಟ್ರು. ಹಂಗ ಅವರು ಲಿಂಗನಾಯಕನಹಳ್ಳಿ ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡಿ ಕೊಡಿಗೆ ಗುರುಮ ಅಂತ ನುಡ್ಕ್ಯಾಡ್ಕೋತ ಮುಳುಗುಂದಕ್ಕೆ ಹೋಗ್ತಾರ. ಮುಳುಗುಂದಕ್ಕೆ ಹೋದ್ಮೇಲೆ ಮುಳುಗುಂದದ ಮಂದಿ ನೀವು ಎಲ್ಲಿಗೆ ಹೋಗ್ಬಿಡ್ರತ್ತ ಅಲ್ಲೇ ಇಟ್ಕೊಂಡ್ಬಿಟ್ರು. ಹಿಂಗಾಗಿ ಅವರು ಯರ್ನಾಳದವ್ರು ಹೋಗಿ ಎಲ್ಲಿಗೆ ಹೋದ್ರು, ಮುಳುಗುಂದಕ್ಕೆ ಹೋದ್ರು ಅನ್ನುವಂಥ ಕಥೆ ಬರ್ತದೆ. ಅದಕ್ಕೆ ಇವೆಲ್ಲ ಇತಿಹಾಸಗಳನ್ನು ನೋಡಿದಾಗ ಇಂಥವೆಲ್ಲ ಸಿಗ್ತಾವು. ಅದಕ್ಕೆ ಹೆಚ್ಚು ಪುಸ್ತಕಗಳನ್ನು ಓದ್ರಿ. ಈ ಪುಸ್ತಕ ಓದಿ ನಿಮ್ಮೆದುರು ಒಂದೆರಡು ವಿಚಾರಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಶರಣು ತಂದೆ ತಾಯಿಗಳೇ ಮತ್ತೊಮ್ಮೆ ಒಂದಿಷ್ಟು ನನ್ನ ಮಾತು ಮುಗಿಸ್ತೀನಿ. ಶರಣ. ಒಂದೂವರೆ ಗಂಟೆ